प्रसीद अधिष्ठायधिष्ठ स्वाहा प्रसीद रक्तेश्वरी महारक्तेश्वरी ओम आसनं समर्पयामि स्वागतमस्तु प्रसीद प्रसीद श्री प्रभाकर मारंबलिताय मणिया श्री विष्णुमूर्ति केदिराय शिवर श्री हरिकृष्ण वारंबलिताय मणिया श्री ईश्वर शेर्ग मणिया श्री शिवरामगौड़ कलेजिमार श्री हरीश कुंकुपुलिता यमरी श्री सचिचंद्र कृष्ण तंत्री उप्पಳ श्री श्रीपति बैपड़ताय भजपಳ ನೀರಾವರಿಯ ಸಮಿತಿಯ ಸಂಚಾಲಕರಾಗಿ ಶ್ರೀ ಗುರುಪ್ರಸಾದ್ ನಡುವಾಳ್, ಸದಸ್ಯರಾಗಿ ಶ್ರೀ ರಂಜಿತ್ ನಡುಗುಡ್ಡೆ, ಶ್ರೀ ಕೀರ್ತೇಶ್ ಮುಕ್ವೆ, ಅಣ್ಣ ಪೂಜಾರಿ ಮುಕ್ವೆ, ನಿಶ್ಚಲ್ ಎಳಿಕ, ಪ್ರಶಾಂತ್ ನಾಯಕ್ ಚಂದ್ರಂ ಸಾಗ್, ಶ್ರೀ ಈಶ್ವರ ಸೇರಿಗಾರ. ಅದೇ ರೀತಿ ಪ್ರಚಾರ ಸಮಿತಿಯಲ್ಲಿ ಸಂಚಾಲಕರಾಗಿ ಶ್ರೀ ನರೇಶ್ ಎಳಿಕ, ಸದಸ್ಯರಾಗಿ ಶ್ರೀ ಅಶ್ವಥ್ ನಡುವಾಳ್, ಶ್ರೀ ನವೀನ್ ಕುಮಾರ್ ಕೆ ಚೆನ್ನಾವರ, ಶ್ರೀ ಮಿಥುನ್ ಮುಕ್ವೆ, ತಿಮ್ಮಪ್ಪ ಹೆಗ್ಡೆ ಮಣಿಯ, ರಾಘವೇಂದ್ರ ಪ್ರಭು ಭಜಪಾಳ, ಶ್ರೀ ರಮೇಶ್ ಬಾರ್ಗೆ ಮಜಲು, ಶ್ರೀ ಹರಿಶ್ಚಂದ್ರ ಪುರುಷ ಮಾಯಂಗಳ, ಶಿವಪ್ಪ ಪೂಜಾರಿ ಶಿವರ, ಲೋಕೇಶ್ ಮಣಿಯ, ದಿವಾಕರ ಮಣಿಯ, ವಿಶಾಲಪ್ಪ ಗೌಡ ಕೆಟ್ಕರ್, ಸುಪ್ರೀತ್ ಕೋಲಾಡಿ, ಮೋಹನ್ ಗಿರಿಕ, ಕಿರಣ್ ಯೋಗಿ ಮುಗೇರಡ್ಕ, ಶ್ರೀ ಪದ್ಮಪ್ಪ ಪೂಜಾರಿ ಕೊಳ್ಳಮೆ, ಶ್ರೀ ಗಂಗಾಧರ ಗೌಡ ಮುಂಡತೋಡಿ, ಶ್ರೀ ಮೋನಪ್ಪ ಪೂಜಾರಿ ಮರಕ್ಕೂರು, ಶ್ರೀ ವಿಶ್ವನಾಥ ಜೋಗಿ ಮುಗೇರಡ್ಕ, ಅಶ್ವಿನ್ ಮುಗೇರಡ್ಕ, ಆನಂದ ದೇವಾಡಿಗಾಂವ್ ಮುಕ್ವೆ, ಸಂತೋಷ್ ರೈ ಅಳಕೆ, ಪವನ್ ಜೋಗಿ ಮುಕ್ವೆ, ಸುಭಾಷ್ ರೈ ಅಳಕೆ, ಶ್ರೀ ಗುರುಪ್ರಸಾದ್ ಮಣಿಯ, ಶ್ರೀ ವಿಕ್ರಮ್ ಎಳಿಕ. ಅನ್ನ ಸಂತರ್ಪಣಾ ನಿರ್ವಹಣಾ ಸಮಿತಿಯಲ್ಲಿ ಸಂಚಾಲಕರಾಗಿ ಶ್ರೀ ವಿಜಯಗೌಡ ಮಾಯಂಗಲ, ಸದಸ್ಯರಾಗಿ ರಘುನಾಥ್ ಮಣಿಯ, ಶ್ರೀ ಜಗದೀಶ್ ಶಿವರ, ಶ್ರೀ ಕೇಶವ ಶಿವರ,
ಶ್ರೀ ಹರೀಶ ಮುಪ್ಪೆ, ಶ್ರೀ ಅರುಣ್ ರೈ ಶಿವರ, ಶ್ರೀ ಸುಧಾಕರ್ ರೈ ಅಳಕೆ, ಶ್ರೀ ನಾರಾಯಣ ಶೇಖರ್ ಶಿವರ, ಶ್ರೀ ಶಿವಪ್ಪ ಪುರುಷ ಮುಗೇರಡ್ಕ, ಶಿವಪ್ರಸಾದ್ ಉಪ್ಪಳ, ಮಾದಪ್ಪ ಬೊಳಿಂಜ, ಶ್ರೀ ವಿಜಯಕುಮಾರ್ ಮರಪ್ಪೂರು, ಶ್ರೀ ಜನಾರ್ದನ ಪೂಜಾರಿ ನಡುಗುಡ್ರೆ, ರಾಘವೇಂದ್ರ ನಾಯಕ್ ಚಂದ್ರಂ ಸಾಕ್, ಶ್ರೀ ತಡಿಯಪ್ಪ ನಾಯ್ಕ್ ಎಲಿಕ, ಶ್ರೀಮತಿ ಜಯಲತಾ ಮುಪ್ಪೆ, ಶ್ರೀ ಕರಿ ಪುರುಷರಕಟ್ಟೆ, ಶ್ರೀ ಸತೀಶ್ ಪ್ರಭು ಎಲಿಕ. ಅದೇ ರೀತಿ ಪಾಕಶಾಲಾ ಸಮಿತಿಯಲ್ಲಿ ಸಂಚಾಲಕರಾಗಿ ಶ್ರೀ ಸುಧೀರ್ ಹೆಬ್ಬಾರ್ ಮಣಿಯ, ಸದಸ್ಯರು ಸುರೇಶ್ ಭಟ್, ಶ್ರೀ ಕೃಷ್ಣ ಪ್ರಸಾದ್ ಕೇದಿನಾಯ ಶಿವರ, ಶ್ರೀ ಸುಬ್ರಹ್ಮಣ್ಯ ಭಟ್ ಬೆದ್ರಾಳ, ಶ್ರೀ ವಿ ವಿ ನಾರಾಯಣ ಭಟ್ ಅನಿಮೊಗರು, ಶ್ರೀ ಗೋವಿಂದರಾಜ್ ಬಾರಿಕೆ, ಶ್ರೀ ಗಣೇಶ್ ಭಟ್ ಮಜಲಮಾರು, ಶ್ರೀ ಗಣೇಶ್ ಭಟ್ ಹೊಸಮನೆ, ಶ್ರೀ ಮಧುಕರ ಆಚಾರ್ಯರಿಂದ. ಕಾರ್ಯಕ್ರಮ ನಿರೂಪಣೆ ಸಂಚಾಲಕರಾಗಿ ಶ್ರೀ ಅವಿನಾಶ್ ಕೊಳಂಗೇರಿ, ಸರಸ್ವತಿ ವಿದ್ಯಾ. ಅದೇ ರೀತಿ ಕಾರ್ಯಕ್ರಮ ನಿರೂಪಣೆ ಸಮಿತಿಯಲ್ಲಿ ಸಂಚಾಲಕರು ಶ್ರೀ ಅವಿನಾಶ್ ಕೊಳಂಗೇರಿ, ಸರಸ್ವತಿ ವಿದ್ಯಾಮಂದಿರ, ಸದಸ್ಯರು ಶ್ರೀಮತಿ ಪುಷ್ಪಾವತಿ ಶಿಕ್ಷಕಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಒಕ್ಕೂಟ ನರಿಮೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಒಕ್ಕೂಟ ಶಾಂತಿಗೂಡು, ಯುವಕ ಮಂಡಲ ರಿಜಿಸ್ಟರ್ ನರಿಮೊಗರು ಪುರುಷರಕಟ್ಟೆ, ಶ್ರೀ ಗಣೇಶೋತ್ಸವ ಸಮಿತಿ ಪುರುಷರಕಟ್ಟೆ, ಶ್ರೀ ಮಹಾಲಿಂಗೇಶ್ವರ ಕಟ್ಟೆ ಪೂಜಾ ಸೇವಾ ಸಮಿತಿ ಪುರುಷರಕಟ್ಟೆ, ಶ್ರೀ ಮಹಾಲಿಂಗೇಶ್ವರ ಕಟ್ಟೆ ಪೂಜಾ ಸೇವಾ ಸಮಿತಿ ಮುಕ್ವೆ, ಶ್ರೀ ಶಾರದಾಂಬ ಭಜನಾ ಮಂಡಳಿ ಸೇರಾಜೆ, ನವೋದಯ ಮಿತ್ರ ವೃಂದ ಕೈಪಂಗಳ, ಶ್ರೀ ಮಹಾವಿಷ್ಣು ಸೇವಾ ಸಮಿತಿ ಆನಾಜೆ ವೀರಮಂಗಲ, ಕೋಟಿ ಗೆಳೆಯರ ಬಳಗ ಕೈಪಂಗಳ ಕಾರಿಕೆ, ಶ್ರೀ ಉಮಾಮಹೇಶ್ವರ ಭಜನಾ ಮಂಡಳಿ ಮಜಲಮಾರು ಮುಕ್ವೆ, ಪೂರ್ಣಾನಂದ ಸೇವಾ ಬಳಗ ಪುರುಷರಕಟ್ಟೆ, ಶ್ರೀ ದುರ್ಗಾ ಭಜನಾ ಮಂಡಳಿ ಪುರುಷರಕಟ್ಟೆ, ಶ್ರೀ ನಂದಿಕೇಶ್ವರ ಭಜನಾ ಮಂಡಳಿ ಬೆದ್ರಾಳ, ಶ್ರೀ ವನದುರ್ಗ ಭಜನಾ ಮಂಡಳಿ ಇಂದಿರಾನಗರ. ಅದೇ ರೀತಿ ಈ ಒಂದು ಸಂಘಟನೆಯಲ್ಲಿ ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ರಿಜಿಸ್ಟರ್, ಇದರ ಗೌರವ ಸಲಹೆಗಾರರಾಗಿ ಶ್ರೀ ಜಯರಾಮ್ ಕೆದಲಾಯ ಶಿವರ, ಅಧ್ಯಕ್ಷರು ಶ್ರೀ ಲಕ್ಷ್ಮೀಶ ತಂತ್ರಿ ಉಪ್ಪಳ, ಉಪಾಧ್ಯಕ್ಷರಾಗಿ ಶ್ರೀ ಕೆ ಎಂ ಬೆಳಿಯಪ್ಪಗೌಡ ಬೆತ್ಕಾರ್, ಕಾರ್ಯದರ್ಶಿ ಶ್ರೀ ಎಂ ಕೇಶವ ಪೂಜಾರಿ ಮುಪ್ಪೆ, ಕೋಶಾಧಿಕಾರಿಯಾಗಿ ಶ್ರೀ ನವೀನ್ ರೈ ಶಿವರ, ಸದಸ್ಯರುಗಳಾಗಿ ಶ್ರೀ ಸುಜಯ್ ತಂತ್ರಿ ಉಪ್ಪಳ, ಶ್ರೀ ಪ್ರಸನ್ನ ಭಟ್ ಪಂಚವಟಿ, ಶ್ರೀ ಕೆ ಗಿರೀಶ್ ರೈ ಮಣಿಯ, ಶ್ರೀ ಎಂ ರವಿ ಮಣಿಯ, ಶ್ರೀ ಎಂ ಸುಧೀರ್ ಹೆಬ್ಬಾರ್ ಮಣಿಯ, ಶ್ರೀ ಪದ್ಮನಾಭ ಪೂಜಾರಿ ಬೆದ್ರಾಳ, ಶ್ರೀ ಮೋಹನಪ್ಪ ಪುರುಷ ಮುಗೇರಡ್ಕ, ಶ್ರೀ ಗಣೇಶ್ ಭಟ್ ಮಜಲುಮಾರು, ಶ್ರೀ ಗಣೇಶ್ ಶೆಟ್ಟಿ ಶಿವರ. ಅದೇ ರೀತಿ ಶ್ರೀ ಪ್ರಸಾದ್ ಅಡಿಗ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದೀಗ ಬೆಳಿಗ್ಗೆ ಗಂಟೆ 10ರಿಂದ ಈ ಒಂದು ಶಿವಪಾರ್ವತಿ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿದ್ದಾರೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು, ಶ್ರೀ ಎಡನೀರು ಮಠ,
ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆದಂತಹ ಶ್ರೀ ಜಯರಾಮ ಕೆದ್ಲಾಯ ಶಿಬರ ಇವರು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಪುತ್ತೂರು ತಾಲೂಕಿನ ಗೌರವಾನ್ವಿತ ಜನಪ್ರಿಯ ಶಾಸಕರು ಆದಂತಹ ಶ್ರೀ ಸಂಜೀವ ಮಡಲ್ಲೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಶ್ರೀ ಗಿರೀಶ್ ಭಾರದ್ವಾಜ್, ಶ್ರೀ ಸಿಪಿ ಕಾರ್ಯಪ್ಪ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪುತ್ತೂರು ಉಪವಿಭಾಗ, ಶ್ರೀ ಸೀತಾರಾಮರೈ ಚೇಲಿಯಕ್ಕ, ಎಂಆರ್ಪಿಎಲ್ ಮಂಗಳೂರು, ಶ್ರೀ ಕಿರಣ್ ಪಿಎಂ ವಲಯ ಅರಣ್ಯಾಧಿಕಾರಿಗಳು ಪುತ್ತೂರು ವಲಯ. ಅದೇ ರೀತಿ ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಲಕ್ಷ್ಮೀಶ ತಂತ್ರಿ ಅಧ್ಯಕ್ಷರು, ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಜಲಮಾರು ಮುಗ್ವೆ, ಶ್ರೀ ಸುಧಾಕರ ಕುಲಾಲ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕರಿಮೂಗರು. ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಮತ್ತು ಸಂಜೆ 6ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಟಿ.ಕೆ. ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ನಮ್ಮ ಬ್ರಹ್ಮಕಲಶೋತ್ಸವದ ಶುಭ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಎಲ್ಲ ಊರಿನ ಭಕ್ತಾದಿಗಳು, ಹೊರ ಊರಿನ ಭಗವದ್ಭಕ್ತರು ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಗೋಣಿ ಹೋಗ್ತಾವ ಗೋಣಿ വലിയ പങ്കട്ട പല്ല ಅಲ್ಲೂ ಉಂಟು ಏಲ್ಕುವರ ಹಾಂ ಸ್ವಯಂ ಸೇವಕರಲ್ಲಿ ವಿನಂತಿ. ಶಿವಪಾರ್ವತಿ ವೇದಿಕೆಯ ಮುಂಭಾಗದಲ್ಲಿ ಚೇರ್ ಸೆಟ್ ಮಾಡಲಿಕ್ಕೆ ಒಂದು 4 ಜನ ಸ್ವಯಂ ಸೇವಕರ ಅಗತ್ಯತೆ ಇದೆ. ದಯವಿಟ್ಟು ಸೇವಾ ಕಾರ್ಯಕರ್ತರು ವೇದಿಕೆಯ ಮುಂಭಾಗ ಬಂದು ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. Shiva
ಉಮಾಮಹೇಶ್ವರ ದೇವಸ್ಥಾನ ಮಜಲಮಾಡು ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ತಾಯಂದಿರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಾವು ದಯವಿಟ್ಟು 9:45 ಸಮಯದಲ್ಲಿ ಶ್ರೀ ಉಮಾಮಹೇಶ್ವರ ದ್ವಾರದ ಮುಖ್ಯ ದ್ವಾರದ ಬಳಿ ಶ್ರೀ ಪಾದಂಗಳವರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಇವರನ್ನ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲು ತಾಯಂದಿರು ಕಲಶ ಹಿಡಿಕೊಂಡು ದ್ವಾರದ ಬಳಿ ಬರಬೇಕೆಂದು ವಿನಂತಿ ಮಾಡ್ತಾ ಇದ್ದೇವೆ. ಈ ಸೂಚನೆಯನ್ನ ಎಲ್ಲ ತಾಯಂದಿರು ಗಮನಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತರೇ, ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವಂತಹ ಶ್ರೀದೇವರ ನಾಮಸ್ಮರಣೆಯೊಂದಿಗೆ ಭಜನಾ ಸಂಕೀರ್ತನ ಕಾರ್ಯಕ್ರಮವು ನಿರಂತರವಾಗಿ ನಡೆಯುತ್ತಾ ಇದೆ. ಇಂದಿನ ಈ ಭಜನಾ ಕಾರ್ಯಕ್ರಮವು 10 ಗಂಟೆಗೆ ಪ್ರಾರಂಭವಾಗುತ್ತಿದೆ. ಇಂದಿನ
ವರ್ಷಾವಧಿ
ಉತ್ಸವವನ್ನು ಸ್ವೀಕರಿಸುವಂತಹ ಸುಮುಹೂರ್ತ ಆ ಗಳಿಗೆ ಪ್ರಾಪ್ತವಾಗಿದೆ. ನೂತನವಾಗಿ ಈ ವರ್ಷದ ವರ್ಷಾವಧಿ ಉತ್ಸವದಲ್ಲಿ ಸಮರ್ಪಣೆಗೊಂಡ ಉಪಸ್ಥಿತಿಯಲ್ಲಿ ಬ್ರಹ್ಮಶ್ರೀಗಳಾದಂತಹ ವೇದಮುಖ ಶ್ರೀ ಅಧ್ಯಕ್ಷರು ಶ್ರೀ ಉಮಾಮಹೇಶ್ವರ ಸೇವಾ ಅತ್ಯಂತ ಸುಂದರವಾಗಿ ಮನಮೋಹನವಾಗಿ ನಮ್ಮೆಲ್ಲರ ನಿಷ್ಕಳಂಕವಾದ ಶ್ರದ್ಧೆಯ ಪ್ರತೀಕವಾಗಿ ಮೆರುಗುತ್ತಿರುವಂತಹ ಪುಷ್ಪರಥ ನಿರ್ಮಾಣಕ್ಕಾಗಿ ಮರಗಳನ್ನು ದಾನಿಗಳಾಗಿರುವಂತಹ ಆಲಂಕದ ಶಿಶೋತಿ ಪುರುಷಕಟ್ಟೆಯಲ್ಲಿ ಗಂಗಾಧರ ಆಚಾರ್ಯರು, ಮಣಿಯ ತಿಮ್ಮಪ್ಪ ಹೆಗಡೆಯವರು, ಮಣಿಯ ರಾಜೇಂದ್ರ ಭಟ್ಟಿಯವರು, ಚಂದ್ರಪ್ಪ ಪ್ರಶಾಂತ್ ನಾಯಕ್ ಅವರು, ಮಜಲ ಆನಂದದ ಲಕ್ಷ್ಮೇಗೌಡರು, ಯತೀಶ ಆಚಾರ್ಯರು, ಮಜಲಮಾದೇಶ್ವರ ರಾಮಕೃಷ್ಣ ಶ್ರೀ ಉದಯದಂತೆಯವರು, ಎಲ್ಲರೂ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ. ಜನ ಬಾಂಧವರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಒಂದೊಂದಾಗಿ ಆರಂಭ ಆಗ್ತಾ ಇರ್ತವೆ. ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿರಬೇಕು ಅಂತ ಹೇಳಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೀನಿ.
ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಧಾರ್ಮಿಕ ಸಭೆ ಆರಂಭವಾಗುತ್ತದೆ. ಅದಕ್ಕಿಂತ ಮುಂಚೆ ಬಹು ನಿರೀಕ್ಷೆಯ ಪುಷ್ಪರಥ ಸಮರ್ಪಣಾ ಕಾರ್ಯಕ್ರಮ ಜರುಗಲಿದೆ. ಈ ಪುಷ್ಪರಥ ಸಮರ್ಪಣೆಯನ್ನು ಶ್ರೀ ಶ್ರೀ ಸತ್ಯನಾರಾಯಣ ಭಾರತಿ ಪಾದಗಳವರು ನೆರವೇರಿಸಿಕೊಳ್ಳಲಿದ್ದಾರೆ. ಬಳಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ಸತ್ಯನಾರಾಯಣ ಭಾರತಿ ಶ್ರೀಪಾದಗಳವರು ಬೆಳಗಿನ ಮಠ ನೀಡಿದ್ದಾರೆ. ಅದೇ ರೀತಿ ಸಮಾರಂಭದ ಸಭಾಧ್ಯಕ್ಷತೆಯನ್ನು ಜಯರಾಮಗಿರಿಯ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಮುಖ್ಯ ಅತಿಥಿಗಳಾಗಿ ಸಂಜೀವ ಮಠದ ಶಾಸಕರು ಪುತ್ತೂರು, ಗಿರೀಶ್ ಭಾರದ್ವಾಜ್, ಸಿ ಕಾರ್ಯಪ್ಪ, ಶ್ರೀರಾಮದಲ್ಲಿ ಜಿಲ್ಲೆಯ MRS ಮಂಗಳೂರು, ಚಿರಂಜೀವಿ ವಲಯ ಅರಣ್ಯಾಧಿಕಾರಿ ಪುತ್ತೂರು, ಲಕ್ಷ್ಮೀ ಸರ್ಕಾರಿ ಅಧ್ಯಕ್ಷರು ಉಮಾಮಹೇಶ್ವರ ಸೇವಾ ಟ್ರಸ್ಟ್, ಸುರಕರುಣ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನಡೆದರು. ಈ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಪುಷ್ಪರಥಕ್ಕೆ ದೇವಿಗೆಯಾಗಿ ಮರಗಳನ್ನು ನೀಡಿದಂಥ 16 ಮಂದಿ ಭಕ್ತರನ್ನು ಸನ್ಮಾನಿಸುವ ಕಾರ್ಯಕ್ರಮವಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭಾ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದೇವಸ್ಥಾನದ ವಠಾರದಲ್ಲಿರುವಂತಹ ಭಕ್ತಾದಿಗಳು ವ್ರತ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ವ್ರತದ ಮುಂದೆ ಎಲ್ಲ ಭಗವದ್ಭಕ್ತರು ಬಂದು ಈ ವ್ರತ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ದೇವರ ಕೃಪಾ ಇಂದು ಸಂಜೆ ಗಂಟೆ 6ಕ್ಕೆ PK ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಇದೆ. ಬಳಿಕ ಜಾತ್ರೋತ್ಸವ ಜರುಗಲಿದೆ. ಅದೇ ರೀತಿ ಈಗ ಬಳಸಿ ನಮ್ಮ ಭಜನಾ ದೇವರ ಜಾತ್ರೋತ್ಸವವು ಸಂಪನ್ನಗೊಳ್ಳಲಿದೆ.
ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರುವಂತಹ ಶ್ರೀಮದ್ ಅಟನೀರ್ ಮಠಾಧೀಶರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಆಗಮಿಸ್ತಾ ಇದ್ದಾರೆ. ಈ ಸಭಾ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ಆಶೀರ್ವಚನವನ್ನು ನೀಡಲಿಕ್ಕಿರುವಂತಹ ಪರಮ ಪೂಜ್ಯ ಸಚ್ಚಿದಾನಂದ ಶ್ರೀ ಭಾರತಿ ಶ್ರೀಪಾದಂಗಳವರನ್ನು ಉಮಾಮಹೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ಲಕ್ಷ್ಮೀಶ ತಂತ್ರಿ ಇವರು ವೇದಿಕೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮ ಈಗ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿರುವ ಸಭಾಭವನದಲ್ಲಿ ಬಂದು ಉಪಸ್ಥಿತರಿರಬೇಕು. ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸುವಲ್ಲಿ ಸಹಕರಿಸಬೇಕು ಅಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಬೆಳಗಿನ ಸಭಾ ಕಾರ್ಯಕ್ರಮ ಈಗ ಆರಂಭ ಆಗ್ತಾ ಇದೆ. ಎಲ್ಲ ಭಗವಂತ ಭಕ್ತ ಬಂಧುಗಳು ಕೂಡ ಸಭಾಭವನದಲ್ಲಿ ಬಂದು ಉಪಸ್ಥಿತರಿರಬೇಕು. ಈ ಸಭಾ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಆರಂಭ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯರಾಗಿರುವಂತಹ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಈಗಾಗಲೇ ಸಭಾ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದಾರೆ. ಮಜಲಮಾರು ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯರಾಮ ಕೈಲಾಯ ಶಿಬಿರ ಹಾಗೂ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಶ್ರೀ ಲಕ್ಷ್ಮೀಶ ತಂತ್ರಿಯವರು ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಹಾಗೂ ತೂಗು ಸೇತುವೆಗಳ ಸರ್ದಾರ ಶ್ರೀ ಗಿರೀಶ್ ಭಾರದ್ವಾಜ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂತಹ ವಿಪಿ ಕಾರ್ಯಪ್ಪ, ಎಂಆರ್ಪಿಎಲ್ ಮಂಗಳೂರಿನ ಶ್ರೀ ಸೀತಾರಾಮ ರೈ ಚೆಲ್ಯಡ್ಕ, ವಲಯ ಅರಣ್ಯಾಧಿಕಾರಿ ಶ್ರೀ ಬಿಎಂ ಕಿರಣ್, ಶ್ರೀ ಸುಧಾಕರ ಗುಲಾಲ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನರಿಮೂರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕು. ಅವರನ್ನ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಕರೆದುಕೊಂಡು ವೇದಿಕೆಗೆ ಬರಬೇಕು ಅಂತ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೇವೆ. ಯಾರನ್ನು ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಪುತ್ತಿಲ ಶ್ರೀವಲ್ಲಭ ಹೆಬ್ಬಾರ್, ಅಡಿಲು ಮೋನಪ್ಪ ಕರ್ಕೇರಾಯವರು, ಶೆಟ್ಟಿಮಜಲು ಡಾಕ್ಟರ್ ಪ್ರದೀಪ್ ಕುಮಾರ್ ಇವರು, ಮಡತಾರು ವೆಂಕಟರಮಣ ಭಟ್, ಇಂದಿರಾನಗರ ಸರೋಜಿನಿ ನಾಯಕ್, ಆಲಂಗ ಕಿಶೋರ್ ಎ, ಗಂಗಾಧರ ಆಚಾರ್ಯ, ತಿಮ್ಮಪ್ಪ ಹೆಗಡೆ, ರಾಜೇಂದ್ರ ಭಟ್, ಪ್ರಶಾಂತ್ ನಾಯಕ್, ಚಂದ್ರನ್ ಸಾಗು, ರುಕ್ಮೇಗೌಡ ಮಜಲು, ಯತೀಶ್ ಆಚಾರ್ಯ ಪುರುಷರಕಟ್ಟೆ, ರಾಮಚಂದ್ರ ಭಟ್, ಉದಯ ತಂತ್ರಿ, ಕೃಷ್ಣಪ್ಪ ಗೌಡ, ಹರೀಶ್ ಪೂಜಾರಿ ಎಲ್ಲ ಮಹನೀಯರು ಕೂಡ ದಾನಿಗಳು ಕೂಡ ವೇದಿಕೆಯ ಎದುರು ಭಾಗದಲ್ಲಿರುವಂತಹ ಆಸನಗಳಲ್ಲಿ ಉಪಸ್ಥಿತರಿರಬೇಕು. ಅವರನ್ನ ಆತ್ಮೀಯವಾಗಿ ಕೋರಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಪೂಜ್ಯರಾದ ಸ್ವಾಮೀಜಿಯವರು ಕಾರ್ಯಕ್ರಮದ ಒತ್ತಡಗಳಲ್ಲಿರುವುದರಿಂದ ಸಭಾ ಕಾರ್ಯಕ್ರಮವು ಈಗಾಗಲೇ ನಾವು ಆರಂಭಗೊಳಿಸ್ತಾ ಇದ್ದೇವೆ. ಎಲ್ಲ ಮುಖ್ಯ ಅತಿಥಿಗಳನ್ನು ಬಂದವರನ್ನು ಟ್ರಸ್ಟಿನ ಸದಸ್ಯರು ವೇದಿಕೆಗೆ ದಯವಿಟ್ಟು ಕರೆದುಕೊಂಡು ಬರಬೇಕಾಗಿ ಮತ್ತೊಮ್ಮೆ ವಿನಂತಿ. ಪ್ರಪ್ರಥಮವಾಗಿ ಶ್ರೀಯುತ ಜಯರಾಮ ಕೆದಲಾಯರು, ಶ್ರೀ ಲಕ್ಷ್ಮೀಶ ತಂತ್ರಿಯವರು, ಶ್ರೀ ಸುಧಾಕರ ಕುಲಾಲ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆರಂಭದಲ್ಲಿ ಪ್ರಾರ್ಥನೆ ಶ್ರೀಮತಿ ಶರಣ್ಯ ಇವರು ನಮ್ಮೆಲ್ಲರ ಪರವಾಗಿ ಶ್ರೀ ದೇವರನ್ನ ಪ್ರಾರ್ಥಿಸಲಿಕ್ಕಿದ್ದಾರೆ.
ಭಜ ಮಾನಸ ವಿಘ್ನೇಶ್ವರ ಮನೀಶಂ ಭಜ ಮಾನಸ ವಿಘ್ನೇಶ್ವರ ಮನೀಶಂ ಭಜ ಪೂರ್ವಾಪಣ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನೀಶಂ ಭಜ ಪೂರ್ವಾಪಣ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನೀಶಂ ಭಜ ಪೂರ್ವಾಪಣ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನೀಶಂ ಗಜವದನಂ ದುರಿತೌಕ ವಿನಾಶಂ ಗಜವದನಂ ದುರಿತೌಕ ವಿನಾಶಂ ಗಜವದನಂ ದುರಿತೌಕ ವಿನಾಶಂ ಗತಶಮನಂ ಶತಸೂರ್ಯನಿಕಾಶಂ ಗಜವದನಂ ದುರಿತೌಕ ವಿನಾಶಂ ಗತಶಮನಂ ಶತಸೂರ್ಯನಿಕಾಶಂ ಭಜ ಮಾನಸ ವಿಘ್ನೇಶ್ವರ ಮನೀಶಂ ಭಜ ಪೂರ್ವಾಪಣ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನೀಶಂ ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಾಗತ ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರನ್ನು ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ನವೀನ್ ರೈ ಶಿಬಿರ ಇವರಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ವಲಯ ಅರಣ್ಯಾಧಿಕಾರಿಗಳು ಪುತ್ತೂರು ವಲಯ ಶ್ರೀ ಕಿರಣ್ BM ಅವರಾಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಪಾದಂಗಳವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಉಮಾಮಹೇಶ್ವರ ದೇವಸ್ಥಾನ ಮಜಲ್ಮಾರು ಇದರ 6ನೇ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂದೆ ಕೆಲವೊಂದು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಕಳೆದ 5 ದಿನಗಳಿಂದ ಭಗವದ್ಭಕ್ತರ ಸಹಕಾರದಿಂದ ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ಅತ್ಯುತ್ತಮ ರೀತಿಯಲ್ಲಿ ಜರುಗ್ತಾ ಇದೆ. ಈ ರೀತಿಯಾಗಿ ಜರುಗುವುದಕ್ಕೆ ಮೂಲ ಪ್ರೇರಣೆ ಎಂದರೆ ಆ ಭಗವಂತ ಉಮಾಮಹೇಶ್ವರ ದೇವರು ಅಂತ ನಾವು ಭಾವಿಸಿದ್ದೇವೆ. ಸುಮಾರು 3 ತಿಂಗಳಿನಿಂದ ಈ ಬ್ರಹ್ಮಕಲಶೋತ್ಸವದ ತಯಾರಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಜಯರಾಮ್ ಕೆದಲಯ, ಅದೇ ರೀತಿ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ತಂತ್ರಿಗಳು ಆದಂಥ ಲಕ್ಷ್ಮೀಶ ತಂತ್ರಿ,
ಇವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಹಯೋಗದೊಂದಿಗೆ ನಡೀತಾ ಇದೆ. ಶ್ರೀದೇವರ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ತಯಾರಿ ಮಾಡುವ ವಿಚಾರ ನಮ್ಮ ಕಾರ್ಯಕರ್ತರಲ್ಲಿ ವಿಚಾರಿಸಿದಾಗ ಎಲ್ಲ ಕಾರ್ಯಕರ್ತರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ ಶ್ರೀದೇವರ ಕೃಪೆಗೆ ತಾವೆಲ್ಲರೂ ಪಾತ್ರ ಆಗುವಂಥ ಒಂದು ಕೆಲಸದಲ್ಲಿ ನಾವೆಲ್ಲ ಇದ್ದೇವೆ ಎಂಬ ವಿಚಾರವನ್ನು ತಿಳಿಸಿದ ನಂತರ ನಮ್ಮ ಪ್ರಥಮ ಸಭೆಯ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುನ್ನುಡಿಯನ್ನು ಬರೆದಿದ್ದೇವೆ. ತದನಂತರ 3 ತಿಂಗಳಿನಲ್ಲಿ ನಮ್ಮ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ಸಾಂಗವಾಗಿ ಜರುಗಿದೆ. ಈ ರೀತಿಯಾಗಿ ಜರುಗುವುದಕ್ಕೆ ಮೂಲ ಕಾರಣ ದೇವರ ಅನುಗ್ರಹ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ಪ್ರಥಮವಾಗಿ ಪುಷ್ಪರಥ ತಯಾರಿ ಮಾಡುವ ಒಂದು ವಿಚಾರಕ್ಕೆ ಬಂದಿದ್ದೆವು. ಆ ಸಂದರ್ಭದಲ್ಲಿ ನಮಗೆ ಗ್ರಾಮದ ಸುಮಾರು ಒಂದು 16 ಮಂದಿ ಈ ಪುಷ್ಪರಥಕ್ಕೆ ಬೇಕಾಗುವಂಥ ಮರಮಟ್ಟುಗಳನ್ನು ದಾನವಾಗಿ ನೀಡಿದರು. ಇವರನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಯಾತಕ್ಕಾಗಿ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಜರುಗಬೇಕಾದರೆ ಮೊದಲು ಅದಕ್ಕೆ ಬೇಕಾಗುವಂಥ ಉತ್ಪನ್ನಗಳು ಬೇಕು. ಅದಕ್ಕಾಗಿ ದಾನವಾಗಿ ಅಂದರೆ ದೇವರ ಸೇವೆಯನ್ನು ಮಾಡುವ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಸುಮಾರು 16 ಮಂದಿ ಈ ಪುಷ್ಪರಥಕ್ಕೆ ಬೇಕಾಗುವಂಥ ಒಂದು ಮರಮಟ್ಟುಗಳು ನೀಡಿದ್ದಾರೆ. ನಮ್ಮ ಈ ಪುಷ್ಪರಥ ಸುಮಾರು ಅಂದಾಜು 20 ಲಕ್ಷದ ವೆಚ್ಚದಲ್ಲಿ ತಯಾರಾಗಿದೆ. ತದನಂತರ ದೇವಸ್ಥಾನದ ಅಭಿವೃದ್ಧಿ, ಇಂಟರ್ಲಾಕ್ ಅಳವಡಿಸುವುದಿರ್ಬೋದು ಅಥವಾ ದೇವಸ್ಥಾನದ ಪೈಂಟಿಂಗ್ ಇರ್ಬೋದು, ಈ ಎಲ್ಲ ಕೆಲಸಗಳನ್ನು ಸೂಕ್ತ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಅದೇ ರೀತಿ ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ. ಇದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ ಅತಿ ಮುಖ್ಯವಾಗಿದೆ. ಇವರ ಸಹಕಾರದಲ್ಲಿ ನಮ್ಮ ದೇವಸ್ಥಾನದ 2 ಬ್ರಹ್ಮಕಲಶಗಳು ನಡೆದಿದೆ. ಧರ್ಮಸ್ಥಳದಿಂದ ನಮಗೆ ಸುಮಾರು 5 ಲಕ್ಷ ರೂಪಾಯಿಯ ಒಂದು ಧನ ಸಹಾಯವನ್ನು ನಮ್ಮ ದೇವಸ್ಥಾನಕ್ಕೆ ನೀಡಿದ್ದಾರೆ. ಅದಕ್ಕಾಗಿ ನಾವು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿ ಹಾಗೂ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ತದನಂತರ ಅಭಿವೃದ್ಧಿಯ ವಿಚಾರದಲ್ಲಿ ಬರುವಾಗ ದೇವಸ್ಥಾನಕ್ಕೆ ಬೇಕಾಗುವಂಥ ಹಣಕಾಸು ವಿಚಾರ ಇರ್ಬೋದು, ಇದನ್ನೆಲ್ಲ ನಮ್ಮ ಗ್ರಾಮಸ್ಥರೇ ಊರ ಹಾಗೂ ಪರ ಊರ ಗ್ರಾಮಸ್ಥರು ನಮಗೆ ಒದಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಹ ಹೊಂದಿಸಬೇಕಾಗ್ತದೆ. ಯಾತಕ್ಕಾಗಿ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಿದ್ದರೆ ಅಲ್ಲಿ ಮೂಲಧನ ಬೇಕಾಗ್ತದೆ. ಆ ಮೂಲಧನವನ್ನು ಭಕ್ತರು ನಮಗೆ ನೀಡಿದ್ದಾರೆ. ಇಷ್ಟೊಂದು ವಿಜೃಂಭಣೆಯಿಂದ ಈ 5 ದಿನಗಳಿಂದ ಕಾರ್ಯಕ್ರಮ ನಡಿಬೇಕಾದರೆ ಅದಕ್ಕೆ ಬೇಕಾದ ಮೂಲಧನ ನಮ್ಮ ಗ್ರಾಮಸ್ಥರು ಉದಾರವಾಗಿ ನೀಡಿದ್ದಾರೆ. ಅಂದರೆ ಬ್ರಹ್ಮಕಲಶೋತ್ಸವ ಸುಮಾರು 12 ವರ್ಷಗಳಿಗೆ ಒಮ್ಮೆ ಜರುಗುವಂಥ ಒಂದು ಪದ್ಧತಿ. ಈ ಹಿಂದೆ 2009ರಲ್ಲಿ ವಿಜೃಂಭಣೆಯಿಂದ ನಮ್ಮ ದೇವಸ್ಥಾನದ ಬ್ರಹ್ಮಕಲಶ ನಡೆದಿತ್ತು. ತದನಂತರ 2 ವರ್ಷಕ್ಕೆ ಮುಂಚೆ ನಾವು ಬ್ರಹ್ಮಕಲಶಕ್ಕೆ ಒಂದು ದಿನ ನಿಗದಿಯನ್ನು ಮಾಡಿದೆವು. ಆ ಸಂದರ್ಭದಲ್ಲಿ ನಮ್ಮ ದೇಶವು ಕೊರೋನಾ ಮಹಾಮಾರಿಯಿಂದ ತತ್ತರಿಸಿ ಹೋಗಿತ್ತು. ಆ ನಿಟ್ಟಿನಲ್ಲಿ 2 ವರ್ಷ ಈ ಬ್ರಹ್ಮಕಲಶೋತ್ಸವವನ್ನು ನಾವು ಮುಂದುವರಿಸುತ್ತಾ ಬಂದೆವು. ಇನ್ನೊಂದು ಈ ಸಂದರ್ಭದಲ್ಲಿ ನಾವು ಅತ್ಯಂತ ದುಃಖದಿಂದ ಹೇಳಬೇಕಾದಂಥ ಒಂದು ವಿಚಾರ ಅಂದರೆ ನಮ್ಮ ಕಳೆದ ಬ್ರಹ್ಮಕಲಶೋತ್ಸವಕ್ಕೆ ದಿನ ನಿಗದಿ ಮಾಡುವ ಸಮಯದಲ್ಲಿ ನಮ್ಮ ಕಮಿಟಿಯ ಕಾರ್ಯದರ್ಶಿ ದಿವಂಗತ ವಿಶ್ವನಾಥ ಗೌಡ ಇದ್ದರು. ಇವರು ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಮಗೆ ಮೂಲ ಪ್ರೇರಣೆಯಾಗಿ ಸ್ವತಃ ನಿಂತು ಕೆಲಸ ಮಾಡಿದಂಥ ಒಬ್ಬ ಯುವಕ. ಇಂಥ ಯುವಕರನ್ನು ನಾವು ಈ ಬ್ರಹ್ಮಕಲಶದ ಸಮಯದಲ್ಲಿ ನೋಡಲಿಕ್ಕೆ ಆಗಲಿಲ್ಲ. ಇದು ಬಹಳ ವಿಷಾದನೀಯ. ಅವರ ಆತ್ಮಕ್ಕೂ
ಚಿರ ಶಾಂತಿ ದೊರಕಲಿ, ಭಗವಂತ ಅವರ ಕುಟುಂಬಕ್ಕೆ ದೇವರ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಇನ್ನು ಮುಂದಕ್ಕೂ ಒದಗಿಸಲಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಸಹಕಾರ ನೀಡಿದಂಥ ಎಲ್ಲ ಭಕ್ತರಿಗೂ, ಅದೇ ರೀತಿ ಹೊರಕಾಣಿಕೆಯನ್ನು ನಮಗೆ ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಹೊರಕಾಣಿಕೆಯನ್ನು ಪ್ರತಿಯೊಂದು ಗ್ರಾಮಸ್ಥರು ನೀಡಿದ್ದಾರೆ. ನಮಗೆ ಧರ್ಮಸ್ಥಳದಿಂದ ಹೊರಕಾಣಿಕೆ ಬಂದಿದೆ, ಸುಬ್ರಹ್ಮಣ್ಯದಿಂದ, ಅದೇ ರೀತಿ ಕೊಕ್ಕಡದಿಂದ, ಅದೇ ರೀತಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಕಾಣಿಕೆ ಬಂದಿದೆ. ಇನ್ನೊಂದು ವಿಚಾರ ಅಂದರೆ, ನಮಗೆ ಈ ಬ್ರಹ್ಮಕಲಶಕ್ಕೆ ಬೇಕಾಗುವಂಥ 7 ದಿನಗಳ ಹಾಲು ಮೊಸರುಗಳನ್ನು ನಮ್ಮ ಭಾಸ್ಕರಾಚಾರ್ಯ ಹಿಂದಾರ್ ಇವರು ಉದಾರವಾಗಿ ನೀಡಿದ್ದಾರೆ. ಪ್ರಥಮವಾಗಿ ಅವರು ಒಂದು ಸಂದರ್ಭದಲ್ಲಿ ನನ್ನಲ್ಲಿ ಹೇಳಿದರು, ದೇವಸ್ಥಾನಕ್ಕೆ ಬೇಕಾಗುವ 2 ದಿನದ ಒಂದು ಹಾಲು ಹಾಗೂ ಮೊಸರಿನ ವ್ಯವಸ್ಥೆ ನಾನು ಮಾಡ್ತೇನೆ. ಆದರೆ ತದನಂತರ ಮರುದಿವಸವೇ ನನಗೆ ಫೋನ್ ಮಾಡಿ ಹೇಳಿದರು, ನೀವು ಯಾರಾದರೂ ಹಾಲು ಮೊಸರನ್ನು ಫ್ರೀಯಾಗಿ ಕೊಡೋದಿದ್ದರೆ ತಗೊಳ್ಳಿ, ಇಲ್ಲದಿದ್ದರೆ ಆ ಎಲ್ಲ ಈ 7 ದಿನಕ್ಕೆ ಬೇಕಾಗುವಂಥ ಹಾಲು ಮೊಸರನ್ನು ನಾನು ಕೊಡ್ತೇನೆಂಬ ಅಂತ ಒಂದು ವಿಚಾರವನ್ನು ತಿಳಿಸಿದರು. ಆ ವಿಚಾರದ ಮುಖಾಂತರ ಇವತ್ತಿನ ತನಕ ಅಂದರೆ ನಾಳೆಯ ತನಕ ಬೇಕಾಗುವಂಥ ಎಲ್ಲ ಹಾಲು ಮೊಸರನ್ನು ಒದಗಿಸಿದಂಥ ಭಾಸ್ಕರಾಚಾರ್ಯ ಇಂದಾರು ಇವರನ್ನು ನಾವು ಅಭಿನಂದಿಸಬೇಕಾಗ್ತದೆ. ನಿನ್ನೆ ಆ ಸಭೆಯಲ್ಲಿ ಕೆಲವೊಂದು ವಿಚಾರವನ್ನು ನಮ್ಮ ಭಾಸ್ಕರಾಚಾರ್ಯವರು ನಮಗೆ ತಿಳಿಸಿದರು. ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಇದ್ದಾರೆ ಅಂದರೆ ಅದು ನಮಗೆ ಬಹಳ ಪ್ರೀತಿಯ ವಿಚಾರ. ಈ ಬ್ರಹ್ಮಕಲಶ ಸಾಂಗವಾಗಿ ಜರುಗುವುದಕ್ಕೆ ಹಲವಾರು ಮಹನೀಯರು ಕೈ ಜೋಡಿಸಿದ್ದಾರೆ. ಕೈ ಜೋಡಿಸಿದ ಎಲ್ಲ ಮಹನೀಯರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಅವರಿಗೆ ಉಮಾಮಹೇಶ್ವರನ ಕೃಪೆ ಸದಾ ಇರಲಿ, ಆಯುರಾರೋಗ್ಯ ಅವರಿಗೆ ಕೊಡಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲು ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಲ ಎಡನೀರು ಮಠ ಇವರು ಬಂದಿದ್ದಾರೆ. ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಸಮಾರಂಭದ ಸಭಾಧ್ಯಕ್ಷತೆಯನ್ನು ಜಯರಾಮ್ ಕೆದಿಲಾಯ ಶಿಬಿರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ವಹಿಸಿಕೊಳ್ಳಲಿದ್ದಾರೆ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸಂಜೀವ ಮಠಂದೂರು ಇವರು ಭಾಗವಹಿಸಲಿದ್ದಾರೆ. ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗಿರೀಶ್ ಭಾರದ್ವಾಜ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿ CP ಕಾರ್ಯಪ್ಪ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಮತ್ತೊಬ್ಬ ಕೊಡುಗೈ ದಾನಿ ಸೀತಾರಾಮರೈ ಚೆಲ್ಲೆಡ್ಕ MRPLನ ಉದ್ಯೋಗಿ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇನ್ನೋರ್ವ ಅತಿಥಿ ಕಿರಣ್ BM ಒಳಾರಣ್ಯಾಧಿಕಾರಿ ಪುತ್ತೂರು ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ದುಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಲಕ್ಷ್ಮೀಶ ತಂತ್ರಿ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದೆ. ಅದೇ ರೀತಿ ನಮ್ಮ ಟ್ರಸ್ಟ್ನ ಮತ್ತೋರ್ವ ಸದಸ್ಯ ಸುದ್ದಿ ತಂತ್ರಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಎಲ್ಲ ಹಿರಿಯರು, ಅದೇ ರೀತಿ ಇಂದು ಪಡುವವರು, ಅದೇ ರೀತಿ ಭಕ್ತಾದಿಗಳು, ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರ ಜಯರಾಮ್ ಪೂಜಾರಿ ಅವರಿದ್ದಾರೆ. ಎಲ್ಲ ಭಗವತ್ ಭಕ್ತರನ್ನು ಈ ಒಂದು ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಪತ್ರಕರ್ತ ಮಿತ್ರರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಅದೇ ರೀತಿ ಕಳೆದ 5 ದಿನಗಳಿಂದ ನಮ್ಮ ಈ ಸಭಾ ಕಾರ್ಯಕ್ರಮ ಹಾಗೂ ಇಲ್ಲಿನ ಎಲ್ಲ ಸಭಾ ನಿರ್ವಹಣೆಯನ್ನು ಮಾಡಿದಂಥ ನಮ್ಮ ಶಾಲಾ ಶಿಕ್ಷಕರಿದ್ದಾರೆ. ಇವರು ನವೀನ್ ರೈ ಮತ್ತು ಅವಿನಾಶ್ ಕೊಡಂಕಿರಿ ಮತ್ತು ಉಲಯ ಪುಷ್ಪಕ್ಕ ಹಾಗೂ ಇನ್ನಿತರರಿದ್ದಾರೆ. ಇವರೆಲ್ಲರ ಸಹಕಾರದಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮ ರೀತಿಯಲ್ಲಿ ಸಭಾ ಕಾರ್ಯಕ್ರಮ ಜರುಗುವುದಕ್ಕೆ ಮೂಲ ಪ್ರೇರಣೆ ಅಂತ ಇವರನ್ನು ಹೇಳ್ಬೋದು. ಇಂತಹ ವ್ಯಕ್ತಿಗಳನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ವೇದಿಕೆಯಿಂದ ಪ್ರಾಸ್ತಾವಿಕವಾಗಿ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ, ಅದೇ ರೀತಿ ತಮ್ಮನ್ನು ಸ್ವಾಗತಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಶ್ರೀ ಉಮಾಮಹೇಶ್ವರ ದೇವರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ, ಆಶೀರ್ವಚನ ನೀಡಲಿಕ್ಕಿರುವಂತಹ
ಶ್ರೀಮದ್ ಎಡನೀರು ಮಠಾಧೀಶರಾದಂಥ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರನ್ನು ನಮ್ಮ ಅಧ್ಯಕ್ಷರಾಗಿರುವಂತಹ ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ಲಕ್ಷ್ಮೀಶ ತಂತ್ರಿ ದಂಪತಿಯವರು ಗೌರವಿಸಬೇಕು, ಫಲ ಪುಷ್ಪಗಳನ್ನು ನೀಡಿ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಷಮಿಸಿ, ಒಂದು ಬಿಟ್ಟು ಹೋಗಿದೆ. ನನ್ನ ಆತ್ಮೀಯ ಮಿತ್ರ ನರಿಮಂಗಳೂರು ಗ್ರಾಮ ಪಂಚಾಯತ್ನ ಒಬ್ಬ ಸಕ್ರಿಯ ಉಪಾಧ್ಯಕ್ಷ ಇವರನ್ನು ಸ್ವಾಗತಿಸೋಕ್ಕೆ ನನಗೆ ಮರೆತು ಹೋಗಿದೆ. ತಮ್ಮ ಈ ಸಂದರ್ಭದಲ್ಲಿ ನಮ್ಮ ನರಿಮಂಗಳೂರು ಗ್ರಾಮ ಪಂಚಾಯತನ್ನು ಅಭಿವೃದ್ಧಿಯ ದಿಶೆಯಲ್ಲಿ ಕೊಂಡೊಯ್ದಂಥ ವ್ಯಕ್ತಿ ಇದ್ದರೆ ಅದು ಸುಧಾಕರ್ ಕುಲಾಲ್. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಇವರು ಯುವಕ ಮಂಡಳದ ಅಧ್ಯಕ್ಷರೂ ಆಗಿದ್ದಾರೆ. ಇವರನ್ನು ಸ್ವಾಗತಿಸ್ತಾ ಇದ್ದೀನಿ. ಶ್ರೀಯುತ ಬ್ರಹ್ಮಶ್ರೀ ವೇದಮೂರ್ತಿ ಲಕ್ಷ್ಮೀಶ ತಂತ್ರಿ ದಂಪತಿಗಳು ಪೂಜ್ಯರಾದಂತಹ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಬಂದಿರುವಂತಹ ಅತಿಥಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ. ಅತಿಥಿ ದೇವೋಭವ ಎಂಬಂತೆ ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಇದರ ಅಧ್ಯಕ್ಷರಾದಂತಹ ಗೌರವಾನ್ವಿತ ಶ್ರೀಯುತ ಜಯರಾಮ್ ಕೆದಿಲಾಯ ಶಿಬರ ಇವರಿಗೆ ಸತೀಶ್ ಪ್ರಭು ಮಣಿಯ ಸಮಿತಿಯ ಸದಸ್ಯರಾದಂತಹ ಸತೀಶ್ ಪ್ರಭು ಮಣಿಯ ಗೌರವಾರ್ಪಣೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪುತ್ತೂರು ವಲಯ ಅರಣ್ಯಾಧಿಕಾರಿಯವರಾದಂತಹ ಶ್ರೀಯುತ ಕಿರಣ್ BM ಇವರಿಗೆ ಕೃಷ್ಣಪ್ಪ ಪೂಜಾರಿ ಮುಕ್ವೆ ಸಮಿತಿಯ ಸದಸ್ಯರಾದಂತಹ ಕೃಷ್ಣಪ್ಪ ಪೂಜಾರಿ ಮುಕ್ವೆ ತಾವು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನು ಓರ್ವ ಮುಖ್ಯ ಅತಿಥಿಯಾದಂತಹ ಲಕ್ಷ್ಮೀಶ್ ತಂತ್ರಿ ಇವರಿಗೆ ಸುಧೀರ್ ಹೆಬ್ಬಾರ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಸುಧೀರ್ ಹೆಬ್ಬಾರ್ ತಾವು ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನರಿಮಂಗಳೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಸುಧಾಕರ್ ಕುಲಾಲ್ ಇವರಿಗೆ ನವೀನ್ ನಾಯಕ್ ಚಂದ್ರಂ ಸಾಗ್ ನಮ್ಮ ಸಮಿತಿಯ ಸದಸ್ಯರಾದಂತಹ ನವೀನ್ ನಾಯಕ್ ಇಲ್ಲದೆ ಹೋದರೆ ಉಪಾಧ್ಯಕ್ಷರಾದಂತಹ ಬೆಳ್ಳಿಯಪ್ಪ ಗೌಡ ಕೆದ್ಕರ್ ತಾವು ಬಂದು ಇದೀಗ ನರಿಮಂಗಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಸುಧಾಕರ್ ಕುಲಾಲ್ ಇವರಿಗೆ ಉಪಾಧ್ಯಕ್ಷರಾದಂತಹ ಬೆಳ್ಳಿಯಪ್ಪ ಗೌಡ ಇವರಿಂದ ಗೌರವಾರ್ಪಣೆ. ಧನ್ಯವಾದಗಳು. ಆತ್ಮೀಯರೇ, ಹಿಂದೂ ಧರ್ಮದ ಆಶಾ ಕಿರಣ, ಅಧ್ಯಾತ್ಮ ಲೋಕದ ಗುರು ಪರಂಪರೆ, ಶಂಕರಾಚಾರ್ಯ ಪರಂಪರೆಯ ಕಾಸರಗೋಡಿನ ಎಡನೀರು ಮಠ, ಶಂಕರಾಚಾರ್ಯರ 4 ನೇರ ಶಿಷ್ಯರಲ್ಲಿ ಓರ್ವರಾದಂತಹ ಶ್ರೀ ಶ್ರೀ ತೋಟಕಾಚಾರ್ಯ ಪರಂಪರೆಯ ಶ್ರೀಮದ್ ಎಡನೀರು ಮಠ
ಮಧುವಾಹಿನಿ ನದಿ ದಡದಲ್ಲಿರುವಂತಹ ಒಂದು ಶಕ್ತಿ ಕೇಂದ್ರ. ದೇವರಾದ ದಕ್ಷಿಣಾಮೂರ್ತಿ ಹಾಗೂ ಗೋಪಾಲಕೃಷ್ಣ ದೇವರ ಆರಾಧಕರಾಗಿರುವಂತಹ ಈ ಮಠ ಶಿಕ್ಷಣ, ಕಲೆ ಮತ್ತು ಯಕ್ಷಗಾನ ಎಲ್ಲದಕ್ಕೂ ಆಶ್ರಯ ನೀಡಿ ಹಿಂದೂ ಧರ್ಮ, ಸಂಸ್ಕೃತಿ, ಆಧ್ಯಾತ್ಮದ ಪರಂಪರೆಯನ್ನು ಮುನ್ನಡೆಸ್ತಾ ಇರುವಂತಹ ನಮ್ಮೆಲ್ಲರ ಆರಾಧ್ಯ ಕೇಂದ್ರ. ಈಗ ಈ ಮಠದ ಆಧ್ಯಾತ್ಮ ಪೀಠದ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು. ನಮ್ಮೆಲ್ಲರ ಭಕ್ತಿ ಗೌರವಗಳನ್ನು ಅವರ ಚರಣಗಳಿಗೆ ಸಮರ್ಪಿಸ್ತಾ ಪೂಜ್ಯ ಶ್ರೀಪಾದರು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ನಮೋ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನ್ವನೀತಹಸ್ಸಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲಮಾರು ಇದರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಾದಿಗಳು ದಿನಾಂಕ 25 ಆರಭ್ಯ ಮೊದಲುಗೊಂಡು ಇವತ್ತು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವಾದಿಗಳು ಶ್ರೀದೇವರಿಗೆ ನಡೆದಿದೆ. ಪುತ್ತೂರಿನ ದೇವಾಲಯಗಳಲ್ಲಿ ಪ್ರಸಿದ್ಧ ದೇವಾಲಯವಾದಂಥ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲಮಾರು ಇದು. ಎರಡು ಶಕ್ತಿಗಳನ್ನು ಹೊಂದಿಕೊಂಡು ಉಮಾಮಹೇಶ್ವರ ಸನ್ನಿಧಿಯನ್ನು ಹೊಂದಿಕೊಂಡು ದೇವರನ್ನು ಇತರ ಗಣಪತಿ ಮತ್ತು ದುರ್ಗೆಯ ಸನ್ನಿಧಿಯನ್ನು ಕೂಡ ಹೊಂದಿಕೊಂಡು ನಂಬಿದಂಥ ಭಕ್ತರಿಗೆ ಅನುಗ್ರಹವನ್ನು ನೀಡ್ತಾ ಬರೋದನ್ನು ನಾವು ಹಿಂದಿನಿಂದ ನೋಡಿದ್ದೇವೆ. ಈಗಾಗಲೇ ಅವರು ಪ್ರಾಸ್ತಾವಿಕದಲ್ಲಿ ತಿಳಿಸಿದರು, 2 ವರ್ಷಗಳ ಹಿಂದೆ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರಬೇಕಿತ್ತು. ಆದರೆ ಕೊರೋನಾದ ಕಾರಣದಿಂದಾಗಿ ಅದು ಮುಂದುವರಿದು ಈಗ ಸಂಪನ್ನಗೊಳ್ಳುತ್ತಾ ಇದೆ ಅನ್ನೋದನ್ನು ತಿಳಿಸಿದರು. ಬಹುಶಃ ಯಾವುದಾದ್ರೂ ನಾವು ನಿಶ್ಚಯಿಸಿದರೆ ದೈವ ನಿಶ್ಚಯ ಅನ್ನೋದು ಬೇರೆ ಇರ್ತದೆ. ಆ ನಿಟ್ಟಿನಲ್ಲಿ ದೇವರು ನಿಶ್ಚಯಿಸಿದಂತಹ ಮುಹೂರ್ತದಲ್ಲಿ, ದೇವರು ಅನುಗ್ರಹಿಸಿದಂತಹ ಮುಹೂರ್ತದಲ್ಲಿ ಇವತ್ತು ಕಲಶಾದಿ ಕಾರ್ಯಕ್ರಮಗಳು ನಡೀತಾ ಇದೆ. ಹಲವು ದೇವಸ್ಥಾನಗಳಲ್ಲಿ ಕೂಡ ಕೊರೋನಾದ ಕಾರಣಗಳಿಂದಾಗಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಮುಂದೂಡಲ್ಪಟ್ಟು ಕೊರೋನಾದ ಅನಂತರದ ದಿನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರಿದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ಬಹಳ ಸುಂದರವಾಗಿ ಎಷ್ಟೋ ದೇವಸ್ಥಾನಗಳು ನಿರ್ಮಾಣಗೊಂಡು ಭಕ್ತರ ಅನುಕೂಲಕ್ಕಾಗಿ ತೆರೆದುಕೊಂಡದನ್ನು ನಾವು ನೋಡಿದ್ದೇವೆ. ಯಾವುದೇ ರೀತಿಯಿಂದ ನಾವು ದೇವಸ್ಥಾನಗಳನ್ನು ಅಭಿವೃದ್ಧಿಗೊಳಿಸಿದರೂ ಅಥವಾ ಅದರ ಇನ್ನಿತರ ಕಾರ್ಯಗಳನ್ನು ನೆರವೇರಿಸಿದರೂ ಕೂಡ ಅದು ಪರೋಕ್ಷವಾಗಿ ನಮ್ಮ ಭಕ್ತರ ಅನುಕೂಲಕ್ಕಾಗಿ ಆ ದೇವಸ್ಥಾನದಲ್ಲಿ ಅಂತಹ ಕಾರ್ಯಗಳು ನೆರವೇರುತ್ತದೆ. ದೇವರನ್ನು ನಾವು ನಿತ್ಯ ತೃಪ್ತ ಅಂತ ನಾವು ಕೊಂಡಾಡ್ತೇವೆ. ದೈನಂದಿನ ದಿವಸಗಳಲ್ಲಿ ನಾವು ನೈವೇದ್ಯ ಸಮರ್ಪಣೆಯನ್ನು ಮಾಡ್ತೇವೆ. ನಿತ್ಯ ಮುಕ್ತ ಅನ್ನುವಂತಹ ರೀತಿಯಿಂದ ನಾವು ಕೊಂಡಾಡಿದರೂ ಕೂಡ ದೇವರನ್ನು ನಾವು ಗರ್ಭಗುಡಿಯೊಳಗೆ ಬಂಧನದಲ್ಲಿ ಇರಿಸ್ತೇವೆ. ಇದೆಲ್ಲ ಯಾವ ಕಾರಣಕ್ಕಾಗಿ ಅಂದರೆ ನಮಗೆ ಭಕ್ತಾದಿಗಳಿಗೆ ದೇವರನ್ನು ನಮ್ಮ ಭಾವನೆಗಳಿಗೆ ತಕ್ಕಂತೆ ನೋಡಲಿಕ್ಕೆ ಹೊಂದೋದು. ಈ ರೀತಿಯ ದೇವಸ್ಥಾನದ ವ್ಯವಸ್ಥೆ ನಮ್ಮ ಪ್ರಾಜ್ಞರು, ಹಿಂದಿನ ಋಷಿಮುನಿಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಧಾರ್ಮಿಕ ಶ್ರದ್ಧೆ ಬೆಳೀಲಿಕ್ಕೆ, ಧರ್ಮ ಉತ್ಥಾನಗೊಳ್ಳಲಿಕ್ಕೆ
ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದೇವಾಲಯಗಳು ಯಾವತ್ತೂ ಸುಸ್ಥಿತಿಯಲ್ಲಿದ್ದು ನಿತ್ಯ ನೈಮಿತ್ತಿಕ ಕಾರ್ಯಗಳಲ್ಲಿ ಸರಾಗವಾಗಿ ನಡೆದರೆ ಆಗ ಎಲ್ಲ ನಂಬಿದಂಥ ಭಕ್ತರಿಗೆ, ಸಮಾಜ ಬಾಂಧವರಿಗೆ ಉನ್ನತಿ ಉಂಟಾಗ್ತದೆ ಮತ್ತು ದೇವರ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಆ ದೃಷ್ಟಿಯಿಂದ ನಾವು ನಮ್ಮ ದೇವಾಲಯಗಳನ್ನು, ಜೀರ್ಣಾವಸ್ಥೆಯಲ್ಲಿರುವಂಥ ದೇವಾಲಯಗಳನ್ನು ನಾವು ಅದರ ಜೀರ್ಣೋದ್ಧಾರವನ್ನು ನಡೆಸಿ ಸುಸ್ಥಿತಿಯಲ್ಲಿ ಇರಿಸಿದರೆ ಖಂಡಿತವಾಗಿಯೂ ನಮ್ಮ ಧರ್ಮ ಬೆಳಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ಆ ಕೆಲಸ ಎಲ್ಲೆಡೆಯಲ್ಲೂ ನಡೀತಾ ಬರ್ತಾ ಇರೋದು ನಮಗೆ ಅತ್ಯಂತ ಸಂತೋಷವನ್ನು ಕೂಡ ಉಂಟು ಮಾಡಿದೆ. ಧಾರಣಾ ಧರ್ಮ ಮಿತ್ಯಾಹೋ ಧರ್ಮೋ ಧಾರಯತೆ ಪ್ರಜಾಹ ಅಂತ. ಯಾವುದು ಪ್ರಜೆಗಳನ್ನು ಒಂದುಗೂಡಿಸ್ತದೆ ಅದೇ ಧರ್ಮ ಅನ್ನುವ ರೀತಿಯಲ್ಲಿ ಕರೆಯಲ್ಪಡ್ತದೆ. ಈ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು, ನಮ್ಮ ಸಮಾಜ ಬಾಂಧವರು ಸೇರಿಕೊಂಡು ಯಾವುದೇ ರೀತಿಯ ವೈಮನಸ್ಸಿದ್ದರೂ ಕೂಡ ದೇವರಿಗೆ ಬ್ರಹ್ಮಕಲಶ ಆಗುವಾಗ ನಮ್ಮ ಮನದಲ್ಲಿದ್ದ ಕ್ಲೇಶಗಳು ಕೂಡ ಅದು ತೊಳೆದು ಹೋಗ್ತದೆ. ಯಾವುದೇ ವೈರಾಗ್ಯಗಳು ನಮ್ಮೊಳಗಿದ್ದರೂ ಕೂಡ ನಾವು ದೇವಸ್ಥಾನದಲ್ಲಿ ಜಾತಿ, ಮತ, ಮೇಲು ಕೀಳು ಅನ್ನುವ ಭೇದವಿಲ್ಲದೆ ನಾವು ಒಂದಾಗ್ತೇವೆ. ಅದಕ್ಕಿರುವಂಥ ಒಂದು ಪುಣ್ಯಪ್ರದವಾದಂಥ ಒಂದು ಜಾಗ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು. ಅದನ್ನು ನಾವು ನಮ್ಮ ಉನ್ನತಿಗಾಗಿ ನಾವು ಬಳಸಿಕೊಳ್ಳಬೇಕು ಮತ್ತು ನಾವು ನಿರಂತರವಾಗಿ ಇಂತಹ ಕ್ಷೇತ್ರಗಳಲ್ಲಿ ನಾವು ತೊಡಗಿಸಿಕೊಂಡು ಅದರ ನಿತ್ಯ ನೈಮಿತ್ತಿಕ ಕಾರ್ಯವನ್ನು ನಡೆಸುವಲ್ಲಿ ನಾವು ನೆರವಾಗಬೇಕು. ಆಗ ಮಾತ್ರ ಒಂದು ದೇವಸ್ಥಾನ ಜೀರ್ಣೋದ್ಧಾರಗೊಂಡದರಲ್ಲಿ, ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಗೊಂಡದ್ದಲ್ಲಿ ಅದರ ಉಪಯೋಗ ಜನತೆಗೆ ಆಗ್ತದೆ, ಧರ್ಮ ಬಂಧುಗಳಿಗೆ ಆಗ್ತದೆ. ಕೆಲವೊಮ್ಮೆ ಬ್ರಹ್ಮಕಲಶದ ನಂತರ ನಾವು ದೇವಾಲಯವನ್ನು ಸಂದರ್ಶಿಸಲಿಕ್ಕೂ ಸ್ವಲ್ಪ ಅಸಡ್ಡೆ ತೋರುವ ಕ್ರಮ ನಮಗೆ ಕಾಣ್ತದೆ. ನಮ್ಮ ಒತ್ತಡಗಳಿದ್ದರೂ ಕೂಡ ವಾರದಲ್ಲಿ 1 ಬಾರಿ ಅಥವಾ 2 ಬಾರಿ ಸಮೀಪದ ಕ್ಷೇತ್ರಗಳಿಗೆ ನಾವು ತೆರಳಿ ನಮ್ಮ ಭಕ್ತಿಯನ್ನು ನಿವೇದಿಸಿಕೊಂಡ್ರೆ ಖಂಡಿತವಾಗಿಯೂ ದೇವರು ನಮಗೆ ಸನ್ಮಂಗಳವನ್ನು ಉಂಟು ಮಾಡ್ತಾನೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರಲ್ಲೂ ಈ ಕ್ಷೇತ್ರದಲ್ಲಿ ಉಮಾಮಹೇಶ್ವರ ದೇವರು ಸಪತ್ನೀಕರವಾಗಿ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಭಗವತ್ಪಾದರು ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳುವಾಗ ಕಪಾಲೀಭೂತೇಶು ಜಗದೀಶೈಕ ಪದವಿ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ ಅಂತ. ಕಪಾಲವನ್ನು ಹೊತ್ತುಕೊಂಡು ಸ್ಮಶಾನವಾಸಿಯಾದರೂ ಕೂಡ ಈಶ್ವರನಿಗೆ ಜಗದೀಶ ಎನ್ನುವಂತಹ ಪದವಿ ಯಾಕೆ ದೊರೆತಿತೆಂದರೆ ತಾಯಿ ನಿನ್ನನ್ನು ಪರಿಗ್ರಹಣ ಮಾಡಿದ ಕಾರಣ ಆ ಪದವಿ ದೊರೆತಿದೆ ಅನ್ನೋದಾಗಿ ಶಂಕರಾಚಾರ್ಯರು ಹೊಗಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಮ್ಮೆಯ ಸಹಿತವಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹವನ್ನು ಉಂಟು ಮಾಡುವಂಥ ಈ ಸನ್ನಿಧಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಬೆಳಗಲಿ. ಈ ದೇವಾಲಯದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಭಕ್ತರ ಸಲುವಾಗಿ ಅದು ಕ್ಷೇತ್ರದಲ್ಲಿ ನೆರವೇರಲಿ. ಅದಕ್ಕಾಗಿ ಎಲ್ಲ ಇದನ್ನು ನಂಬಿಕೊಂಡಂತಹ ಭಕ್ತರು ತಮ್ಮಿಂದಾಗುವಂತಹ ಸೇವೆಯನ್ನು ನೀಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ, ನಮ್ಮ ಮಠದ ಅಭಿಮಾನಿ ಶಿಷ್ಯರಾದಂಥ ಕೆಮ್ಮಿಂಜೆ ಮನೆತನದವರು ನಾಗೇಶ ತಂತ್ರಿಗಳವರ ಕಾರ್ಮಿಕತ್ವದಲ್ಲಿ ಎಲ್ಲ ಇದರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಇದರ ಉಸ್ತುವಾರಿಯನ್ನು ಲಕ್ಷ್ಮೀಶ ತಂತ್ರಿಯವರು ವಹಿಸಿಕೊಂಡಿದ್ದಾರೆ. ಅಂತೆಯೇ ಅಧ್ಯಕ್ಷತೆಯನ್ನು ನಮ್ಮವರೇ ಆದಂಥ ಶ್ರೀಮಠದ ಅಭಿಮಾನಿ ಶಿಷ್ಯರಾದಂಥ ಶ್ರೀ ಜಯರಾಮ ಕೆದ್ಲಾಯರವರು ವಹಿಸಿಕೊಂಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಗಣ್ಯರಿಗೂ, ಈ ದೇವಾಲಯದ ಮೇಲೆ ಶ್ರದ್ಧೆ ಇಟ್ಟು ಬಂದಿರುವಂತಹ ಎಲ್ಲ ಧರ್ಮ ಬಂಧುಗಳಿಗೂ, ಮುಖ್ಯವಾಗಿ ಈ ದೇವಾಲಯದ ನಿರ್ವಹಣೆಯನ್ನು ವಹಿಸಿಕೊಂಡಿರುವಂತಹ ಎಲ್ಲ ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ, ಈ ಕಲಶಾದಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವಿರತವಾಗಿ ದುಡಿದಂತಹ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಶ್ರೀ ಉಮಾಮಹೇಶ್ವರ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿಂದ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇವತ್ತು ದೇವರ
ಉತ್ಸವದ ಸಲುವಾಗಿ ಒಂದು ನೂತನ ರಥ ಕೂಡ ದೇವರಿಗೆ ಸಮರ್ಪಿಸಲ್ಪಟ್ಟಿದೆ. ಅದರಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಂತಹ ಭಕ್ತಾದಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಉಮಾಮಹೇಶ್ವರ ದೇವರಿಗೆ ನೂತನವಾದಂತಹ ಪುಷ್ಪರಥವನ್ನು ಸಮರ್ಪಿಸ್ತಾ ನಮ್ಮೆಲ್ಲರನ್ನೂ ಆಶೀರ್ವದಿಸಿ ಅನುಗ್ರಹಿಸಿದ ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಪ್ರಣಾಮಗಳು. ಪರಮಪೂಜ್ಯರಲ್ಲಿ ಭಕ್ತಾಭಿಮಾನಿಗಳ ಕೋರಿಕೆ ಏನೆಂದರೆ, ಶ್ರೀ ದೇವಳಕ್ಕೆ ವಿವಿಧ ದಾನಗಳನ್ನು ಮಾಡಿರುವಂತಹ ದಾನಿಗಳಿಗೆ ಶಾಲನ್ನು ಹೊದಿಸಿ ಅನುಗ್ರಹಿಸಬೇಕು ಅಂತ ವಿನಂತಿಯನ್ನು ಎಲ್ಲರ ಪರವಾಗಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿ ಸೀತಾರಾಮ್ ರೈ ಚೆಲ್ಯಡ್ಕ MRPL ಮಂಗಳೂರು ಇವರಿಗೆ ನಿತ್ಯಾನಂದ ಆಚಾರ್ಯ ಪುರುಷರಕಟ್ಟೆ ತಾವು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂತಹ ಇನ್ನೋರ್ವ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಸದಸ್ಯರಾದಂತಹ ಸುಜಯ ತಂತ್ರಿ ಇವರಿಗೆ ಜಯರಾಮ್ ಪೂಜಾರಿ ಒತ್ತೆಮುಂಡೂರು ತಾವು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರೇ, ಮಜಲುಮಾರು ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮುಕ್ವೆ ಮಜಲುಮಾರು ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಪುಷ್ಪರಥ ಸಮರ್ಪಣೆ ಮತ್ತು ವರ್ಷಾವಧಿ ಜಾತ್ರೆಯ ಕೊನೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಎಲ್ಲ ಭಗವದ್ಭಕ್ತರೇ, ತೇನ ವಿನಾ ತೃಣಮಪಿ ನಾ ಚಲತಿ, ನಿನ್ನ ದಯೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲು ಸಾಧ್ಯ ಇಲ್ಲ ಅಂತ ಸಂಸ್ಕೃತದ ಮಾತಿದೆ. ದೇವರಿಗೆ ಪುಷ್ಪರಥದ ಅಗತ್ಯ ಇತ್ತು, ಅದರ ಸಮರ್ಪಣೆಯನ್ನು ಈಗಾಗಲೇ ಶ್ರೀಪಾದಂಗಳವರು ಮಾಡಿದ್ದಾರೆ. ಈ ಪುಷ್ಪರಥದ ನಿರ್ಮಾಣ ಮಾಡಿದವರು ಯುವ ಶಿಲ್ಪಿ ಶ್ರೀಯುತ ಹರೀಶ್ ಆಚಾರ್ಯ ಕಲ್ಲಮುಣ್ಕೂರು ಮೂಡುಬಿದಿರೆಯವರು. ಶಿಲ್ಪಿ ನಾರಾಯಣ ಆಚಾರ್ಯ ಕಲ್ಲಮುಣ್ಕೂರು ಮೂಡುಬಿದಿರೆ ಮತ್ತು ಶ್ರೀಮತಿ ಇಂದಿರಾ ನಾರಾಯಣಾಚಾರ್ಯ ದಂಪತಿಗಳ 3 ಮಕ್ಕಳಲ್ಲಿ ಪ್ರಥಮ ಪುತ್ರರಾಗಿರುವಂತಹ ಶ್ರೀ ಹರೀಶ್ ಆಚಾರ್ಯ ಮೂಡುಬಿದಿರೆ ಇವರು ಶಿಲ್ಪಿಗಳ ತಂದೆಯವರು ಆದಂತಹ ನಾರಾಯಣಾಚಾರ್ಯ ಇವರಲ್ಲಿ ಶಿಲ್ಪಿ ವಿದ್ಯೆಯನ್ನು ಕಲಿತು ಅದೆಷ್ಟೋ ರಥಗಳನ್ನು ನಿರ್ಮಿಸಿದ್ದಾರೆ. ಪ್ರಸ್ತುತ ಶ್ರೀ ಉಮಾಮಹೇಶ್ವರ ದೇವರಿಗೆ ಸಮರ್ಪಣೆಯಾಗಿರುವಂತಹ ಈ ಪುಷ್ಪರಥ ಹಿಂದೂ ಸಾಂಪ್ರದಾಯಿಕ ಶೈಲಿಯ ಧ್ವಜಾಯದಲ್ಲಿದ್ದು 3 ತಿಂಗಳ ಕೆಲಸದಲ್ಲಿ ಈ ರಥವನ್ನು ಶಿಲ್ಪಿ ಹರೀಶಾಚಾರ್ಯ ಅವರು ನಿರ್ಮಿಸಿದ್ದಾರೆ. ಶಿಲ್ಪಿ ನಾರಾಯಣಾಚಾರ್ಯ ಅವರು ನಮ್ಮ ಈ ಶಿವಪಾರ್ವತಿ ವೇದಿಕೆಗೆ ಬರಬೇಕು, ಸ್ವಾಮಿಗಳ ಪಾದಾರವಿಂದಗಳಿಂದ ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಬಹಳ ಪ್ರೀತಿಪೂರ್ವಕ ವಿನಂತಿಸ್ಕೊಳ್ಳಿ. ಎಲ್ಲ ಭಗವದ್ಭಕ್ತರು ಬಹಳ ದೊಡ್ಡ ಚಪ್ಪಾಳೆಯೊಂದಿಗೆ ಈ ಯುವ ಶಿಲ್ಪಿಯನ್ನು ನಮ್ಮ ಸಾವಿರಾರು ವರ್ಷ ಈ ರಥ ನಮ್ಮ ದೇವರ ದೇವಸ್ಥಾನದಲ್ಲಿ ಬೆಳಗಲಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿಕೊಳ್ತಾ ಶ್ರೀಪಾದಂಗಳವರು ಶಿಲ್ಪಿ ಹರೀಶಾಚಾರ್ಯ ಇವರಿಗೆ ಹರೀಶಾಚಾರ್ಯ ಇವರು ಫಲಪುಷ್ಪ ನೀಡಿ ಶ್ರೀ ಹರೀಶಾಚಾರ್ಯ ಮೂಡುಬಿದಿರೆಯವರಿಗೆ ಶ್ರೀ ಉಮಾಮಹೇಶ್ವರ ದೇವರು
ಆಯುರಾರೋಗ್ಯ ಸುಖ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಕೃತಿ ಮಾತೆಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಈ ರಥ ನಿರ್ಮಾಣಕ್ಕೆ ಮರವನ್ನು ನೀಡಿದವರನ್ನು ಕೂಡ ಈ ವೇದಿಕೆಯಿಂದ ಸನ್ಮಾನ ಮಾಡುವುದಕ್ಕೆ ಸಮಿತಿ ನಿರ್ಧರಿಸಿದೆ. ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ಮೊದಲಿಗೆ ಶ್ರೀ ವಲ್ಲಭ ಹೆಬ್ಬಾರ್ ಪುತ್ತಿಲ ಇವರು ದಂಪತಿಗಳು ವೇದಿಕೆಗೆ ಬರಬೇಕು. ಸ್ವಾಮಿಗಳ ಪಾದಾರವಿಂದಗಳಿಂದ ನಮ್ಮ ಕ್ಷೇತ್ರದ ಕಿರು ಪ್ರಸಾದದ ಮೂಲಕ ನೀಡುವ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದುವರಿಸುತ್ತಾ ಶ್ರೀ ಮೋನಪ್ಪ ಕರ್ಕೇರ ಅಡೇಲು ಮತ್ತು ದಂಪತಿಗಳು ದಯವಿಟ್ಟು ಬನ್ನಿ ಸರ್ ವೇದಿ. ಪುಷ್ಪರಥಕ್ಕೆ ಮರವನ್ನು ನೀಡಿ ಸಹಕರಿಸಿದ ಶ್ರೀ ಮೋನಪ್ಪ ಕರ್ಕೇರ ಅಡೇಲು ಇವರಿಗೆ ಶ್ರೀಪಾದಂಗಳವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಶ್ರೀದೇವರ ಪ್ರತೀಕವನ್ನು ನೀಡಿ ಹಾಗೆ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಂದನೆಗಳ ಸರ್. ಹಾಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಮತ್ತು ದಂಪತಿಗಳು ವೇದಿಕೆಗೆ ಬರಬೇಕು. ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ನಮಿಸ್ತಾ ನಮ್ಮ ಕಿರು ಪ್ರಸಾದ ರೂಪದ ಸನ್ಮಾನವನ್ನು ಸ್ವೀಕರಿಸಬೇಕು. ಕೊಟ್ಟಿಕಲ್ ಆಯುರ್ವೇದಿಕ್ ಶಾಲಾ ಇದರ ವೈದ್ಯರಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಮತ್ತು ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ಡಾಕ್ಟರ್ ಪ್ರದೀಪ್ ಕುಮಾರ್ ದಂಪತಿಗಳಿಗೆ ವಂದನೆಗಳು. ಕೆ ವೆಂಕಟರಮಣ ಭಟ್ ಮಾಡತಾರು ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಸ್ವಾಮಿಗಳ ಪಾದಾರವಿಂದಗಳಿಂದ ನಮ್ಮ ಪ್ರಸಾದ ರೂಪದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೆ ವೆಂಕಟರಮಣ ಭಟ್ ಮಾಡತಾರು ಸ್ವಾಮಿಗಳಿಂದ ಶಾಲು ಹೊದಿಸಿ ಫಲಪುಷ್ಪವನ್ನು ಪಡೆದು ದೇವರ ಪ್ರತೀಕವನ್ನು ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಕೆ ವೆಂಕಟರಮಣ ಭಟ್ ಮಾಡುತ್ತಾರೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ನಮನಗಳು. ಶ್ರೀಮತಿ ಸರೋಜಿನಿ ನಾಯಕ್ ಇಂದಿರಾನಗರ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಸರೋಜಿನಿ ನಾಯಕ್ ಇಂದಿರಾನಗರ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ನಮ್ಮ ಪ್ರಸಾದ ರೂಪದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀಪಾದಂಗಳವರು ಶ್ರೀಮತಿ ಸರೋಜಿನಿ ನಾಯಕ್ ಇಂದಿರಾನಗರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಹಾಗೆ ಶ್ರೀದೇವರ ಪ್ರತೀಕವನ್ನು ನೀಡಿ ಪ್ರಸಾದವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಮತ್ತೊಮ್ಮೆ ಶ್ರೀಮತಿ ಸರೋಜಿನಿ ನಾಯಕ್ ಇಂದಿರಾನಗರ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ನಮನಗಳು. ಮುಂದುವರಿಸುತ್ತಾ ಕಿಶೋರ್ ಎ ಅಲಂಗ ದಯವಿಟ್ಟು ವೇದಿಕೆಗೆ ಬರಬೇಕು. ಕಿಶೋರ್ ಎ ಅಲಂಗ ಇವರು ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ನಮ್ಮ ಪ್ರಸಾದ ರೂಪದ ಸನ್ಮಾನವನ್ನು ಸ್ವೀಕರಿಸಬೇಕು. ಪೂಜ್ಯ ಶ್ರೀಪಾದಂಗಳವರು ಕಿಶೋರ್ ಇವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಪ್ರಸಾದ ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಕಿಶೋರಿ ಯಲಂಗ ಇವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ನಮನಗಳು. ಮುಂದುವರಿಸ್ತಾ ಶ್ರೀ ಗಂಗಾಧರ ಆಚಾರ್ಯ ದಯವಿಟ್ಟು ವೇದಿಕೆಗೆ ಬರಬೇಕು. ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಗೀತಾ ಗಂಗಾಧರ ಆಚಾರ್ಯ ಬನ್ನಿ ಮೇಡಮ್.
ಶ್ರೀ ಗಂಗಾಧರಾಚಾರ್ಯ ಮತ್ತು ಗೀತಾ ಗಂಗಾಧರಾಚಾರ್ಯ ಪೂಜ್ಯ ಶ್ರೀಪಾದಂಗಳರ ಪಾದಾರವಿಂದಗಳಿಂದ ನಮ್ಮ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡಿತಾ ಶ್ರೀಪಾದಂಗಳವರು ಗಂಗಾಧರಾಚಾರ್ಯ ದಂಪತಿಗಳಿಗೆ ಶಾಲು ಹೊದಿಸಿ ಫಲಪುಷ್ಪವನ್ನು ನೀಡಿ ಹಾಗೆ ದೇವರ ಪ್ರತೀಕವನ್ನು ನೀಡಿ ಪ್ರಸಾದವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಶ್ರೀ ಗಂಗಾಧರಾಚಾರ್ಯ ಮತ್ತು ದಂಪತಿಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ನಮನಗಳು. ಮುಂದಕ್ಕೆ ತಿಮ್ಮಪ್ಪ ಹೆಗ್ಡೆ ಮಣಿಯ ದಯವಿಟ್ಟು ವೇದಿಕೆಗೆ ಬರಬೇಕು. ತಿಮ್ಮಪ್ಪ ಹೆಗ್ಡೆ ಮಣಿಯ ಇವರು ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ನಮ್ಮ ಪ್ರಸಾದ ರೂಪದ ಸನ್ಮಾನವನ್ನು ಪಡಿತಾ ಇದ್ದಾರೆ. ಶ್ರೀಪಾದಂಗಳವರು ಶ್ರೀಯುತರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ಪ್ರಸಾದ ರೂಪವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಿಮ್ಮಪ್ಪ ಹೆಗ್ಡೆ ಮಣಿಯ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳ್ತಾ ಇದ್ದೇನೆ. ಮುಂದಕ್ಕೆ ರಾಜೇಂದ್ರ ಭಟ್ ಮಣಿಯ ದಯವಿಟ್ಟು ವೇದಿಕೆಗೆ ಬರಬೇಕು. ರಾಜೇಂದ್ರ ಭಟ್ ದಂಪತಿಗಳು ನಮ್ಮ ಜೊತೆ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ರಾಜೇಂದ್ರ ಭಟ್ ದಂಪತಿಗಳು ಪೂಜ್ಯ ಪಾದಂಗಳವರ ಪಾದಾರವಿಂದಗಳಿಂದ ನಮ್ಮ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡಿತಾ ಇದ್ದಾರೆ. ಶ್ರೀಪಾದಂಗಳವರು ರಾಜೇಂದ್ರ ಭಟ್ ದಂಪತಿಗಳಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡುವುದರ ಮೂಲಕ ಪ್ರಸಾದವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಮತ್ತೊಮ್ಮೆ ರಾಜೇಂದ್ರ ಭಟ್ ಮಣಿಯ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ಪ್ರಶಾಂತ್ ನಾಯಕ್ ಚಂದ್ರಂ ಸಾಗು ಪ್ರಶಾಂತ್ ನಾಯಕ್ ಚಂದ್ರಂ ಸಾಗು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ತಮ್ಮ ರಾಘವೇಂದ್ರ ನಾಯಕ್ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿಸಿ ಬರ್ತಾರೆ. ಅವರು ಕೆಲಸದಲ್ಲಿದೆ. ಮುಂದಕ್ಕೆ ರುಕ್ಮಯ್ಯಗೌಡ ಮಜಲು ಆನಡ್ಕ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಶ್ರೀಮತಿಯವರು ವೇದಿಕೆಗೆ ಬರಬೇಕು. ಶ್ರೀ ರುಕ್ಮಯ್ಯಗೌಡ ದಂಪತಿಗಳು ಪೂಜ್ಯ ಶ್ರೀಪಾದಂಗಳ ಪಾದಾರವಿಂದಗಳಿಂದ ಶ್ರೀ ಕ್ಷೇತ್ರದಿಂದ ಕೊಡಮಾಡುವಂಥ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯ ಶ್ರೀಪಾದಂಗಳವರು ಶ್ರೀ ರುಕ್ಮಯ್ಯಗೌಡ ಮಜಲು ಆನಡ್ಕ ದಂಪತಿಗಳಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡುವುದರ ಮೂಲಕ ಪ್ರಸಾದವನ್ನು ನೀಡುವುದರ ಮೂಲಕ ಶ್ರೀ ರುಕ್ಮಯ್ಯಗೌಡ ದಂಪತಿಗಳನ್ನು ಗೌರವಿಸ್ತಾ ಇದ್ದಾರೆ. ಶ್ರೀ ರುಕ್ಮಯ್ಯಗೌಡ ಮಜಲು ಆನಡ್ಕ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳ್ತೇವೆ ಸರ್. ಮುಂದುವರಿಸ್ತಾ ಶ್ರೀ ಪ್ರಶಾಂತ್ ನಾಯಕ್ ಚಂದ್ರಂ ಸಾಗು ಇವರ ಪರವಾಗಿ ಅವರ ತಮ್ಮ ರಾಘವೇಂದ್ರ ನಾಯಕ್ ಚಂದ್ರಂ ಸಾಗು ಇವರು ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಕ್ಷೇತ್ರದ ವತಿಯಿಂದ ಕೊಡಮಾಡುವ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀಪಾದಂಗಳವರು ರಾಘವೇಂದ್ರ ನಾಯಕ್ ಇವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಪ್ರಸಾದವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಪ್ರಶಾಂತ್ ನಾಯಕ್ ಮತ್ತು ರಾಘವೇಂದ್ರ ನಾಯಕ್ ಚಂದ್ರಂ ಸಾಗು ಮನೆಯವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಯತೀಶಾಚಾರ್ಯ ಪುರುಷರ ಕಟ್ಟೆ ದಯವಿಟ್ಟು ವೇದಿಕೆಗೆ ಬರಬೇಕು. ಯತೀಶಾಚಾರ್ಯ ಪುರುಷರ ಕಟ್ಟೆ ಯತೀಶಾಚಾರ್ಯ ಪುರುಷರ ಕಟ್ಟೆ ವೇದಿಕೆ ಬರಬೇಕು. ಮುಂದುವರಿಸ್ತಾ ರಾಮಚಂದ್ರ ಭಟ್ ಮಜಲ್ಮಾರು ವೇದಿಕೆಯಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮುಂದಕ್ಕೆ ಮುಂದುವರಿಸ್ತಾ ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿಯಾದ ಉದಯ ತಂತ್ರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಉದಯ ತಂತ್ರಿ ಇವರು ಪರಮ ಪೂಜ್ಯ ಶ್ರೀಪಾದಂಗಳ ಪಾದಾರವಿಂದಗಳಲ್ಲಿ ಶ್ರೀ ಕ್ಷೇತ್ರದಿಂದ ಕೊಡಮಾಡುವಂತಹ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡೀತಾ ಇದ್ದಾರೆ. ಶ್ರೀಪಾದಂಗಳವರು ಉದಯ ತಂತ್ರಿ ಇವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಪ್ರಸಾದವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಮತ್ತೊಮ್ಮೆ
ಪ್ರಧಾನ ಕಾರ್ಯದರ್ಶಿಗಳಂತ ಉದಯ ತಂತ್ರಿ ಅವರ ಮನೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳ್ತಾ ಇದ್ದೇವೆ. ಮುಂದಕ್ಕೆ ಕೃಷ್ಣಪ್ಪ ಗೌಡ ದೋಳ್ತಾಟ ದಯವಿಟ್ಟು ವೇದಿಕೆಗೆ ಬರಬೇಕು. ಕೃಷ್ಣಪ್ಪ ಗೌಡ ದೋಳ್ತೋಟ, ಶ್ರೀ ಕೃಷ್ಣಪ್ಪ ಗೌಡ ದೋಳ್ತೋಟ ದಂಪತಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ಕೃಷ್ಣಪ್ಪ ಗೌಡ ದೋಳ್ತೋಟ ದಂಪತಿಗಳು ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಶ್ರೀ ಕ್ಷೇತ್ರದಿಂದ ಕೊಡಮಾಡುವಂತಹ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀಪಾದಂಗಳವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಪ್ರಸಾದ ನೀಡುವುದರ ಮೂಲಕ ಗೌರವಿಸಬೇಕು. ಮತ್ತೊಮ್ಮೆ ಕೃಷ್ಣಪ್ಪ ಗೌಡ ದೋಳ್ತೋಟ ದಂಪತಿಗಳಿಗೆ ಮತ್ತು ಮನೆಯವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಮನಗಳು. ಯತೀಶಾಚಾರ್ಯ ಪುರುಷರಕಟ್ಟೆ ಇವರ ಪರವಾಗಿ ಗಂಗಾಧರ ಆಚಾರ್ಯ ಇವರು ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಶ್ರೀ ಕ್ಷೇತ್ರದಿಂದ ಕೊಡಮಾಡುವಂತಹ ಕಿರು ಸನ್ಮಾನ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಅವರ ಸಹೋದರರಾದಂತಹ ಶ್ರೀ ಗಂಗಾಧರ ಆಚಾರ್ಯ ಪುರುಷರಕಟ್ಟೆ ಇವರು ಸನ್ಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಯತೀಶಾಚಾರ್ಯ ಪುರುಷರಕಟ್ಟೆ ಇವರ ಮನೆಯವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳ್ತಾ ಇದ್ದೇವೆ. ಮುಂದುವರಿಸ್ತಾ ಶ್ರೀ ಹರೀಶ್ ಪೂಜಾರಿ ಮರಕ್ಕೂರು ದಯವಿಟ್ಟು ವೇದಿಕೆಗೆ ಬರಬೇಕು. ಹರೀಶ್ ಪೂಜಾರಿ ಮರಕ್ಕೂರು, ಹರೀಶ್ ಪೂಜಾರಿ ಮರಕ್ಕೂರು. ಸುಮಾರು 16 ಮನೆಯವರು ಶ್ರೀದೇವರ ಸನ್ನಿಧಿಯಲ್ಲಿ ಅರ್ಪಿತವಾಗಿರುವಂತಹ ಪುಷ್ಪರಥ ಪೂತೇರ್ ಅಂತ ನಾವು ಹೇಳ್ತೇವೆ. ಇದಕ್ಕೆ ಮರವನ್ನು ನೀಡಿ ಸಹಕರಿಸಿದ್ದಾರೆ. ಶ್ರೀ ಹರೀಶಾಚಾರ್ಯ ಮೂಡುಬಿದ್ರೆ ಎಲ್ಲ ಮರಗಳನ್ನು ಉಪಯೋಗಿಸಿ ಅತ್ಯದ್ಭುತವಾದಂತಹ ಧ್ವಜಾಯದ ಪುಷ್ಪರಥವನ್ನು ಶ್ರೀ ಕ್ಷೇತ್ರಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ. ಎಡನೀರು ಮಠದ ಶ್ರೀಪಾದಂಗಳವರು ಆ ಪುಷ್ಪರಥವನ್ನು ಶ್ರೀದೇವರ ಸನ್ನಿಧಿಗೆ ಸಮರ್ಪಿಸಿದ್ದಾರೆ. ಎಲ್ಲರ ಸುಮನಸ್ಸುಗಳ ಪರವಾಗಿ ಪುಷ್ಪರಥ ಸಮರ್ಪಣೆಯಾಗಿದೆ. ಇದಕ್ಕೆಲ್ಲ ನಮಗೆ ಸಹಕರಿಸಿದವರು ಪುತ್ತೂರು ವಲಯ ಅರಣ್ಯ ಅಧಿಕಾರಿಗಳಂತ ಶ್ರೀ ಕಿರಣ್ ಅವರು ನಮಗೆ ಈ ಮರ ತರುವುದಕ್ಕೆ ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ. ಅವರ ಪ್ರೀತಿಯ ಕಾಳಜಿಯನ್ನು ಸ್ಮರಿಸಿಕೊಳ್ಳುತ್ತಾ ಅವರು ಕೂಡ ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಶ್ರೀ ಕ್ಷೇತ್ರದಿಂದ ಕೊಡಮಾಡುವಂತಹ ಕಿರು ಪ್ರಸಾದ ರೂಪದ ಸನ್ಮಾನವನ್ನು ಪಡೆದುಕೊಳ್ಳಬೇಕು ಅಂತ ಪ್ರೀತಿಯಿಂದ ನೆನೆಸಿಕೊಳ್ತಾ ಇದ್ದೇನೆ. ಶ್ರೀಪಾದಂಗಳವರು ಕಿರಣ್ ವಲಯಾರಣ್ಯಾಧಿಕಾರಿ ಪುತ್ತೂರು ಇವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಮತ್ತೊಮ್ಮೆ ಕಿರಣ್ ಇವರಿಗೆ ಕ್ಷೇತ್ರ ವತಿಯಿಂದ ಆತ್ಮೀಯವಾದ ನಮನಗಳು. ವಲ್ಲಭ ಹೆಬ್ಬಾರ್ ಪುತ್ತಿಲ ದಯವಿಟ್ಟು ಶ್ರೀ ವಲ್ಲಭ ಹೆಬ್ಬಾರ್ ದಯವಿಟ್ಟು. ಹಾಗೆ ರಾಮಚಂದ್ರ ಭಟ್ ಇವರ ಪರವಾಗಿ ಅವರ ಮನೆಯವರಾದಂಥ ಗಣೇಶ್ ಭಟ್ ನಮ್ಮ ಸಮಿತಿಯ ಇವತ್ತಿಡೀ ನಮ್ಮ ಆಹಾರ ಅನ್ನ ಛತ್ರದ ಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಂಡವರು ಗಣೇಶ್ ಭಟ್ ಇವರು. ಅವರು ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಶ್ರೀ ಕ್ಷೇತ್ರದಿಂದ ಕೊಡಮಾಡುವಂತಹ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀಪಾದಂಗಳವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಪ್ರಸಾದ ರೂಪವಾದ ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಶ್ರೀ ರಾಮಚಂದ್ರ ಭಟ್ ಮನೆಯವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರೀಶ್ ಪೂಜಾರಿ ಮರಕ್ಕೂರು ದಯವಿಟ್ಟು ವೇದಿಕೆಗೆ ಬರಬೇಕು. ಹರೀಶ್ ಪೂಜಾರಿ ಮರಕ್ಕೂರು ಇವರು ಶ್ರೀದೇವರ ವತಿಯಿಂದ ಕೊಡಮಾಡುವಂತಹ ಪ್ರಸಾದ
ಪ್ರಸಾದ ರೂಪ ಸನ್ಮಾನವನ್ನು ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಪಡೆದುಕೊಳ್ತಾ ಇದ್ದಾರೆ. ಪರಮಪೂಜ್ಯ ಶ್ರೀಪಾದಂಗಳವರು ಹರೀಶ್ ಪೂಜಾರಿ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ದೇವರ ಪ್ರತೀಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹರೀಶ್ ಪೂಜಾರಿ ಮರಕೂರಿಯವರಿಗೆ ಹೃದಯಪೂರ್ವಕವಾದಂತಹ ನಮನಗಳು. ಎಲ್ಲ ಭಗವದ್ಭಕ್ತರೇ, ಬಹುಶಃ ಈ ಮಜಲುಮಾರಿನ ಪುಣ್ಯಕ್ಷೇತ್ರದ ವಿಶೇಷವೆಂದರೆ ನಗರ ಭಜನೆ. ಇಲ್ಲೊಂದು ತಂಡ ಸುಮಾರು 16 ವರ್ಷಗಳಿಂದ ಒಂದು ಭಜನಾ ತಂಡ, ಉಮಾಮಹೇಶ್ವರ ಭಜನಾ ತಂಡ ಸರಿಸುಮಾರು 16 ವರ್ಷಗಳಿಂದ ನಗರ ಭಜನೆಯನ್ನ ಮಾಡಿ ಜಾತ್ರೆಯ ಕಾಗದವನ್ನು ಮನೆ ಮನೆಗೆ ತಲುಪಿಸುವುದರ ಮೂಲಕ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದೆ. ಅಂತಹ ಈ ವರ್ಷವೂ ಕೂಡ ಸುಮಾರು 2,000ಕ್ಕಿಂತಲೂ ಹೆಚ್ಚು ಮನೆಗಳನ್ನು ದಾಟಿ ಪ್ರತಿ ಮನೆಯಲ್ಲಿ ನಗರ ಭಜನೆಯನ್ನು ಮಾಡಿ ಈ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹೆಚ್ಚಿಸುವ ಕೆಲಸವನ್ನು ಈ ಉಮಾಮಹೇಶ್ವರ ಭಜನಾ ತಂಡ ಮಾಡ್ತಾ ಇದೆ. ಇವರ ಶ್ರಮವನ್ನು ಈ ವೇದಿಕೆಯಿಂದ ಬಹಳ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಅವರಿಗೆ ಶ್ರೀಪಾದಂಗಳವರ ಶಾಲು ಹೊದಿಸಿ ಗೌರವಿಸಬೇಕು. ಶ್ರೀಪಾದಂಗಳವರ ಪಾದಾರವಿಂದಗಳಿಂದ ಈ ಸಮಿತಿಯ ವತಿಯಿಂದ ಕೊಡಮಾಡುವಂತಹ ಪ್ರಸಾದ ರೂಪದ ಕಿರು ಸನ್ಮಾನವನ್ನು ಭಜನಾ ತಂಡ ಮಾಡ್ತಾ ಇದೆ. ಒಂದು ಅದ್ಭುತವಾದ ಶ್ರಮ, ದೊಡ್ಡ ಚಪ್ಪಾಳೆಯೊಂದಿಗೆ ಎಲ್ಲರೂ ಗೌರವಿಸಬೇಕು. ಕಳೆದ 16 ವರ್ಷಗಳಿಂದ ಈ ತಂಡ ಈ ದೇವರ ಸೇವೆಯನ್ನು ಮಾಡ್ತಾ ಬಂದಿದೆ. ಇವರ ಸೇವೆಯನ್ನ ಗೌರವಿಸಬೇಕು. ಈ ವರ್ಷವೂ ಕೂಡ ಸತತ 98 ದಿನಗಳ ಕಾಲ ನಗರ ಭಜನೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ತಂಡವನ್ನ ಇಡೀ ಎಲ್ಲ ಊರವರ ಪರವಾಗಿ, ನರಿಮೊಗರು ಗ್ರಾಮದ ಪರವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಇವರ ಶ್ರಮಕ್ಕೆ ಶ್ರೀದೇವರು ಮುಂದೆಯೂ ಕೂಡ ಶಕ್ತಿ ಕೊಡಲಿ. ಈ ಭಜನಾ ತಂಡ ಇನ್ನೂ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾ ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಈ ಭಜನಾ ತಂಡಕ್ಕೆ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇಷ್ಟು ಹೊತ್ತು ನಮ್ಮೆಲ್ಲ ದಾನಿಗಳನ್ನ ಮರವನ್ನು ನೀಡಿದವರು ಹಾಗೆ ಶಿಲ್ಪಿಯವರನ್ನು ಗೌರವಿಸಿದ ಪರಮ ಪೂಜ್ಯ ಎಡನೀರು ಮಠದ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಶಿರಸ ನಮಿಸ್ತಾ ಹಾಗೆ ಸನ್ಮಾನವನ್ನು ಪಡೆದ ಎಲ್ಲರಿಗೂ ಕೂಡ ನಮಿಸ್ತಾ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮನಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಅಗತ್ಯ ಮಠಕ್ಕೆ ತೆರಳುವ ಕಾರಣ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ತೆರಳುವವರಿದ್ದಾರೆ. ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿ ಇದ್ದು ಧಾರ್ಮಿಕ ಸಿಂಚನವನ್ನೇರದು ಈಗ ಅದೇ ರೀತಿ ಆಶೀರ್ವಾದವನ್ನು ನೆರವೇರಿಸಿದಂತಹ ಪರಮ ಪೂಜ್ಯರು ತೆರಳುವವರಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಖ್ಯ ಅತಿಥಿಗಳಿಂದ ಮಾತು. ಸೀತಾರಾಮ್ ರೈ ಚೆಲ್ಲೆಡ್ಕ ತಮ್ಮ ಮಾತಿಗಾಗಿ ವೇದಿಕೆ ಸರ್. ಈಶ್ವರ ದೇವಸ್ಥಾನ ಮಜಲುಮಾರು ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಪುಷ್ಪರಥ ಸಮರ್ಪಣೆ ವರ್ಷಾವಧಿ ಜಾತ್ರೆಯ ಈ ಧಾರ್ಮಿಕ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿ ತೆರಳಿದಂತಹ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಶ್ರೀ ಎಡನೀರು ಮಠ ಇವರ ಪಾದಾರವಿಂದಕ್ಕೆ ವಂದಿಸುತ್ತಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರಿಗೆ ವಂದಿಸುತ್ತಾ
ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಅದೇ ರೀತಿ ಆಸೀನರಾಗಿರುವಂತಹ ಎಲ್ಲ ಬಂಧುಗಳಿಗೂ ವಂದಿಸುತ್ತಾ, ಬಹುಶಃ ಇದು ನನಗೊಂದು ಪುಣ್ಯ. ಯಾಕಂತ ಹೇಳಿದರೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು, ಈ ದೇವಸ್ಥಾನಕ್ಕೆ ನಾನು ಕಳೆದ ಕೆಲವು ವರ್ಷಗಳಿಂದ ಪುತ್ತೂರು ಮಹಾಲಿಂಗೇಶ್ವರನ ಜಲಕದ ದಿವಸ ಬಹುಶಃ ದೇವರೊಟ್ಟಿಗೆ ಬರುವಂತಹ ಸಂದರ್ಭ ಕಳೆದ 2-3 ವರ್ಷದಿಂದ ಸ್ವಲ್ಪ ವ್ಯತ್ಯಾಸದಲ್ಲಿತ್ತು. ಆದ್ದರಿಂದ ಅದೇನೋ ಒಂದು ಸಂಬಂಧವಾಗಿ ನಮ್ಮ ಬಂಧುವಾದಂತಹ ಗಿರೀಶ್ ರೈ ಅವರು ನಮ್ಮನ್ನು ಈ ದೇವಸ್ಥಾನದ ಅಷ್ಟಬಂಧದೊಟ್ಟಿಗೆ ನೀವು ಕೂಡ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಿಗೆ ನೀವು ಭಾಗವಹಿಸಬೇಕಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ನಿಮ್ಮೆಲ್ಲರೊಟ್ಟಿಗೆ ಬಂದು ಭಾಗವಹಿಸಲು ಬಹಳ ಆನಂದಿಸ್ತೇನೆ. ಬಹುಶಃ ನಮ್ಮ ಕಳೆದ 3 ದಶಕಗಳಿಂದ 1992 ನಂತರ ನಾವೆಲ್ಲ ನೋಡಿದ ಹಾಗೆ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಹೆಚ್ಚಿನ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ಪುನರುದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಹಾಗೂ ಪ್ರತಿಷ್ಠೆಗಳನ್ನು ನೆರವೇರಿಸಿದಂಥ ಹಲವಾರು ಪ್ರಸಂಗಗಳಿದ್ದಾವೆ. ಇದು ಏನನ್ನು ಸೂಚಿಸ್ತವಂತ ಹೇಳಿದರೆ, ಈಗ ಸ್ವಾಮೀಜಿಯವರ ಆಶೀರ್ವಾದದ ಮಾತಿನೊಂದಿಗೆ ಅವರು ಹೇಳಿದರು, ಋಷಿಗಳ ಒಂದು ನಮಗೆ ಅವರ ಆಶೀರ್ವಾದ ಇತ್ತು, ಅವರೊಂದು ದಾರಿಯನ್ನು ತೋರಿಸಿಕೊಟ್ಟಿದ್ರು ಅಂತ. ಅಂತಹ ದಾರಿಯಲ್ಲಿ ಏನೋ ವಿಚಲಿತವಾಗಿದ್ದಂತಹ ಮೊದಲನೇ ಸಂದರ್ಭದಲ್ಲಿ ಈಗ ಅದು ದಾರಿಗೆ ಬರುವಂತಹ ಸಂದರ್ಭಗಳು ಒದಗಿ ಬರ್ತಾ ಇದ್ದಾವೆ. ಪ್ರತಿ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಬೇಕು ಅಂತ ನಮ್ಮ ತಂತ್ರಿಗಳು ನಮಗೆ ಸೂಚನೆಯನ್ನು ಕೊಡ್ತಾರೆ. ಅದೇ ಪ್ರಕಾರ ನಾವು ನಡೆದುಕೊಂಡು ಬರ್ತೇವೆ. ಆದರೆ ಪ್ರತಿ ದಿವಸ ನಾವು ನಮ್ಮ ಮನದಲ್ಲಿ ನಮ್ಮ ಆ ದೇವರ ಆರಾಧನೆಯನ್ನು ಮಾಡಿದರೆ ಅದೇ ನಮಗೆ ದೇವರಿಗೆ ನೀಡುವಂಥ ದೊಡ್ಡ ಬ್ರಹ್ಮಕಲಶ. ಬಹುಶಃ ಸಂಪಾದನೆ ಇದ್ದವರು ಆ ಸಂಪಾದನೆಯನ್ನು ಯಥಾವತ್ತಾಗಿ ಖರ್ಚು ಮಾಡುತ್ತಾರೆ. ಕಟ್ಟಿಟ್ಟಂಥ ಹಣ ಅದು ಪ್ರಯೋಜನ ಇಲ್ಲ, ಅದನ್ನು ವ್ಯಯಿಸಿದರೆ ಮಾತ್ರ. ನಿಂತ ನೀರು ಪ್ರಯೋಜನ ಇಲ್ಲ, ಹರಿಯುವಂಥ ನೀರಿಗೆ ಶುದ್ಧ ನೀರು ಅಂತ ಹೇಳ್ತೇವೆ. ಅಂತಹ ನಾವು ಗಳಿಸಿದಂತಹ ಒಂದು ಸಂಪತ್ತಿನ ಕೆಲವು ಭಾಗವನ್ನು ನಮಗೆ ವ್ಯಯಿಸಿದಷ್ಟು ವ್ಯಯಿಸಿ ಹೆಚ್ಚಿಗೆ ಅಂತಲ್ಲ, ನಾವು ದೈವಗಳ ಕಾರ್ಯಕ್ಕೆ ಕೂಡ ಉಪಯೋಗಿಸಬೇಕು. ಯಾಕಂತ ಹೇಳಿದರೆ ನಮಗೆ ಮನಸ್ಸಿಗೆ ತೃಪ್ತಿಯಾಗುವಂತಹ ಸಂದರ್ಭಗಳು ಆಗ ಒದಗಿ ಬರುತ್ತವೆ. ನಾವು ಮನಪೂರ್ವಕವಾಗಿ ದೇವದ ಆರಾಧನೆ ಮಾಡಿದಾಗ, ಇಂತಹ ಸಂದರ್ಭಗಳಲ್ಲಿ ಭಾಗವಹಿಸಿದಾಗ ನಮ್ಮ ಊರು ಉದ್ಧಾರ ಆಗಿ ದೇಶೋದ್ಧಾರ ಆಗುವಂತಹ ಪ್ರಸಂಗಗಳು ಒದಗಿ ಬರುತ್ತವೆ. ಮರಿಬೇಡಿ ಅಂತ ಹೇಳುವಂತಹ ಒಂದು ಪ್ರಸಂಗ ಕೂಡ ಈ ಸಂದರ್ಭದಲ್ಲಿ ಹೇಳಲು ನಾನು ಇಚ್ಛಿಸ್ತೇನೆ ಬಂಧುಗಳೇ. ದೇವರ ದಯೆ ಅಂತ ಹೇಳಿದರೆ ಎಲ್ಲರಿಗೂ ಸಿಗುತ್ತೆ, ಆದರೆ ದೇವರ ದಯೆಯನ್ನು ನಾವು ಪಡೆದುಕೊಳ್ಳುವಂತಹ ಒಂದು ಸಂದರ್ಭವನ್ನು ನಾವು ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ ದೇವರ ದಯೆ ಅಂತ ಹೇಳಿದರೆ ದೇವರ ಆಶೀರ್ವಾದ ಯಾವಾಗಲೂ ದೇವರು ಮುಣಿಯುವುದಿಲ್ಲ. ಆದರೆ ಆ ದೇವರು ಯಾವಾಗ ನಮಗೆ ಆಶೀರ್ವಾದ ಪಡೆದುಕೊಳ್ತಾನೆ ಎಂಬುದನ್ನು ನಾವು ಪಡ್ಕೊಳ್ಬೇಕು. ಹೇಗಂತ ಹೇಳಿದರೆ ದೇವರ ಸೇವೆಯನ್ನು ಸದಾ ಮಾಡುವಂಥ, ದೇವರ ಸೇವೆ ಅಂತ ಹೇಳಿದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕಾಣಬಹುದು. ಬಹುಶಃ ಒಂದು ಆಸಕ್ತರಾದವರಿಗೆ ಸಹಾಯ ಮಾಡುವಂಥ ಸಂದರ್ಭ ಇರಬಹುದು. ಒಂದು ಊರಿನಲ್ಲಿದ್ದಂತಹ ಒಂದು ಕುಟುಂಬಕ್ಕೆ, ಸಾಧಾರಣ ಕುಟುಂಬಕ್ಕೆ, ಅವರ ಮನೆಯಲ್ಲಿರುವಂತಹ ಮದುವೆ ಸಮಾರಂಭಕ್ಕೆ ನಾವು ಸಹಾಯ ಮಾಡೋದಿರಬಹುದು. ಒಂದು ಏನೋ ಅನಾರೋಗ್ಯದಲ್ಲಿದ್ದಂತಹ ಒಂದು ವ್ಯಕ್ತಿಗೆ ಅವರಿಗೆ ಸಹಾಯ ಮಾಡುವಂಥ ಸಂದರ್ಭ ಇರಬಹುದು. ಇಲ್ಲ, ಒಂದು ಊರಿನಲ್ಲಿದ್ದಂಥ ಸಾಧಾರಣ ಒಂದು ವ್ಯಕ್ತಿಗೆ ಒಂದು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ನಾವು ಸಹಾಯ ಮಾಡೋದಿರಬಹುದು. ಇಂತಹ ಅನೇಕ ಪ್ರಸಂಗಗಳು ನಮಗೆ ಒದಗಿ ಬರುತ್ತವೆ. ಅದನ್ನು ನಾವು ಸದುಪಯೋಗಪಡಿಸಿಕೊಂಡ್ರೆ ಅದೇ ನಮ್ಮ ದೇವರ ಸೇವೆ. ಬಹುಶಃ ಇಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಈ ಸಂದರ್ಭಗಳು ನಮಗೆ ಅದನ್ನು ಒತ್ತಿ ಒತ್ತಿ ಹೇಳುವಂತಹ ಪ್ರಸಂಗಗಳನ್ನು ಮೂಡಿಸ್ತವೆ. 12 ವರ್ಷಗಳಿಗೊಮ್ಮೆ ನೀವು ದೇವರ ಒಂದು ಬ್ರಹ್ಮಕಲಶ ಮಾಡಿ ಅಂತ ಹಿರಿಯರು ನಮ್ಮ ತಂತ್ರಿಗಳು ಅದಕ್ಕೆ ಹೇಳುವುದು. ನೀವೆಲ್ಲ ಒಟ್ಟಿಗೂಡ್ತೀರಿ. ಆಗ ಒಟ್ಟಿಗೂಡುವಾಗ ಆ ಊರು, ಆ ದೇಶ, ಆ ಒಂದು ಗ್ರಾಮ ಸುಭಿಕ್ಷವಾಗಿ ನಮ್ಮೆಲ್ಲ ಇನ್ನೂ 12 ವರ್ಷಕ್ಕೆ ನಮಗೆ ಒಂದು ನೆನಪಿನಲ್ಲಿ ಇರುವಂತಹ ಸಂದರ್ಭಗಳನ್ನು ಒದಗಿಸಿಕೊಡುತ್ತೇವೆ ಬಂಧುಗಳೇ. ಅದಕ್ಕಾಗಿ ಇಂತಹ ಒಂದು ಉತ್ತಮವಾದಂತಹ ಅವಕಾಶವನ್ನು ಎಲ್ಲರಿಗೂ ಒದಗಿಸಿಕೊಟ್ಟಂತಹ ಉಮಾಮಹೇಶ್ವರಿ ದೇವರ ಪಾದಾರವಿಂದಕ್ಕೆ ಮತ್ತೊಮ್ಮೆ ನಾನು ವಂದಿಸುತ್ತಾ, ಆ ದೇವರ ಆಶೀರ್ವಾದ ಈ ಊರಿಗೆ, ಈ ಗ್ರಾಮಕ್ಕೆ, ಈ ಜನತೆಗೆಲ್ಲ ಇರಲಿ ಅಂತ ಬೇಡುತ್ತಾ, ನಮ್ಮನ್ನು ಇಲ್ಲಿ ಆಹ್ವಾನಿಸಿ ನಮ್ಮ ಅವಕಾಶವನ್ನು ಕೊಟ್ಟಂತಹ ಮುಖ್ಯವಾಗಿ ಗಿರೀಶ್ ರೈ ಅವರು ನಮಗೆ ಹತ್ತಿರದ ಬಂಧು. ಬಹುಶಃ ಅವರನ್ನು ನಾನು ಮೊದಲಿನಿಂದಲೇ ಬಲ್ಲೆ. ಅವರ ಒಂದು ಈ ದೇವಸ್ಥಾನದಲ್ಲಿ ಅವರು ತನ್ನನ್ನು ತಾನೇ ತೊಡಗಿಸಿಕೊಂಡಂತಹ ಒಂದು ಸಂದರ್ಭ, ಅದೇ ರೀತಿ ಅವರನ್ನು ಮತ್ತೊಬ್ಬರನ್ನು ಒಗ್ಗೂಡಿಸುವಂತಹ ಅವರ ಒಂದು ಪ್ರಯತ್ನ, ಇದೆಲ್ಲ ಬಹುಶಃ ಹಿರಿಯರ ವೇದಿಕೆಯಲ್ಲಿ ಅಧ್ಯಕ್ಷರು ಇರ್ಬೋದು, ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರು ಇರ್ಬೋದು, ಎಲ್ಲ ಈ ಆಡಳಿತ ಸಮಿತಿಯವರು ಇರ್ಬೋದು. ಬಹುಶಃ ಇವರೆಲ್ಲರ ಪ್ರಯತ್ನದಿಂದ, ಪ್ರತಿಯೊಬ್ಬರ ಪ್ರಯತ್ನ ಅಂತ ಹೇಳಿದರೆ
ನಾನು ಒಂದು ಮಾತನ್ನು ಹೇಳಬಯಸ್ತೇನೆ ಅಂತ ಹೇಳಿದರೆ, ಪ್ರತಿಯೊಂದು ವಸ್ತು ಕೂಡ, ಪ್ರತಿಯೊಬ್ಬರ ಮಾತು ಕೂಡ, ಪ್ರತಿಯೊಬ್ಬರ ಕೆಲಸ ಕೂಡ ಅಲ್ಲಿ ಮುಖ್ಯ. ಇಲ್ಲಿ ದೇವರ ಪ್ರತಿಷ್ಠೆ ಆಗಬೇಕು ಹೊರತು ಜನರ ಪ್ರತಿಷ್ಠೆ ಆಗಬಾರ್ದು. ಬಹುಶಃ ನಾವು ಕುಟುಂಬದಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ಊರಲ್ಲಿರ್ಬೋದು, ದೇವಸ್ಥಾನ ಎಲ್ಲ ಕಡೆ ನಾವು ನೋಡ್ತೇವೆ. ಈಗ ಬಹುಶಃ ವಾಹಿನಿಗಳಲ್ಲೇ ನೋಡ್ತೇವೆ. ಕೆಲವು ಕಡೆ ಏನಾಗ್ತವೆ ಅಂತ ಹೇಳಿದರೆ, ಅದನ್ನು ಮುಂದುವರಿಸುವಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ಒಂದು ಅಸಂತೋಷದ, ಅಸಮಾಧಾನದ ಮಾತುಗಳು ಹೊರಬರ್ತವೆ. ಅಂತಹ ಸಂದರ್ಭಗಳು ಹೊರಬಾರದೇ ಇರಲಿ. ದೇವರ ಉಮಾಮಹೇಶ್ವರ ದೇವರ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಅಂತ ವಂದಿಸ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ಹಿಂದ್. ಯಶಸ್ವಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದಂತಹ ಸರ್ ತಮಗೆ ವಂದನೆಗಳು. ಮುಂದೆ ಪುತ್ತೂರು ವಲಯ ಅರಣ್ಯಾಧಿಕಾರಿಯವರಾದಂತಹ ಗೌರವಾನ್ವಿತ ಶ್ರೀ ಕಿರಣ್ BM ಇವರಿಂದ ಮಾತು. ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಇದರ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಪುಷ್ಪರಥ ಸಮರ್ಪಣೆ ಹಾಗೂ ವರ್ಷಾವಧಿ ಜಾತ್ರೆ ಈ ಇವತ್ತಿನ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡಿದಂಥ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ, ವೇದಿಕೆ ಮುಂದಿರುವಂಥ ಎಲ್ಲ ಜನರಿಗೂ ವಂದಿಸುತ್ತಾ, ನನ್ನ ಸೌಭಾಗ್ಯ ಅನ್ನಬೇಕು ನಾನು ಈ ದೇವಸ್ಥಾನಕ್ಕೆ ಬರೋದು. ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಇಲ್ಲೊಂದು ದೇವಸ್ಥಾನ ಇದೆ ಅಂತ. ಒಂದಿನ ನಮ್ಮ ಕಚೇರಿಗೆ ಬಂದು ಇದೇ ಊರಿನವರು ನಮ್ಮ ದೇವಸ್ಥಾನಕ್ಕೆ ಬರಬೇಕು, ಹಾಗಾಗಿ ನಿಮ್ಮ ಸಹಕಾರ ಬೇಕು ಅಂದರು. ಆಯಿತು, ನಾವು ಸಹಕಾರ ಮಾಡುವ ಅಂದಾಗ ನನಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅಂಥೇಳಿ. ನಾನು ಈ ಬ್ರಹ್ಮಕಲಶ ಸ್ಟಾರ್ಟ್ ಆದ ದಿನ ಬಂದೆ ಇಲ್ಲಿಗೆ. ಬಂದು ನೋಡಬೇಕಿದ್ರೆ ದೊಡ್ಡ ದೇವಸ್ಥಾನ ಇದೆ, ಹಾಗೂ ಇದೊಂದು ಒಳ್ಳೆಯ ಪರಿಸರದಲ್ಲಿದೆ. ಅಂದರೆ ಸುತ್ತಮುತ್ತಲೂ ಒಂದು ಹಸಿರು ಆಗಿರುವ ಪರಿಸರದಲ್ಲಿ, ಎಲ್ಲಿ ಹಸಿರಿರುತ್ತದೋ ಅಲ್ಲಿ ಭಕ್ತಿ ಜಾಸ್ತಿ ಇರುತ್ತದೆ ಅಂತ ಜನ ಹೇಳ್ತಾರೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಾವು ಏನೋ ದೇವರನ್ನು ಪೂಜಿಸಿಕೊಂಡು ಬಂದಿದ್ದೇವೆ, ಅದೆಲ್ಲ ನಾವು ಈ ಒಂದು ವನ ಅಥವಾ ಬನದಲ್ಲಿ ಪೂಜಿಸಿಕೊಂಡು ಬಂದಂಥವ್ರು ನಾವು. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ನನಗೆ ತುಂಬ ಸಂತೋಷ ಆಯಿತು. ಹಾಗೆ ನಮ್ಮ ಇಲಾಖೆ ಕಡೆಯಿಂದ ಏನು ಮಾಡುವಂತಹ ಸಹಾಯವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಇವತ್ತು ಈ ಬ್ರಹ್ಮಕಲಶ ನಡೀತಾ ಇದೆ. ಇದಕ್ಕೆಲ್ಲರಿಗೂ ಶುಭ ಹಾರೈಸ್ತೇನೆ. ನನಗೆ ಧಾರ್ಮಿಕ ಸಭೆಯಲ್ಲಿ ಮಾತಾಡಲಿಕ್ಕೆ ಅಷ್ಟು ಪರಿಚಯ ಗೊತ್ತಿಲ್ಲ. ಆದ್ದರಿಂದ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸಿ ಎಲ್ರಿಗೂ ಶ್ರೀ ದೇವರು ಆಶೀರ್ವಾದವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭತ್ತದ ಉತ್ಸವವೇ ಯಶಸ್ವಿ ವ್ಯಕ್ತಿಗಳ ಮೂಲ ಎಂಬಂತೆ ತಮ್ಮ ಅಮೂಲ್ಯ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಮುಂದೆ ಒಂದು ಪ್ರಕಟಣೆ. K20Z0599 ಈ ಒಂದು ಕಾರು ಕೆಳಗೆ ಮಣ್ಣು ಕುಸಿಯುವಂಥ ಜಾಗದಲ್ಲಿದ್ದೆ, ಅದನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ವೇದಿಕೆಯಲ್ಲಿ ಆಸೀನರಾದಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಸುಧಾಕರ್ ಕುಲಾಲ್ ಇವರಿಂದ ಮಾತು. ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲಮಾರು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಪುಷ್ಪರಥ ಸಮರ್ಪಣೆಯ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಯತಿವರ್ಯರಿಗೆ ವಂದಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ತಂತ್ರಿವರ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆಯೇ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಭಗವದ್ಭಕ್ತರೇ, ನಿನ್ನೆ ತಾನೇ ಒಬ್ಬರು ಈ ವೇದಿಕೆಯಲ್ಲಿ ಉಲ್ಲೇಖ ಮಾಡಿದರು, ಗ್ರಾಮದ ದೇವಸ್ಥಾನ ಅಭಿವೃದ್ಧಿ ಆದರೆ ಒಂದು ಗ್ರಾಮ ಕೂಡ ಅಭಿವೃದ್ಧಿ ಆದಂತೆ ಅಂತೇಳಿ. ಅದಕ್ಕೆ ಒಂದು ನಿದರ್ಶನ ನಮ್ಮ ನರಿಮುಗೂರು ಗ್ರಾಮನೇ. ಯಾಕೆಂತೇಳಿದರೆ ನಾವು ನಗರ ಭಜನೆ ಹೊರಡಬೇಕು, ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಬ್ರಹ್ಮಕಲಶದ ಹೊತ್ತಿನಲ್ಲಿ ಆ ನಗರ ಸುತ್ತಬೇಕಾದ್ರೆ ನಮ್ಮ ಗ್ರಾಮ ಹೇಗಿತ್ತು, ಈ ಹೊತ್ತಿಗೆ ಸುತ್ತಬೇಕಾದ್ರೆ ಆ ಗ್ರಾಮ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಆ ಹೊತ್ತಲ್ಲಿ ಎಷ್ಟೋ ಮನೆಗಳು ತುಂಬ ಬಡವರಾಗಿದ್ದರು, ಎಷ್ಟೋ ಮಂದಿ. ನಮಗೆ ಅನುಭವ ಉಂಟು. ನಾವು ಇಡೀ ಗ್ರಾಮ ಸುತ್ತಬೇಕಾದ್ರೆ ಸಾಧಾರಣ 3 ತಿಂಗಳು ಬೀಳ್ತಿತ್ತು ನಗರ ಭಜನೆ. ಈಗಲೂ ಅಷ್ಟೇ. ಮೊನ್ನೆ ತಾನೇ ನಾವು ನಗರ ಭಜನೆ ಮುಗಿಸಬೇಕಾದ್ರೆ 95 ದಿವಸ ಆಗಿದೆ ಇಡೀ ನರಿಮುಗೂರು ಗ್ರಾಮವನ್ನು ಸುತ್ತಬೇಕಾದ್ರೆ. ಆ ಹೊತ್ತಲ್ಲಿ ಕೆಲವು ಮನೆಯಲ್ಲಿ ಹುಲ್ಲಿನ ಚಾವಣಿ ಇತ್ತು, ಕೆಲವು ಓಡಿನ ಮನೆ ಇತ್ತು, ಕೆಲವು ಮನೆ ವಿಷಯ ಒಂದು
ಅದು ಯಾವ ಮಾತಲ್ಲಿ ಹೇಳಬೇಕಂತಿಲ್ಲ, ಆ ಥರ ಇತ್ತು. ಆದರೆ ಈಗ ನೋಡಬೇಕಾದ್ರೆ ಎಷ್ಟೋ ಟ್ಯಾರಿಸ್ ಮನೆ ಆಗಿದ್ದಾರೆ, ಆ ಮನೆ ಇಂಪ್ರೂವ್ ಆಗಿ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂತ ಅದು ಅವರ ಮನೆ ಹೋಗಿ ಭೇಟಿ ನೀಡಿದ ನಂತರನೇ ಕೇಳಬೇಕು. ಅಂದರೆ ಅವರು ನಾವು ಭಜನೆ ಹೋಗುವಾಗ ಹೇಳ್ತಾ ಇದ್ದಾರೆ, ಉಮಾಮೇಶ್ವರ ದೇವರು ನಿಮ್ಮ ಭಜನೆ ರೂಪದಲ್ಲಿ ನಮ್ಮ ಮನೆಗೆ ಬಂದ ನಂತರನೇ ನಾವು ಇಷ್ಟು ಅಭಿವೃದ್ಧಿ ಆದ್ದು. ಎಷ್ಟೋ ಮನೆಯಲ್ಲಿ ನಾವು ಪ್ರತಿ ಮನೆಯಲ್ಲಿ ಒಂದು ದಿನಕ್ಕೊಂದು ಇಷ್ಟು ಮನೆ ಅಂತ ಇತ್ತು. ಆ ಮನೆಯಾಗಿ ಭಜನೆ ನಗರ ಭಜನೆ ಇತ್ತು. ಆ ನಗರ ಭಜನೆಯಾಗಿ ಲಾಸ್ಟ್ ನಿಲ್ಲಬೇಕಾದ್ರೆ ಆ ಮನೆಯಲ್ಲಿ ಒಂದು ಉತ್ಸವ, ಒಂದು ಜಾತ್ರೆದ ಒಂದು ಉತ್ಸವ ಇತ್ತು ಆ ಪ್ರತಿ ಮನೆಯಲ್ಲಿ ಕೂಡ. ಈಗಲೂ ಕೂಡ ಆ ರೀತಿ ಇದೆ. ಆದರೆ ಆ ಹೊತ್ತಲ್ಲಿ ಪ್ರತಿ ಅಂಗಳದಲ್ಲೂ ಸೆಗಣಿ ಸಾರಿಸಿ ತೋರಣಗಟ್ಟಿ ಶೃಂಗಾರ ಮಾಡ್ತಿದ್ರು. ಆದರೆ ಈಗ ಸ್ವಲ್ಪ ಅದು ಭಿನ್ನವಾಗಿದೆ. ಯಾಕೆಂದರೆ ಅಲ್ಲೇ ಇಂಟರ್ಲಾಕ್ ಆಗಿ ಸ್ವಲ್ಪ ಅಭಿವೃದ್ಧಿ ಆದ ಕಾರಣ, ಅಭಿವೃದ್ಧಿ ಆದ ಮೇಲೆ ತಮ್ಮ ದೇವರನ್ನು ಕೂಡ ಸ್ವಲ್ಪ ಮರೆಯುವ ಪರಿಸ್ಥಿತಿ ಬರ್ತಾ ಇದೆ. ಅಂದರೆ ನಮಗೆ ಕೆಲವು ನಗರ ಭಜನೆಗೆ ಹೋಗೋ ಫೋನ್ ಮಾಡ್ತಿದ್ರು, ನೀವು ಎಷ್ಟೊತ್ತಿಗೆ ಬರ್ತೀರಿ, ಅಷ್ಟು ಲೇಟ್ ಆಗ್ತದಾ, ಹಾಗೆ ಈಗ. ಮೊದಲಾದರೆ ಎಷ್ಟು ಹೊತ್ತಿಗೆ ಕೇಳ್ತಿರ್ಲಿಲ್ಲ, ಕಾಯ್ತಾ ಇದ್ರು. ಆದರೆ ಆ ಪರಿಸ್ಥಿತಿ ಇನ್ನೂ ಬರಬಾರ್ದು. ತಮ್ಮ ಮನೆಯ ಮಕ್ಕಳಿಗೆ, ಆ ಪ್ರತಿ ಮನೆಯ ಮಾತೆಯಂದಿರು, ಹಿರಿಯರು ದೇವರ ಬಗ್ಗೆ ಸ್ವಲ್ಪ, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಅವರಿಗೆ ತಿಳಿ ಹೇಳಬೇಕು. ಈ ಭಜನೆಯಿಂದ ಎಷ್ಟೋ ಮಂದಿ ಬದಲಾಗಿದ್ದಾರೆ. ಅಂದರೆ ನಮ್ಮ ಭಜನೆ ಒಟ್ಟಿಗೆ ಬಂದವರು ಕೂಡ ಸ್ವಲ್ಪ ಮಾನಸಿಕ ಒತ್ತಡದವರು ಇದ್ದವರು ಕೂಡ ಈ ಭಜನೆ ಬಂದ ನಂತರ ಎಷ್ಟೋ ಮಂದಿಗೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಈ ಭಜನೆ, ನಮ್ಮ ನಗರ ಭಜನೆ ಒಟ್ಟಿಗೆ ಬಂದ ನಂತರ ಎಷ್ಟೋ ಮಂದಿ ಹೇಳ್ತಿದ್ರು, ಭಜನೆ ಬಂದು ಮನೆಗೆ ಹೋದ ಮೇಲೆ ಬೆಳಿಗ್ಗೆ ತನಕ ಗಟ್ಟಿ ನಿದ್ದೆ ಬರ್ತಿತ್ತು. ಅಂದರೆ ಏನೋ ಒಂದು ಉಲ್ಲಾಸ ಅವರಿಗೆ. ಅದೇ ರೀತಿ ಎಷ್ಟೋ ಬದಲಾವಣೆ ಆಗಿದೆ. ಎಷ್ಟೋ ಮದ್ಯವಸನದಿಂದ ಕೆಲವು ಒಟ್ಟಿಗೆ ಇದ್ದವರಿದ್ದರು. ಈ ನಗರ ಭಜನೆ 3 ತಿಂಗಳಲ್ಲಿ ಆ ಮದ್ಯವರ್ಜನ ಮಾಡಿ ಎಷ್ಟೋ ಮಂದಿ ಈಗ ಮದ್ಯವನ್ನೇ ತ್ಯಜಿಸಿದವರು ಇದ್ದಾರೆ. ಅವರಿಗೂ ಈ ದೇವರೊಂದು ಕಾರಣಿಕ ಅಂತ ಹೇಳಿ ಒಂದು ಇಲ್ಲಿ ಎಲ್ಲೂ ಕಾಣಸಿಗದಂಥ ಒಂದು ಕಲಶ ಮಂಟಪ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ಅದಕ್ಕೆ ಎಲ್ಲ ಕಾರಣ ಉಮಾಮಹೇಶ್ವರ ದೇವರು, ನಮ್ಮ ಹಿರಿಯರು. ಒಂದು 2 ಮರ ಕೂಡ ಬೆಳೆದಿತ್ತು, ಆದರೂ ಶಿವಲಿಂಗ ಒಂದು ಸ್ವಲ್ಪ ಕೂಡ ಆಚೀಚೆ ಆಗಿರಲಿಲ್ಲ. ಎಷ್ಟೋ ಇಲ್ಲಿ ಆ ಕಾರ್ಯಕರ್ತರಿದ್ದಾರೆ, ಅವರಿಗೆ ಅನುಭವ ಆಗಿದೆ. ಅದಕ್ಕೆ ಮೂಲ ಕಾರಣ ಸ್ವಲ್ಪ ಒಗ್ಗಟ್ಟು ಬರಬೇಕಾದ್ರೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಆ ಪ್ರಗತಿ ಬಂಧು ತಂಡ, ಹಾಗೆ ಸ್ವಸಹಾಯ ತಂಡಗಳಿಂದ ಪ್ರತಿದಿನ ಇಲ್ಲಿ ಬಂದು ನಾವು ಕೆಲಸ ಮಾಡಿ, ಅದೇ ಹೊತ್ತಿಗೆ ಆ ಪೂಜೆ ಮಾಡುವ ಮೊದಲೇ ನಾವು ಇಲ್ಲಿ ಭಜನೆಯನ್ನು ಸ್ಟಾರ್ಟ್ ಮಾಡಿದೆವು. ಸ್ವಲ್ಪ ಬಲ್ಲೆ ತೆಗೆದು ಅಲ್ಲೇ ನಾವು ಒಂದು ತರ್ಪಲ ಹಾಕಿ ಭಜನೆ ಮಾಡಿ ದೇವರೊಂದು ಸಾನ್ನಿಧ್ಯ ವೃದ್ಧಿ ಆಗ್ತಾ ಬಂತು. ಹಾಗೆ ಸ್ವಲ್ಪ ಕಲೆ ಬಂತು. ಹೀಗೆ ಮತ್ತೆ ಎಲ್ಲ ಕೆಲಸ ಸಾಂಗವಾಗಿ ನೆಲೆಯಿತ್ತು. ಆಮೇಲೆ ದೇವಸ್ಥಾನದ ಗರ್ಭಗುಡಿ ಹತ್ತಿರ ಎಲ್ಲ ಬಲ್ಲೆ ತೆಗೆದ ನಂತರ ನಮ್ಮ ತಂತ್ರಿವರಿಯರು ಎಲ್ಲ ಸೇರಿಕೊಂಡು ದೇವರಿಗೆ ಪೂಜೆ ಮಾಡಲು ಅನುಕೂಲ ಮಾಡಿದರು. ಆಮೇಲೆ ಒಂದೊಂದೇ ಅಭಿವೃದ್ಧಿ ಆಗ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರ ಆ ಕಾರಣಿಕದಿಂದ ಊರಿನವರು ಎಷ್ಟೋ ಮಂದಿ ದಾನಿಗಳಿಂದ, ಅದೇ ದುಡ್ಡಿಲ್ಲದವರು ಕೆಲಸದಿಂದ ಇಲ್ಲಿ ಕೆಲಸ ಮಾಡಿ ಒಂದೊಂದು ರೌಂಡ್ ಸೀಟ ಹಾಕುವ ಕೆಲಸ ಮಾಡಿ ಇಷ್ಟು ಅಭಿವೃದ್ಧಿ ಆಗ್ತಾ ಬಂತು. ಇನ್ನು ಮುಂದೆ ನಾವು ಈ ದೇವಸ್ಥಾನದ ಬಗ್ಗೆ ಅಭಿಮಾನವಿಟ್ಟು ನಾವು ಯಾವ ರೀತಿ ಅಭಿವೃದ್ಧಿ ಆಗಿದ್ದೇವೋ ಅದಕ್ಕೆ ಮೂಲ ಕಾರಣ ಈ ಮಜಲಮಾರ ದೇವಸ್ಥಾನ. ಅದನ್ನು ನಾವು ಯಾವತ್ತೂ ಮರಿಬಾರದು. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುವ. ಈಗ ಮುಂದೆಯಿಂದ ಎಷ್ಟೋ ಸಂಘ ಸಂಸ್ಥೆಗಳ ಕೆಲಸ ಮಾಡ್ತಾ ಇದೆ. ಕೋಟಿ ಚೆನ್ನೈ ಗೆಳೆಯರ ಬಳಗ ಆಗಿರ್ಬೋದು, ನರಿಮುಗರು ಯುವಕ ಮಂಡಲ ಆಗಿರ್ಬೋದು, ನೇತಾಜಿ ಯುವಕ ಮಂಡಲ ಆಗಿರ್ಬೋದು, ಶಾಂತಿಗೋಡ್ನ ವಿಕ್ರಮ ಯುವಕ ಮಂಡಲ ಆಗಿರ್ಬೋದು, ಹಾಗೆ ಇಲ್ಲಿ ದಾಬೋಳಿ ಪೂರ್ಣಾನಂದ ಸೇವಾ ಬಳಗ, ನಮ್ಮ ಭಜನಾ ಮಂಡಳಿ. ಈಗ ನಾವು ಅದಕ್ಕೊಂದು ಓಂ ಫ್ರೆಂಡ್ಸ್ ಅಂತೇಳಿ ಮುಕ್ಕು ಅಂತೇಳಿ ಹೆಸರಿಟ್ಟಿದ್ದೇವೆ. ಅವರಾಗಿರ್ಬೋದು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಅಷ್ಟು ಸುಸೂತ್ರವಾಗಿ ನಮ್ಮ ಈ ಅಷ್ಟಬಂಧ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಎಷ್ಟೋ ಮಂದಿ ಮುಂದೆಯಿಂದ ಹೇಳ್ತಾ ಇದ್ದಾರೆ, ಪುತ್ತೂರಿನವರು ಕೂಡ ಬಂದವರು. ಕಾರ್ಯಕರ್ತನ ನೋಡಬೇಕಾದ್ರೆ ನಿಮ್ಮ ಗ್ರಾಮ ದೇವಸ್ಥಾನಕ್ಕೆ ಬರಬೇಕು. ಎಷ್ಟೊಂದು ನೀಟಾಗಿ ಅಲ್ಲಿ ಅನ್ನಛತ್ರದಲ್ಲಿ ಆಗಿರ್ಬೋದು, ದೇವಸ್ಥಾನ ಅಲ್ಲಿ ಆಗಿರ್ಬೋದು, ಪ್ರತಿ ಸ್ವಚ್ಛತೆಯಲ್ಲಿ ಒಂದು ಎಲ್ಲಿ ನೋಡಿದರೂ ಒಂದು ಒಂದು ಕಸಗಡ್ಡಿ ಆಗಲಿ ಬಾಟ್ಲಿ ಆಗಲಿ ಸಿಗುವುದಿಲ್ಲ. ಅದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಊರಿನ ಕಾರ್ಯಕರ್ತರಂತ ನಮಗೆ ಕೆಲವರು ಫೋನ್ ಮಾಡಿ ಹೇಳಿದ್ದಾರೆ. ಎಲ್ರಿಗೂ ಈ ಸಹಕರಿಸಿಗೆ ಈ ದೇವಸ್ಥಾನದ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಭಜನೆಯ ಬಗ್ಗೆ, ಭಜನೆ ತಂಡದ ಬಗ್ಗೆ, ಅದೇ ರೀತಿ ಸ್ವಸಹಾಯ ಗುಂಪುಗಳ ಬಗ್ಗೆ
ಒಟ್ಟಾಗಿ ಈ ಎಲ್ಲ ಕಾರ್ಯಕರ್ತರ ಬಗ್ಗೆ ಉತ್ತಮ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಸರ್ ಸುಧಾಕರ್ ಕುಲಾಲ್ ತಮಗೆ ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಯರಾಮ್ ಕೆದಿಲಾಯ ಶಿಬರ ಇವರ ಮಾತಿಗಾಗಿ ವೇದಿಕೆ ತಮಗಾಗಿ. ನಮ್ಮ ಆರಾಧ್ಯ ದೇವರಾದ ಗೋಪಾಲಕೃಷ್ಣ ಸ್ವಾಮಿಯನ್ನು ನೆನೆಸ್ತಾ ಈ ಸ್ಥಳಾಭಿಮಾನಿ ದೇವರು ಉಮಾಮೇಶ್ವರ ದೇವರು ಅವರಿಗೆ ಮನಸ್ಸಿನಲ್ಲಿ ವಂದಿಸ್ತಾ ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಈ ಸಮಯ ಕೊಟ್ಟಿದ್ದಾರೆ. ಎರಡನೇ ಸಲ ಬ್ರಹ್ಮಕಲಶವನ್ನು ನೋಡುವಂಥ ಒಂದು ಭಾಗ್ಯ ನಮ್ಮದಾಗಿದೆ. ಈ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ಅಂಥೇಳಿ ದೇಹಗಳೆಲ್ಲ ನಾವಾಗಿದ್ದರೆ ಜೀವ ಈ ದೇವಸ್ಥಾನದಲ್ಲಿರುವಂಥ ಪರಮೇಶ್ವರ ಉಮಾಮಹೇಶ್ವರ. ಈ ಜೀವಕ್ಕೂ ದೇಹಕ್ಕೂ ಸಂಬಂಧ ಎಷ್ಟವರೆಗೆ ಇರ್ತದೋ ಅಷ್ಟವರೆಗೆ ನಾವು ವೃದ್ಧಿ ಆಗುತ್ತಾ ಅಭಿವೃದ್ಧಿ ಆಗುತ್ತಾ ಮೆರೀತೇವೆ. ಯಾವಾಗ ಶರೀರದ ಸಂಬಂಧವನ್ನು ಜೀವ ಮತ್ತು ಶರೀರ ಬೇರೆ ಬೇರೆ ಆಗುತ್ತದೋ ಆಗ ಶರೀರ ನಾಶ ವೇಸ್ಟ್ ಆಗುತ್ತದೆ, ಉಪಯೋಗ ಇಲ್ಲದ ಶರೀರ ಆಗುತ್ತದೆ. ಹಾಗೆ ಆಗಿತ್ತು. ಆದರೆ ಈಗ ಜೀವ ಮತ್ತು ಶರೀರ ಎರಡೂ ಒಂದಾಗಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿಯ ಭಕ್ತರು, ಗ್ರಾಮಸ್ಥರು ಹಾಗೆ ಅಭಿಮಾನಿಗಳು ಸೇರಿಕೊಂಡು ಈ ಬ್ರಹ್ಮಕಲಶದ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಅಧ್ಯಕ್ಷರು ಅಂತ ಹೇಳಿದರೆ ಬರೀ ಕಾರಣ ಮಾತ್ರ ಅಷ್ಟೇ ಹೊರತು ಎಲ್ಲ ಕೆಲಸವನ್ನು ಕೂಡ ಸ್ವಯಂ ಸೇವಕರು, ಇಲ್ಲಿಯ ತಂತ್ರಿಗಳು, ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮೇಲೆ ಒಂದು ಗೌರವ ಇಟ್ಟು ಅಧ್ಯಕ್ಷರು ಅಂತೇಳಿ ಕೂತುಕೊಳಿಸಿದ್ದಾರೆ ಅಷ್ಟೇ. ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ಹಾಗೆಯೇ ಈ ಬ್ರಹ್ಮಕಲಶ ಅಂತ ಹೇಳುವಂಥದ್ದು ಒಂದು ಅದ್ಭುತವಾದ ಜಾತ್ರೆ ಇದ್ದಾಗೆ. ಒಂದು ಕಡೆಯಲ್ಲಿ ಬಹಳ ದೇವತೆಗಳ ಪೂಜೆಗಳು, ಹೋಮಗಳು ಎಲ್ಲ ನಡೆದು ಒಳಗೆ ಶಕ್ತಿಯನ್ನು ಹೆಚ್ಚಿಸ್ತಾ ತುಂಬಿಸ್ತಾ ಇದ್ದಾರೆ ತಂತ್ರಿವೀರ್ಯರು. ಹಾಗೆಯೇ ಭಜನೆ ಮಾಡ್ತಾ ಅವರ ಆತ್ಮಶಕ್ತಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸ ಮಾಡುವಂಥ, ಸೇವೆ ಮಾಡುವಂಥವರು ಅವರ ಶಾರೀರಿಕ ಮಾನಸಿಕ ಶ್ರಮವನ್ನು ಸೇರಿಸ್ತಾ ಇಲ್ಲಿ ಬೆಳಕನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗೆಯೇ ತನು ಮನ ಧನಗಳಿಂದ ಕೆಲವರು ಧನವಂತೆ ಸಹಕರಿಸಿ, ಕೆಲವರು ಮರಗಳನ್ನು ರಥಕ್ಕೆ ಬೇಕಾದ ಮರಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಿಂದ ಇಲ್ಲಿಯ ಶಕ್ತಿ ಪ್ರಜ್ವಲಿಸಬೇಕು. ಅದರ ಬೆಳಕಲ್ಲಿಂದ ನಾವು ಬದುಕಬೇಕು. ಇಲ್ಲಿಯ ಬೆಳಕು ಯಾಕೆ ಪ್ರಜ್ವಲಿಸಬೇಕು ಅಂತ ಹೇಳಿದರೆ ನಮಗೆ ದಾರಿ ಸ್ಪಷ್ಟವಾಗಿ ಬೇಕಾಗುತ್ತದೆ. ಕತ್ತಲೆಯಲ್ಲಿ ಒಂದು ಟಾರ್ಚ್ ಇದ್ದರೆ ಅಥವಾ ಸೂರ್ಯನಿದ್ದರೆ ಪೂರ್ಣ ಬೆಳಕಾಗುತ್ತದೆ ಊರೇ. ಟಾರ್ಚ್ ಇದ್ದರೆ ನಮಗೆ ಒಬ್ಬರಿಗೆ ಬೆಳಕಾಗ್ತದೆ. ಮನೆ ದೇವರು ಅಂತ ಹೇಳಿದರೆ ಟಾರ್ಚ್ ಇದ್ದಾಗೆ ಆ ಮನೆಗೆ, ಕುಟುಂಬಕ್ಕೆ ಬೇಕಾದ ದೇವರು. ಹಾಗೆ ಗ್ರಾಮಕ್ಕೆ ಬೆಳಕಾಗಬೇಕಿದ್ರೆ ಚಂದ್ರನಂತಹ ಬೆಳಕು ಬೇಕು, ಊರಿಗೆಲ್ಲ ಬೆಳಕು ಕೊಡುವಂಥ ಒಂದು ಶಕ್ತಿ ಬೇಕು. ಜಗತ್ತಿಗೆ ಬೆಳಕು ಒಮ್ಮೆಲೇ ಕೊಡಬೇಕಿದ್ರೆ ಅದಕ್ಕೆ ಸೂರ್ಯ ಬೇಕು. ಹೇಗೆ ನಮ್ಮ ಶರೀರಕ್ಕೆ ಆಹಾರ ಪೋಷಣೆಗೆ ಮುಖ್ಯವೋ, ನಾವೆಲ್ಲ ಬದುಕಬೇಕಿದ್ರೆ ಆಹಾರ ಬೇಕು. ಹಾಗೆಯೇ ನಮ್ಮ ಬುದ್ಧಿ, ಶರೀರವನ್ನು ಕಂಟ್ರೋಲ್ ಮಾಡುವಂಥ, ಶರೀರದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸುವಂಥ ಬುದ್ಧಿ ಶುದ್ಧವಾಗಿರಬೇಕಿದ್ರೆ, ಚಾರ್ಜ್ ಆಗಬೇಕಿದ್ರೆ ನಮಗೆ ಈ ದೇವರ ಧ್ಯಾನ ಮತ್ತು ಆರಾಧನೆ ಬೇಕು. ಇದಕ್ಕಾಗಿ
ಹಿರಿಯರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದನ್ನು ತಿಳಿದು ನಾವೆಲ್ಲ ಬದುಕುವ ನಮ್ಮ ಎಲ್ರಿಗೂ, ಎಲ್ಲ ಮಕ್ಕಳಾಗಲಿ ಹಿರಿಯರಾಗಲಿ ತಮ್ಮ ಮನಸ್ಸಿನ ತಮ್ಮ ಉದ್ಧಾರಕ್ಕೆ ಈ ಭಗವಂತನ ಒಂದೇ ಕಡೆಯಲ್ಲಿ ಒಟ್ಟಾಗಿ ಪ್ರಾರ್ಥಿಸಿದರೆ, ದೇವ ಮಹಾತ್ಮೆಯಲ್ಲಿ ಒಂದು ಕಥೆ ಬರುತ್ತದೆ, ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿ ತಮ್ಮ ಶಕ್ತಿಯನ್ನು ಒಂದು ಕಡೆಯಲ್ಲಿ ಕೇಂದ್ರೀಕರಿಸಿದಂತೆ ಆಗ ದೇವಿ ಆವಿರ್ಭಾವ ಆಗಿ ಜಗತ್ತಿಗೆ ರಕ್ಷಣೆ ಕೊಟ್ಟಿತು ಅಂತೇಳಿ ಕಥೆ ಹೇಳ್ತದೆ. ಅದೇ ರೀತಿಯಲ್ಲಿ ಎಲ್ಲರೂ ನಾವೆಲ್ಲ ನಮ್ಮ ಶಕ್ತಿಯನ್ನು ಇಲ್ಲಿ ಸೇರಿಸಿ ಈ ಉಮಾಮಹೇಶ್ವರನ ಅಲ್ಲಿ ನಮ್ಮ ಶಕ್ತಿಯನ್ನು ಸೇರಿಸಿದಾಗ ಇದು ಅದ್ಭುತವಾಗಿ ನಮ್ಮನ್ನು ಕಾಯುವಂಥ ಒಂದು ಶಕ್ತಿ ಆಗುತ್ತದೆ ಅಂತ ಹೇಳ್ತಾ, ಇಲ್ಲಿ ಶ್ರಮಪಟ್ಟವರಿಗೆಲ್ಲ, ಇಲ್ಲೇ ಭಕ್ತರಿಗೆಲ್ಲ ಅವರ ಮನೆ ಮನಸ್ಸು ಬೆಳಕಾಗಲಿ, ಅವರ ಮನೆಯಲ್ಲಿ ಶುಭ ಕಾರ್ಯಗಳು ಆಗಲಿ, ಅವರು ಶ್ರೀಮಂತರಾಗಲಿ, ಮತ್ತು ಅವರಿಗೆ ಪ್ರೇಯಸ್ಸು, ಅವರ ಆಸೆಗಳು ಮತ್ತು ಶ್ರೇಯಸ್ಸು, ಅವರ ಬದುಕಿಗೆ ತಗೊಂಡು ಸಾರ್ಥಕತೆ ಇದನ್ನು ಕರುಣಿಸುವಂತೆ ಉಮಾಮಹೇಶ್ವರನು ಅನುಗ್ರಹಿಸಲಿ ನಮ್ಮೆಲ್ಲರನ್ನು ಕೇಳ್ತಾ, ಎಲ್ರಿಗೂ ನಾನು ವಂದನೆಗಳನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣ. ಅಧ್ಯಕ್ಷೀಯ ನುಡಿಗಳಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣತೆಯ ಸಂತೃಪ್ತಿಯನ್ನು ನೀಡಿದಂತಹ ಸಭಾಧ್ಯಕ್ಷರಿಗೆ ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಧನ್ಯವಾದ ಕಾರ್ಯಕ್ರಮ ನಮ್ಮ ಸಮಿತಿಯ ಸದಸ್ಯರಾದಂತಹ ಸುಜಯ ತಂತ್ರಿ ಇವರಿಂದ. ಮಜಲುಮಾರು ಈ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಉಮಾಮಹೇಶ್ವರ ದೇವರನ್ನು ಮನಸ ಪ್ರಾರ್ಥಿಸುತ್ತಾ, ಪುತ್ತೂರಿನ ಒಡೆಯ ಸೀಮೆ ದೇವರಾದಂತಹ ಮಹಾಲಿಂಗೇಶ್ವರ ದೇವರನ್ನು ನೆನೆಸುತ್ತಾ, ಮಜಲುಮಾರು ದೇವಸ್ಥಾನದಲ್ಲಿ ಕಳೆದ 6 ದಿವಸದಿಂದ ಈ ಸನ್ನಿಧಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಅದೇ ರೀತಿ ಪುಷ್ಪರಥ ಸಮರ್ಪಣೆ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವದ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಈ ದಿನ ಈ ಸಭಾ ವೇದಿಕೆಯಲ್ಲಿ ನಮ್ಮನ್ನೆಲ್ಲರನ್ನು, ಈ ಸೇರಿದಂಥ ಎಲ್ಲ ಭಕ್ತಜನಗಳನ್ನು ಅವರ ಶುಭ ಆಶೀರ್ವಚನದೊಂದಿಗೆ ನಮ್ಮನ್ನು ಹಾರೈಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ದಿವ್ಯ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಶ್ರೀ ಜಯರಾಮ್ ಕೆದಿಲಾಯ ಶಿಬರ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಹಿರಿಯರು, ಇವರು ನಿರಂತರವಾಗಿ ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಸಲಹೆಗಳು ಇತ್ಯಾದನ್ನೆಲ್ಲ ನಮಗೆ ಕೊಡ್ತಾ, ಅವರ ಸಹಕಾರವನ್ನು ಕೊಡುತ್ತಾ ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೀಲಿಕ್ಕೆ ಅವರ ಒಂದು ಪ್ರೇರಣೆ ನಮಗೆ ಬಹಳ ಸಹಕಾರ ಆಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಈ ದಿನ ನಮ್ಮ ಪುತ್ತೂರಿನ ಶಾಸಕರಾದಂತಹ ಶ್ರೀ ಸಂಜೀವ್ ಮಠಂದೂರು ಇವರು ಈ ದಿನ ಸಭೆಯಲ್ಲಿ ಬರಬೇಕಿತ್ತು. ಕೆಲವು ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಈ ಸನ್ನಿಧಾನಕ್ಕೆ ಸರಕಾರದಿಂದ ಆಗುವಂತಹ ಕೊಡುಗೆಗಳನ್ನೆಲ್ಲ ನಾವು ಮತ್ತೊಮ್ಮೆ ದೇವಸ್ಥಾನದ ಅದೇ ರೀತಿ ಭಕ್ತಜನಗಳ ಪರವಾಗಿ ನೆನೆಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮೊಂದಿಗೆ ಈ ದಿನ ಈ ಸಭೆಯಲ್ಲಿ ಇರುವಂತಹ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಬಂದಿರುವವರು ಶ್ರೀಯುತ ಸೀತಾರಾಮ್ ರೈ ಚೆಲ್ಯಡ್ಕ. ಇವರಿಗೂ ಕೂಡ ದೇವಸ್ಥಾನದ ಪರವಾಗಿ ಭಕ್ತಜನಗಳ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ,
ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಜಯರಾಮ್ ಕೆದ್ಲೆಯವರು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿ ಈ ದಿನ ಸಭೆಯಲ್ಲಿ ಆಸೀನರಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ಕಿರಣ್ BM, ವಲಯ ಅರಣ್ಯಾಧಿಕಾರಿ ಪುತ್ತೂರು. ಇವರಿಗೂ ಕೂಡ ಇವರು ನಮಗೆ ನೀಡುವಂತಹ ಎಲ್ಲ ಸಹಕಾರವನ್ನು, ರಥ ಸಮರ್ಪಣೆಗೆ ಬೇಕಾಗುವಂತಹ ಮರ ಇತ್ಯಾದಿಗಳನ್ನೆಲ್ಲ ಅದಕ್ಕೆ ಬೇಕಾಗುವಂತಹ ಎಲ್ಲ ಕಾನೂನಾತ್ಮಕವಾಗಿ ಇರುವಂತಹ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಸಹಕಾರ ಇತ್ಯಾದಿಗಳೆಲ್ಲ ಅವರ ನಿರ್ದೇಶನ ಪೂರ್ವಕವಾಗಿ ನಮಗೆ ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ದಿನ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ನಮ್ಮ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರು ಆದಂತಹ ಬ್ರಹ್ಮಶ್ರೀ ಲಕ್ಷ್ಮೀಶ್ ತಂತ್ರಿಯವರು. ಆಗ ತಾನೇ ಹೇಳಿದಾಗೆ ಯುವಕನಂತೆ ಸುಮಾರು ಬೆಳಿಗ್ಗೆ 6-5 ಗಂಟೆಗೆ ಬಂದರೆ ರಾತ್ರಿ 2 ಗಂಟೆ ತನಕವೂ ಕೂಡ ನಮ್ಮೊಂದಿಗೆ ಇಲ್ಲಿಯ ಎಲ್ಲ ಸ್ವಯಂ ಸೇವಕರೊಂದಿಗೆ ತಾವೂ ಕೂಡ ಎಲ್ಲ ರೀತಿಯಾದಂತಹ ಸಾಮಾನ್ಯ ಕಾರ್ಯಕರ್ತರಂತೆಯೇ ಕೆಲಸ ಮಾಡಿಕೊಂಡು ಎಲ್ಲ ಸಹಕಾರ, ಅದೇ ರೀತಿ ಯಾವ ರೀತಿಯಲ್ಲಿ ಯಾವ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥ ಎಲ್ಲ ಸಲಹೆ ಇತ್ಯಾದಿಗಳನ್ನೆಲ್ಲ ನೀಡಿ ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ಇದರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಈ ಒಂದು ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೀಲಿಕ್ಕೆ ಅವರೊಂದು ರೂವಾರಿಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಈ ದಿನ ನಮ್ಮೊಂದಿಗೆ ಉಪಸ್ಥಿತರಿರುವವರು ಶ್ರೀ ಸುಧಾಕರ್ ಕುಲಾಲ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನರಿಮಗುರು. ಇವರು ನಮ್ಮೊಂದಿಗೆ ಸ್ವಯಂ ಸೇವಕರಾಗಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಭಜನಾ ಮಂಡಳಿಯ ಸಕ್ರಿಯವಾಗಿ ಭಜನಾ ಮಂಡಳಿ ಇದರ ಕಾರ್ಯಕರ್ತರಾಗಿರ್ತಾರೆ. ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಭಜನಾ ಮಂಡಳಿ ಇರ್ಬೋದು ಅಥವಾ ಶ್ರೀಯುತ ಸುಧಾಕರ್ ಕುಲಾಲ್ ಇವರ ತಂಡ ಪ್ರತಿಯೊಂದು ರೀತಿಯಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಬಂದಿದ್ದಾರೆ. ಇವರ ಎಲ್ಲ ತಂಡದ ಸದಸ್ಯರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಸುಧಾಕರ್ ಕುಲಾಲ್ ಇವರಿಗೂ ಜಯರಾಮ್ ಕೆದ್ಲ ಇವರು ಕಿರು ಕಾಣಿಕೆ ನೀಡಿ ಸಹಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಬ್ರಹ್ಮಕಲಶೋತ್ಸವ ನಡಿಬೇಕು ಅಂತ ಕೇಳಿದರೆ ಒಂದು ಕೈ ಅಥವಾ 2 ಕೈ ಸೇರಿದರೆ ಆಗುವುದಿಲ್ಲ. ಸಂಘೇ ಶಕ್ತಿ ಕಲಿಯುಗವು ಅಂತ ಹೇಳಿದಂತೆ ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ನಡಿಬೇಕು ಅಂತ ಕೇಳಿದರೆ ಸಾರ್ವಜನಿಕರು, ಸ್ವಯಂ ಸೇವಕರು, ಅದೇ ರೀತಿ ಈ ದೇವಳದ ಭಕ್ತರು ಅತ್ಯಂತ ಮುಖ್ಯವಾಗಿದೆ. ಇಂತಹ ಮುಖ್ಯ ಪಾತ್ರದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಭಗವತ್ ಭಕ್ತರಿರ್ಬೋದು, ಸ್ವಯಂ ಸೇವಕರು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ನೆನೆಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ವಿವಿಧ ಸಮಿತಿಗಳನ್ನು ರಚಿಸಿದ್ದೇವೆ. ಬ್ರಹ್ಮಕಲಶೋತ್ಸವ ಸಮಿತಿ, ಮುಖ್ಯವಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ರಚಿಸಿದ್ದೇವೆ. ಇದರ ಗೌರವಾಧ್ಯಕ್ಷರಾಗಿ ಪರಮಪೂಜ್ಯ ಶ್ರೀ ವಿದ್ಯಾಪ್ರಸನ್ನ ಶ್ರೀಪಾದಂಗಳವರು ಗೌರವಾಧ್ಯಕ್ಷರಾಗಿರುತ್ತಾರೆ. ಮೊನ್ನೆ ದಿವಸ ನಮಗೆ ಆಶೀರ್ವಚನವೂ ಕೂಡ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅವರ ಸಾಷ್ಟಾಂಗ ಪಾದಗಳಿಗೆ ನಮಸ್ಸುತ್ತಾ, ಅದೇ ರೀತಿ ಅಧ್ಯಕ್ಷರು ಶ್ರೀ ಜಯರಾಮ್ ಕೆದ್ಲಾಯ ಶಿಬರ ಇವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಉಪಾಧ್ಯಕ್ಷರಾಗಿ ರಾಧಾಕೃಷ್ಣ ಇವರು, ಅದೇ ರೀತಿ ಶ್ರೀ ನವೀನ್ ನಾಯಕ್ ಚಂದ್ರಾಮ್ ಸಾಗ್, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಉದಯಕುಮಾರ್ ತಂತ್ರಿ ಕೆಮಿಂಜೆ, ಜತೆ ಕಾರ್ಯದರ್ಶಿ ದಿನೇಶ್ ಹೆಬ್ಬಾರ್ ದೋಲ್ತಟ್ಟ, ವಿಶ್ವನಾಥ್ ರೈ ಅಳಕೆ, ಶ್ರೀ ಎಸ್ ನವೀನ್ ಕುಮಾರ್ ರೈ ಶಿಬರ, ಅದೇ ರೀತಿ ಸದಸ್ಯರು ಶ್ರೀ ಸುರೇಶ್ ಪ್ರಭು, ಶ್ರೀ ಜಯರಾಮ್ ಪೂಜಾರಿ ಒತ್ತೆಮುಂಡೂರು, ಶ್ರೀ ನಾರಾಯಣಪ್ಪ ಸಾಲ್ಯಾನ್ ಮರಕೂರು, ಶ್ರೀ ಮಂಜುನಾಥ ಶಿಬರ, ಶ್ರೀ ವಸಂತಗೌಡ ಸೇರಾಜೆ, ಶ್ರೀ ಸುಂದರ್ ರೈ ಕುಮಾರ್ ಮುಗೇರು, ಶ್ರೀ ಶರತ್ ಚಂದ್ರ ಬೈಪಡಿತ್ತಾಯ ಬಜಪಳ, ಶ್ರೀ ರಾಜೇಂದ್ರ ಭಟ್ ಮಣಿಯ, ಶ್ರೀ ಉಮೇಶ್ ಇಂದಿರಾನಗರ್ ಇವರೆಲ್ಲರೂ ಕೂಡ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರಾಗಿರುತ್ತಾರೆ. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಇಂತಹ ಒಂದು ವಿಜೃಂಭಣೆಯಿಂದ ನಡೆದು ಬಂತಹ ಬ್ರಹ್ಮಕಲಶೋತ್ಸವ ಇದರ ರೂವಾರಿಯಾಗಿರುತ್ತಾರೆ. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ಅದೇ ರೀತಿ ಭಕ್ತವೃಂದದ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸಮಿತಿಗಳ ಸಂಚಾಲಕರು, ಅದೇ ರೀತಿ ಎಲ್ಲ ಸದಸ್ಯರು, ಗೌರವ ಸಲಹೆಗಾರರಾಗಿ ಸಹಕರಿಸಿದ ಎಲ್ಲ ಸಮಿತಿಯ ಸದಸ್ಯರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ
ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಗೆ ಮುಖ್ಯವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಸಹಕರಿಸಿದ್ದಾರೆ. ನಮಗೆ ಪ್ರಧಾನವಾಗಿ ಒಂದು ಯಾವುದೇ ಒಂದು ನಮ್ಮ ಮನೆ ಕಾರ್ಯಕ್ರಮ ಇರ್ಬೋದು ಅಥವಾ ಇಂಥ ಸಾರ್ವಜನಿಕ ಕಾರ್ಯಕ್ರಮ, ಇದರಲ್ಲಿ ಯಶಸ್ಸು ಅಂತ ನಾವು ಹೇಳ್ಬೋದಾದಂದು ನಮ್ಮ ಅನ್ನಛತ್ರದ ವ್ಯವಸ್ಥೆ. ಈ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಸೇವಾ ಟ್ರಸ್ಟ್ನ ಸದಸ್ಯರು ಆಗಿರುವಂತಹ ಶ್ರೀ ಗಣೇಶ್ ಭಟ್ ಮಜಲ್ಮಾರ್ ಇವರು ನಮಗೆ ಸಹಕರಿಸಿದ್ದಾರೆ. ಅದೇ ರೀತಿ ಅವರ ಜೊತೆ ರಘು ಇವರು ಕೂಡ ಅವರೊಂದಿಗೆ ಅವರ ತಂಡ ಎಲ್ಲರೂ ಸೇರಿ ಆ ಅನ್ನಛತ್ರದ ಸಂಪೂರ್ಣ ವ್ಯವಸ್ಥೆ ಅದರ ಜವಾಬ್ದಾರಿಯನ್ನು ತಗೊಂಡು ಅಚ್ಚುಕಟ್ಟಾಗಿ ಮೊನ್ನೆಯಿಂದ ಈ ದಿವಸ ತನಕ ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ಕಾರಣಭೂತರಾಗಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಅದೇ ರೀತಿ ಆ ದೇವರ ಸಂಪೂರ್ಣ ಅನುಗ್ರಹ ಅವರಿಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಅವರಿಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಅಡಿಗೆಯ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡವರು ಹರೀಶ್ ಭಟ್ ತುಳಸಿ ಕ್ಯಾಟರರ್ಸ್ ಇವರು. ಮೊನ್ನೆಯಿಂದ ಇವತ್ತಿನ ದಿವಸ ತನಕ ಬಹಳ ರುಚಿಕರವಾಗಿ ಬಹಳ ಶುಚಿಯಾಗಿ ಅಡಿಗೆ ಕ್ಷೇತ್ರ, ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಎಲ್ಲ ಸದಸ್ಯರು, ಅದೇ ರೀತಿ ಧರ್ಮಸ್ಥಳ ದೇವಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವರು ಈ ಹಿಂದಿನ ಬ್ರಹ್ಮಕಲಶೋತ್ಸವಕ್ಕೆ ಗೌರವಾಧ್ಯಕ್ಷರಾಗಿದ್ದರು. ಈ ಸಲ ಕೂಡ ಅವರ ಒಂದು ಶುಭ ಆಶೀರ್ವಾದಗಳೊಂದಿಗೆ ಅವರ ಒಂದು ನೇತೃತ್ವದಲ್ಲಿ ಹೇಳ್ಬೋದು ಇಂತಹ ಒಂದು ಬ್ರಹ್ಮಕಲಶೋತ್ಸವ ನಮಗೆ ತುಂಬ ಅತ್ಯಂತ ಧನಾತ್ಮಕವಾಗಿರ್ಬೋದು ಅಥವಾ ವಸ್ತು ರೂಪದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಸುಮಾರು 5 ಲಕ್ಷ ನಮ್ಮ ದೇವಾಲಯಕ್ಕೆ ದೇಣಿಗೆಯನ್ನು ಕೂಡ ನೀಡಿ, ಅದೇ ರೀತಿ ಸುಮಾರು 1 ಲೋಡ್ ಆಗುವಷ್ಟು ಹೊರಕಾಣಿಕೆಯನ್ನು ಕೂಡ ನಮ್ಮ ದೇವಾಲಯಕ್ಕೆ ನೀಡಿರುತ್ತಾರೆ. ಅವರಿಗೆ ಅತ್ಯಂತ ಸಂತೋಷದಿಂದ ಮನಪೂರ್ವಕವಾಗಿ ನಮ್ಮ ದೇವಳದ ವತಿಯಿಂದ ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ ವಿವಿಧ ಸಂಘಟನೆಗಳಾದ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಒಕ್ಕೂಟ ನರಿಮುಗರು, ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಒಕ್ಕೂಟ ಶಾಂತಿಗೋಡು, ಯುವಕ ಮಂಡಳ ರಿಜಿಸ್ಟರ್ ನರಿಮುಗರು ಪುರುಷರ ಕಟ್ಟೆ, ಶ್ರೀ ಗಣೇಶೋತ್ಸವ ಸಮಿತಿ ಪುರುಷರ ಕಟ್ಟೆ, ಶ್ರೀ ಮಹಾಲಿಂಗೇಶ್ವರ ಕಟ್ಟೆ ಪೂಜಾ ಸೇವಾ ಸಮಿತಿ ಪುರುಷರ ಕಟ್ಟೆ, ಶ್ರೀ ಮಹಾಲಿಂಗೇಶ್ವರ ಕಟ್ಟೆ ಪೂಜಾ ಸೇವಾ ಸಮಿತಿ ಮುಕ್ವೆ, ಶ್ರೀ ಶಾರದಾಂಬ ಭಜನಾ ಮಂಡಳಿ ಸೇರಾಜೆ, ನವೋದಯ ಮಿತ್ರ ವೃಂದ ಕೈಪಂಗಳ, ಶ್ರೀ ಮಹಾವಿಷ್ಣು ಸೇವಾ ಸಮಿತಿ ಆನಾಜೆ ವೀರಮಂಗಲ, ಕೋಟಿ ಚೆನ್ನಯ್ಯ ಗೆಳೆಯರ ಬಳಗ ಕೈಪಂಗಳ ಬಾರಿಕೆ, ಶ್ರೀ ಉಮಾಮಹೇಶ್ವರ ಭಜನಾ ಮಂಡಳಿ ಮಜಲುಮಾರು ಮುಕ್ವೆ, ಪೂರ್ಣಾನಂದ ಸೇವಾ ಬಳಗ ಪುರುಷರ ಕಟ್ಟೆ, ಶ್ರೀ ದುರ್ಗಾ ಭಜನಾ ಮಂಡಳಿ ಪುರುಷರ ಕಟ್ಟೆ, ಶ್ರೀ ನಂದಿಕೇಶ್ವರ ಭಜನಾ ಮಂಡಳಿ ಬೆದ್ರಾಳ, ಶ್ರೀ ವನದುರ್ಗಾ ಭಜನಾ ಮಂಡಳಿ ಇಂದಿರಾನಗರ, ಇಂಥ ಎಲ್ಲ ಸಹಕಾರ ನೀಡಿದಂತಹ ಒಂದು ಯೋಜನೆಗಳ ಅದು ಸಹ ಒಕ್ಕೂಟಗಳೆಲ್ಲರಿಗೂ ಕೂಡ ಇದರ ಸದಸ್ಯರು ಅಧ್ಯಕ್ಷರಿಗೆಲ್ಲರಿಗೂ ಕೂಡ ನಮ್ಮ ದೇವಳದ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಆಗ ಸನ್ಮಾನಿತರಾದಂತಹ ಎಲ್ಲ ರಥ ನಿರ್ಮಾಣಕ್ಕೆ ನೀಡಿದಂತಹ ದಾನಿಗಳಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ದೇವಳದ ವತಿಯಿಂದ ಮತ್ತೊಮ್ಮೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದಂತಹ ಎಲ್ಲ ರೀತಿಯಲ್ಲಿ ಈಡೇರಿಸಿದಂಥವರು ನಮ್ಮ ಸ್ವಯಂ ಸೇವಕರು. 25ನೇ ತಾರೀಕಿಗೆ ಬೆಳಿಗ್ಗೆ ನಡೆದಂತಹ ಹೊರಕಾಣಿಕೆ ಇರ್ಬೋದು ಅಥವಾ 21ನೇ ತಾರೀಕಿಗೆ ನಡೆದಂತಹ ಪೇಟೆಯಲ್ಲಿ ಕೊಟ್ಟದಂಥ ಪುತ್ತೂರು ಪೇಟೆಯಲ್ಲಿ ನೀಡಿದ ಆಮಂತ್ರಣ ಪತ್ರಿಕೆ ಹಂಚಿಕೆ ವಿತರಣೆ ಎಲ್ಲದಕ್ಕೂ ಕೂಡ ಸಹಕಾರಿ. ಅದೇ ರೀತಿ ಮೊನ್ನೆಯಿಂದ ಇವತ್ತಿನ ತನಕ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಸ್ವಯಂ ಸೇವಕರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಯಂ ಸೇವಕ ಬಾಂಧವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಮಗೆ ಹೊರಕಾಣಿಕೆಯನ್ನು ಮೆರವಣಿಗೆ ಮೂಲಕ ಅಲ್ಲಿಂದ ದೇವಸ್ಥಾನದಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಈ ಸನ್ನಿಧಾನಕ್ಕೆ ತನಕ ಬರಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಪೊಲೀಸ್ ಇಲಾಖೆ
ಅದೇ ರೀತಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಎಲ್ಲ ಭಕ್ತವೃಂದ ಪರವಾಗಿ ಅದೇ ರೀತಿ ದೇವಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಮಗೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಕೇಳಿದರೆ ಅದಕ್ಕೆ ಪ್ರಚಾರ ಮುಖ್ಯ ಆಗಿರ್ತದೆ. ಅಂತಹ ಒಂದು ಜವಾಬ್ದಾರಿಯನ್ನು ನಾವು ಸುದ್ದಿ ನ್ಯೂಸ್ ಪತ್ರಿಕೆ ಇದಕ್ಕೆ ನಾವು ಕೇಳಿಕೊಂಡಿದ್ದೆವು. ಆ ಮೂಲಕ ಸುದ್ದಿ ನ್ಯೂಸ್ನವರು ನಮ್ಮೊಂದಿಗೆ ಪ್ರತಿಯೊಂದು ನಮ್ಮ ಸಭೆ ಇರ್ಬೋದು, ನಮ್ಮ ಆಡಳಿತ ಮಂಡಳಿ ಸಭೆ, ಭಕ್ತರ ಸಾರ್ವಜನಿಕ ಸಭೆ ಇರ್ಬೋದು, ಪ್ರತಿಯೊಂದು ಇದಕ್ಕೂ ಕೂಡ ನಮ್ಮೊಂದಿಗೆ ಸಹಕರಿಸಿದಂತಹ ಈ ಶ್ರೀ ಸದಾನಂದ ಯತೀಶ್ ಅದೇ ರೀತಿ ಅವರ ಬಳಗದವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಒಂದು ಬ್ರಹ್ಮಕಲಶೋತ್ಸವ ನಾವು ಹೊರಗಿನಿಂದ ಎಷ್ಟು ನಾವು ವಿಜೃಂಭಣೆ ಮಾಡಿದರೂ ದೇವರಿಗೆ ಸಲ್ಲಬೇಕಾಗುತ್ತದೆ. ಅಂತಹ ಒಂದು ವಿಧಿವಿಧಾನಗಳನ್ನು ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷ ಬರದಂತೆ ನಮಗೆ ನಡೆಸಿಕೊಟ್ಟವರು ದೇವಳದ ತಂತ್ರಿವರ್ಯಗಳಾದಂತಹ ಬ್ರಹ್ಮಶ್ರೀ ಕೆಮಿಂಜೆ ನಾಗೇಶ್ ತಂತ್ರಿಗಳು, ಹಾಗೆ ಲಕ್ಷ್ಮೀಶ ತಂತ್ರಿಗಳು ಹಾಗೂ ಅವರ ಎಲ್ಲ ತಂಡದವರಿಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ನಡೆದು ಬಂದಿದೆ. ಅವರಿಗೆಲ್ಲರಿಗೂ ಕೂಡ ಅವರ ತಂಡದ ಎಲ್ಲ ಸದಸ್ಯರಿಗೆ ಅದೇ ರೀತಿ ಎಲ್ಲ ವೈದಿಕ ಕರ್ಮದಲ್ಲಿ ನಿರತರಾದಂತಹ ಎಲ್ಲ ವೈದಿಕ ವೃಂದದವರಿಗೆ ಈ ಮೂಲಕ ನಮ್ಮ ದೇವಸ್ಥಾನದ ಪರವಾಗಿ ಭಕ್ತಜನಗಳ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಭಜನಾ ಮಂಡಳಿ, ಉಮಾಮಹೇಶ್ವರ ಭಜನಾ ಮಂಡಳಿ ಇವರ ನಿರಂತರ ಸುಮಾರು 3 ತಿಂಗಳ ಅವಧಿಯ ಕಾಲದಲ್ಲಿ ಮನೆ ಮನೆ ಭಜನೆ, ನಗರ ಭಜನೆಯನ್ನು 16 ವರ್ಷದಿಂದ ನಡೆದುಕೊಂಡು ಬಂದಿದೆ ಈ ಸನ್ನಿಧಾನ. ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ಈ ಭಜನಾ ಮಂಡಳಿ, ಉಮಾಮಹೇಶ್ವರ ಭಜನಾ ಮಂಡಳಿ ತಂಡದ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ನಾವು ಈ ಮೂಲಕ ದೇವಳದ ವತಿಯಿಂದ ಭಕ್ತಜನರ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅವರ ಈ ಭಜನಾ ತಂಡ ಇನ್ನು ಮುಂದೆಗೂ ಕೂಡ ಇದೇ ರೀತಿ ನಿರಂತರವಾಗಿ ಆ ದೇವರ ಸೇವೆ, ಅದೇ ರೀತಿ ಭಜನಾ ಸೇವೆ ಇತ್ಯಾದಿಗಳೆಲ್ಲ ನಡೆದುಕೊಂಡು ಬರಲಿ. ಅದೇ ರೀತಿ ಒಂದು ಮಾತಿದೆ, ಎಲ್ಲಿ ಭಜನೆ ಇದೆಯೋ ಅಲ್ಲಿ ವಿಭಜನೆ ಇಲ್ಲ ಅಂತ ಹೇಳುವಂತಹ ಮಾತು. ಕೆಲವು ರೀತಿಯಲ್ಲಿ ಸಣ್ಣ ಪುಟ್ಟ ಮಾನಸಿಕವಾಗಿ ಅಥವಾ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು. ಅಂತಹ ವ್ಯತ್ಯಾಸಗಳನ್ನು ಇಂತಹ ಒಂದು ಹೇಗೆ ದೇವಳದಲ್ಲಿ ಅರ್ಚಕರು ಅಥವಾ ವೈದಿಕರು ಮಂತ್ರ ಹೇಳ್ತಾರೋ ಅದೇ ರೀತಿ ಆ ಸಾನ್ನಿಧ್ಯ ವೃದ್ಧಿಗೆ ಕಾರಣ ಆಗುವಂತಹ ಒಂದು ಭಜನೆ ನಿರಂತರವಾಗಿ ಈ ಸನ್ನಿಧಾನದಲ್ಲಿ ನಡೆದು ಬಂದಿದೆ. ಇನ್ನು ಮುಂದೆಗೂ ಕೂಡ ಇದೇ ರೀತಿ ನಡೀಲಿ. ಅವರ ಎಲ್ಲ ಸಹಕಾರ ಅವರ ತಂಡದಿಂದ ಇನ್ನು ಮುಂದೆಗೂ ಕೂಡ ನಮ್ಮ ದೇವಳಕ್ಕೆ ಸಿಗಬೇಕು ಅಂತ ಹೇಳಿ ಆಶಿಸುತ್ತಾ ಅವರಿಗೆಲ್ಲರಿಗೂ ಕೂಡ ದೇವಳದ ವತಿಯಿಂದ, ಟ್ರಸ್ಟ್ ವತಿಯಿಂದ, ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೂ ನಮ್ಮ ಸೇವಾ ಟ್ರಸ್ಟ್, ಈ ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಉಮಾಮಹೇಶ್ವರ ಸೇವಾ ಟ್ರಸ್ಟ್ ಎಂಬ ರಿಜಿಸ್ಟರ್ಡ್ ಟ್ರಸ್ಟ್ ಮೂಲಕ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಈ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿ, ಸಲಹೆಗಾರರಾಗಿ ಶ್ರೀಯುತ ಜಯರಾಮ್ ಕೆದಿಲಾಯರ್ ಶಿಬರ ಇವರು ನಮಗೆಲ್ಲ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಗ ಹೇಳಿದಾಗೆ ಅಧ್ಯಕ್ಷರು ಶ್ರೀಯುತ ಬ್ರಹ್ಮಶ್ರೀ ಲಕ್ಷ್ಮೀಶ ತಂತ್ರಿಗಳು ಉಪ್ಪಳ ಕೆಮಿಂಜೆ, ಇವರಿಗೂ ಕೂಡ ಎಲ್ಲ ಭಕ್ತವೃಂದದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಉಪಾಧ್ಯಕ್ಷರು ಶ್ರೀ KM ಬಿಳಿಯಪ್ಪ ಗೌಡ ಕೆದ್ಕಾರ್, ಇವರಿಗೆ ಕೂಡ ನಮ್ಮ ಭಕ್ತವೃಂದದ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳು. ಕಾರ್ಯದರ್ಶಿಯಾಗಿ ಶ್ರೀ M ಕೇಶವ ಪೂಜಾರಿ ಮುಕ್ವೆ, ಇವರು ಕೂಡ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಹಕರಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೂ ಕೋಶಾಧಿಕಾರಿಯಾಗಿರುವಂಥವರು ಶ್ರೀ ನವೀನ್ ರೈ ಶಿಬರ, ಇವರು ನಿರಂತರವಾಗಿ ದೇವಳದ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ರೀತಿಯಲ್ಲಿ ಕಾರ್ಯ ಇತ್ಯಾದಿಗಳೆಲ್ಲ ನಮಗೆ ಬೇಕಾಗುವಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸ್ತಾ ಬರ್ತಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಸದಸ್ಯರಾಗಿರುವಂಥವರು ಶ್ರೀ ಪ್ರಸನ್ನ ಭಟ್ ಪಂಚವಟಿ, ಅವರನ್ನು ಹೇಳುವಾಗ ನೆನಪಾಗುವುದು ಅವರ ತಂದೆಯವರಾದಂತಹ ಸುಬ್ಬಣ್ಣ ಭಟ್. ಇವರು ಹಿಂದಿನ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅವರು ಹಾಗೂ ನಮ್ಮ ಅಜ್ಜ ಕೃಷ್ಣತಂತ್ರಿ ಕೇಶತಂತ್ರಿಗಳು ಎಲ್ಲ ಸೇರಿಕೊಂಡು, ಅದೇ ರೀತಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು 1999ರ ಇಸವಿಯ ಸಂದರ್ಭದಲ್ಲಿ ಪುನಃ ನಿರ್ಮಾಣ ಆಗಬೇಕು ಅಂತ ಹೇಳಿ ಪಣ ತೊಟ್ಟು ಈ ಸಂದರ್ಭದಲ್ಲಿ ಇಂತಹ ಭವ್ಯವಾದ ದೇವಳ
ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗಿರ್ತಾರೆ. ಅವರನ್ನು ಕೂಡ ನೆನೆಸುತ್ತಾ ಶ್ರೀಯುತ ಸುಬ್ಬಣ್ಣ ಭಟ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಈ ಮೂಲಕ. ಹಾಗೂ ಸದಸ್ಯರಾದಂತಹ ಶ್ರೀ ಕೆ ಗಿರೀಶ್ ರೈ ಮಣಿಯ, ಶ್ರೀ ಎಂ ರವಿ ಮಣಿಯ, ಶ್ರೀ ಎಂ ಸುಧೀರ್ ಹೆಬ್ಬಾರ್ ಮಣಿಯ, ಶ್ರೀ ಪದ್ಮನಾಭ ಪೂಜಾರಿ ಬೆದ್ರಾಳ, ಶ್ರೀ ಮೋನಪ್ಪ ಪುರುಷ ಮುಗೇರಡ್ಕ, ಶ್ರೀ ಗಣೇಶ್ ಭಟ್ ಮಜಲುಮಾರು, ಶ್ರೀ ಗಣೇಶ್ ಶೆಟ್ಟಿ ಶಿಬರ, ಶ್ರೀ ಪ್ರಸಾದ ಅಡಿಗ ಅರ್ಚಕರು, ಇವರಿಗೆಲ್ಲರಿಗೂ ಅರ್ಚಕ ವೃಂದದವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳು ವಿಶೇಷವಾಗಿ ನೀಡಬೇಕಾಗುತ್ತೆ. ಅವರ ಎಲ್ಲ ಜವಾಬ್ದಾರಿಯುತವಾದಂಥ ಅವರ ತಂಡ ನಿರಂತರವಾಗಿ ನಮ್ಮ ಈ ಕ್ಷೇತ್ರ ಬಹುಶಃ ನಾವು ಅನೇಕ ದೇವಸ್ಥಾನ ಕ್ಷೇತ್ರಗಳಿಗೆ ಹೋಗ್ತೇವೆ, ಅಲ್ಲಿ ಒಂದು ಕ್ರಮ ಇರ್ತದೆ. ದೇವಳಕ್ಕೆ ಯಾರು 5,000, 10,000, 25,000 ಕೊಡ್ತಾರೆ, ಅವರಿಗೆ ಮಾತ್ರ ಒಳಗೆ ಕರೆದು ಪ್ರಸಾದ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆದರೆ ನಮ್ಮ ಈ ದೇವಳದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು ಅಥವಾ ಉಮಾಮಹೇಶ್ವರ ಸೇವಾ ಟ್ರಸ್ಟ್, ಇದರ ನಮ್ಮ ಆಶಯದಂತೆ ಪ್ರತಿಯೊಬ್ಬ ದೇಣಿಗೆ ನೀಡಿದಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನಾವು ಒಳಗೆ ಬಂದರೆ ಬರಬೇಕು. ಅಂಗಿ ತೆಗೆದು ಬರುವಂತಹ ಕಾರಣದಿಂದ ಕೆಲವರು ಬರಲಿಕ್ಕಾಗೋದಿಲ್ಲ. ಇನ್ನು ಮುಂದೆಗೆ ದಯವಿಟ್ಟು ಯಾರಿಗಾದರೂ ಪ್ರಸಾದ ಸ್ವೀಕಾರ ಆಗಲಿಕ್ಕೆ ಬಾಕಿ ಇದ್ದರೆ ಅವರು ಕೂಡ ಬರಬೇಕು. ನಾವು ನಮ್ಮ ಈ ದೇವಳದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮಗೆ ತನು ಮನ ಧನ ರೂಪದಲ್ಲಿ ದೇವರ ಸೇವೆ ಮಾಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು ಅಥವಾ ಭಕ್ತ ವೃಂದದವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ವಿಶೇಷವಾಗಿ ಆ ದೇವಳದಲ್ಲಿ ಹಣ್ಣುಕಾಯಿ ಪ್ರಸಾದವನ್ನು ನೀಡ್ತಾ ಬಂದಿದ್ದೇವೆ. ಇನ್ನು ಮುಂದೆಗೂ ಕೂಡ ಯಾರಿಗಾದರೂ ಬಾಕಿಯಾಗಿದ್ದರೆ ಅವರಿಗೂ ಕೂಡ ನಾವು ನೀಡಲಿಕ್ಕಿದ್ದೇವೆ. ಎಲ್ರಿಗೂ ಕೂಡ ಆ ತನು ಮನ ಧನ ರೂಪದಲ್ಲಿ ಆ ಕರ ಸೇವೆ ಇರ್ಬೋದು ಅಥವಾ ವಸ್ತು ರೂಪದಲ್ಲಿ ಮೊನ್ನೆ ದಿವಸ ಹೊರಕಾಣಿಕೆ ರೂಪದಲ್ಲಿ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದವರು ಎಲ್ರಿಗೂ ಕೂಡ ಮತ್ತೊಮ್ಮೆ ದೇವಳದ ವತಿಯಿಂದ, ಟ್ರಸ್ಟ್ ವತಿಯಿಂದ, ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಭಕ್ತ ವೃಂದದ ಪರವಾಗಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಈ ಮೂಲಕ. ಧನ್ಯವಾದಗಳು. ಹಾಗೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರು ಎಲ್ರಿಗೂ ಕೂಡ ಕೆಲವರ ಹೆಸರು ಹೇಳಲಿಕ್ಕೆ ಬಿಟ್ಟೋಗಿರ್ಬೋದು, ಎಲ್ರಿಗೂ ಕೂಡ ಈ ಮೂಲಕ ನಮ್ಮ ದೇವಳದ ವತಿಯಿಂದ, ಟ್ರಸ್ಟ್ ವತಿಯಿಂದ, ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ, ಅದೇ ರೀತಿ ಭಕ್ತ ವೃಂದದ ಪರವಾಗಿ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿಗೆ ಅಚ್ಚುಕಟ್ಟಾಗಿ ಸಭಾ ವೇದಿಕೆಗಳಿರ್ಬೋದು ಅಥವಾ ಅನ್ನಛತ್ರ ನಿರ್ಮಾಣಕ್ಕೆ ಆಗುವಂತಹ ಎಲ್ಲ ವ್ಯವಸ್ಥೆಗೆ ಬೇಕಾಗುವಂತಹ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ರೈ ಸರ್ವೀಸ್ ಇವರಿಗೆ ನಾವು ಈ ಮೂಲಕ ಸೇವಾ ಟ್ರಸ್ಟ್ ವತಿಯಿಂದ, ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ ಅವರ ಎಲ್ಲ ತಂಡದವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಮತ್ತೊಂದು ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಅವರು ಆ ತಂಡದಿಂದ, ಅದೇ ರೀತಿ ಆ ಸಂಘದಿಂದ ನಮಗೆ ಸುಮಾರು 20,000 ಅಷ್ಟು ನೀರಿನ ಬಾಟ್ಲುಗಳು ನಮಗೆ ಭಕ್ತರಿಗೆ, ಅದೇ ರೀತಿ ಸ್ವಯಂ ಸೇವಕರಿಗೆ ನೀಡಬೇಕು ಅಂತ ಹೇಳುವ ಆಶಯದ ಮೂಲಕ ನಮಗೆ ಕಳಿಸಿಕೊಟ್ಟಿರುತ್ತಾರೆ. ಅವರ ಎಲ್ಲ ಆ ಕ್ಯಾಂಪ್ಕೋ ಟ್ರಸ್ಟ್ ಇದಕ್ಕೆ ಎಲ್ಲರಿಗೂ ಕೂಡ ಸಂಸ್ಥೆಗೆ ನಮ್ಮ ಈ ದೇವಳದ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬಿಂದು ವಾಟರ್ಸ್ ಇವರು ಕೂಡ ನಮ್ಮ ದೇವಳದ ಭಕ್ತರಿಗೆ, ಅತಿಥಿಗಳಿಗೆ ಬರುವಾಗ ನೀರಿನ ವ್ಯವಸ್ಥೆಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಮೊನ್ನೆಯಿಂದ ಇವತ್ತಿನ ತನಕ ನಮ್ಮ ಈ ಸಭಾ ವೇದಿಕೆಯಲ್ಲಿ ನಡೆದುವಂತಹ ಎಲ್ಲ ಧಾರ್ಮಿಕ ಸಭೆ ಇರ್ಬೋದು, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿರೂಪಣೆಯಾಗಿ ವಹಿಸಿಕೊಂಡವರು ಪುಷ್ಪಕ್ಕ, ಅದೇ ರೀತಿ ರಮೇಶ್ ಉಳ್ಳಾಯ ಹಾಗೂ ಅವಿನಾಶ್ ಕೊಡಂಕಿರಿ ಸರ್ ಇವರ ತಂಡದವರಿಗೆ ನಮ್ಮ ದೇವಳದ ವತಿಯಿಂದ ಮತ್ತೊಮ್ಮೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಕೆಲವು ಬಿಟ್ಟೋಗಿರ್ಬೋದು, ಹಾಗೆ ಕೆಲವು ಮರೆತೋಗಿರ್ಬೋದು, ಅಂತಹ ಈ ಸಂದರ್ಭದಲ್ಲಿ ಅಂತಹ ಏನಾದರೂ ಇದ್ದರೆ ಕ್ಷಮೆ ಕೊಟ್ಟು ಇನ್ನು ಮುಂದೆಗೂ ಎಲ್ಲ ಭಕ್ತರು ಹಾಗೂ ಸ್ವಯಂ ಸೇವಕರಾಗಿ ದುಡಿದವರು ಎಲ್ಲರೂ ಇನ್ನು ಮುಂದೆಗೂ ನಮಗೆ ಈ ದೇವಸ್ಥಾನದಲ್ಲಿ ಆಗೋಗುವಂತಹ ಎಲ್ಲ ಕಾರ್ಯಗಳಿಗೆ ನಿಮ್ಮ ಸಹಕಾರ ನಮ್ಮೊಂದಿಗೆ ಇರಲಿ. ಅದೇ ರೀತಿ ಇನ್ನು ಮುಂದೆಗೂ ಆ ದೇವರ ಆ ಒಂದು ಕಾರ್ಯಗಳಲ್ಲಿ ಪಾಲ್ಗೊಂಡು ಆ ಉಮಾಮಹೇಶ್ವರ ದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಆ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಎಲ್ಲ ಈ ದೇವಳದ ಭಕ್ತರಿಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಧನ್ಯವಾದಗಳು.
ಸರ್ವರಿಗೂ ಕೃತಜ್ಞತಾ ಮಳಿಗೆಯನ್ನು ಅರ್ಪಿಸಿದಂತಹ ಗೌರವಾನ್ವಿತ ಸುಜಯ ತಂತ್ರಿ ತಮಗೂ ವಂದನೆಗಳು. ಧನ್ಯವಾದ ಸಮರ್ಪಿಸಿದ ಸುಜಯ್ ತಂತ್ರಿಯವರಿಗೆ ವಂದನೆ. ಈ 6 ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಅಥವಾ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯಶಸ್ವಿಗೆ ಮೂಲ ಕಾರಣರಾದವರಂದರೆ ನಮ್ಮ ಅವಿನಾಶ್ ಕೊಡಂಕಿರಿ, ರಮೇಶ್ ಉಲಯ, ಪುಷ್ಪಾವತಿ, ಅದೇ ರೀತಿ ಪತ್ರಕರ್ತರಾದ ಯತೀಶ್, ನವೀನ್ ರೈ, ಇನ್ನಿತರ ನಮ್ಮ ಯುವಕ ಮಂಡಲ ಸದಸ್ಯರು ಸಹ ಕೂಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇವರನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು 25ನೇ ತಾರೀಕಿನಿಂದ ಇವತ್ತಿನವರೆಗೆ ಕಾರ್ಯಕ್ರಮ ನಿರೂಪಿಸಿದಂಥ ರಮೇಶ್ ಉಲಯ ಇವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಿಶನ್. ಅದೇ ರೀತಿ ಇನ್ನೊಬ್ಬರು ಕಳೆದ 6 ದಿವಸದಿಂದಲೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಭಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದವರು ಪುಷ್ಪಾವತಿ ಟೀಚರ್. ಇವರು ಕೂಡ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರು ನಮ್ಮವರೇ ಆದಂಥ ಅವಿನಾಶ್ ಕೊಡಂಕಿರಿ ಇವರು ಕೂಡ ವೇದಿಕೆಗೆ ಬಂದು ದೇವರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಮೂಲ ಕಾರಣ ಪತ್ರಕರ್ತರು. ಸುದ್ದಿ ಮಾಧ್ಯಮದ ಯತೀಶ್ರವರು ಕಳೆದ ಸುಮಾರು 2 ತಿಂಗಳಿನಿಂದ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಅದನ್ನು ನೇರವಾಗಿ ಪತ್ರಿಕೆಯಲ್ಲಿ ಪ್ರಕಟಿಸುವುದರ ಮುಖಾಂತರ ಇಷ್ಟೊಂದು ಯಶಸ್ವಿಗೆ ಪ್ರಚಾರ ಮುಖ್ಯ ಎಂದು ತಿಳಿದು ಪ್ರಚಾರವನ್ನು ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಾರೆ. ಯತೀಶ್ ಅವರು ಕೂಡ ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮತ್ತೊಬ್ಬರು ನವೀನ್ ರೈ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೇನೆ. ಇಂದಿನ ಈ ಎಲ್ಲ ಕಾರ್ಯಕ್ರಮವನ್ನು ನೇರವಾಗಿ ಬಿತ್ತರಿಸುವಂಥ ಜವಾಬ್ದಾರಿಯನ್ನು ನಮ್ಮ ಸುದ್ದಿ ಮಾಧ್ಯಮದವರು ತೆಗೊಂಡಿದ್ದಾರೆ, ಅವರಿಗೆ ಅಭಿನಂದನೆ. ಅದೇ ರೀತಿ ಕಳೆದ 6-7 ದಿವಸದಿಂದ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳನ್ನು ಫೋಟೋಗ್ರಾಫ್ನ ಮುಖಾಂತರ ಪ್ರಚಾರಪಡಿಸಿದವರು ಸುಧೀರ್ ಹೆಬ್ಬಾರ್, ಇವರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳು. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಹಾರ್ದಿಕವಾದ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ದೇವಸ್ಥಾನದಲ್ಲಿ ಅನ್ನಪ್ರಸಾದ ವಿತರಣೆ ಇದೆ. ಎಲ್ಲ ಭಕ್ತಾದಿಗಳು ಅನ್ನಛತ್ರದ ಬಳಿ ಹೋಗಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಸಂಜೆ ಜಾತ್ರೋತ್ಸವ ಇದೆ. ಅದೇ ರೀತಿ ನಾಳೆ ಮಧ್ಯಾಹ್ನದವರೆಗೆ ಜಾತ್ರೋತ್ಸವದ ಕಾರ್ಯಕ್ರಮ ಜರುಗ್ತಾ ಇದೆ. ರಾತ್ರಿ 5ರಿಂದ ನಮ್ಮ ದೇವಸ್ಥಾನದ ದೈವಗಳಿಗೆ ನೇಮೋತ್ಸವ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವತ್ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಬ್ರಹ್ಮಕಲಶೋತ್ಸವವನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಡುವಲ್ಲಿ ತಮ್ಮ ಸಹಕಾರವನ್ನು ಕೋರ್ತಾ ತಮಗೆಲ್ಲರಿಗೂ ಭಗವಂತನು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಎಂದು ಕೇಳುತ್ತಾ ಈ ಸಭೆಗೆ ವಿರಾಮವನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಈ ಬೆಳಗಿನ ಅಂತಿಮವಾದ ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ. ಶ್ರೀ ದೇವರಿಗೆ ಮಹಾಪೂಜೆ, ವೈದಿಕ ಮಂತ್ರಾಕ್ಷತೆ ಪ್ರಸಾದ ವಿತರಣೆ ಮತ್ತು
ಸರ್ ಅನ್ನ ಸಂತರ್ಪಣೆಯ ಈ ಕಾರ್ಯಕ್ರಮಗಳೊಂದಿಗೆ ಹಾಗೂ ಮೊನ್ನೆಯಿಂದ ಇವತ್ತಿನ ತನಕ ನಿರಂತರವಾಗಿ ಭಜನಾ ಸಂಕೀರ್ತನ ಮಾಡಿಕೊಂಡು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಭಜನಾ ಮಂಡಳಿಗಳಿಗೆ ಬೇರೆ ಬೇರೆ ಕಡೆಯಿಂದ ನಮ್ಮೊಂದಿಗೆ ಮೊನ್ನೆಯಿಂದ ಇವತ್ತಿನ ತನಕ ಭಜನೆ ಸೇವೆಯನ್ನು ಮಾಡಿ ಹೋದಂತಹ ಎಲ್ಲ ಭಜನಾ ಮಂಡಳಿಗೂ ಕೂಡ ನಮ್ಮ ದೇವಳದ ವತಿಯಿಂದ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಗುರುವಾರ ಇಂದು ಬೆಳಗ್ಗೆ 6:52ಕ್ಕೆ ಉಮಾಮಹೇಶ್ವರ ದೇವರಿಗೆ ಮಲೆಯಲ್ಲಿ ಧಾರಣೆಯಾಗಿದ್ದಾರೆ. ಪುತ್ತೂರು ಲಕ್ಷ್ಮೀ ಸುಧಾಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಉದಯ ಕತ್ರಿ ಉಪ್ಪಳ,
सदाशिवाय शंकराय श्रीमन्महादेवाय नमः। नमो रुद्रेभ्यो ये पृथिव्याये अंतरिक्षे दिविदेशानन्दन्दातो वर्षमिषभन्तेभ्यो दश वर्षाजे दश दक्षिणा दश प्रदेशे दशोदेशे दशो स्वास्तेभ्यो नमस्ते न प्रणयन्तु तेजं विष्णोयस्तु नो वेष्टितं दोषुभ्ये ददामि। राजाधिराजाय कृतज्ञताजिने नमो वनम्बरे सवनाय कुर्महे समे कामान् कामकामाय मह्यं कामेश्वरो वै सवना दधातु वेनाय वै सवनाय महाराजाय नमः। हरिणानाथानन्तरायाय सर्वस्तोमादिराष्ट्रमुत्तममहर भवति सर्वस्य ते सर्वस्य यत्ते सर्वमेव तेनाः उक्तोऽद्य सर्वं जयते संसृष्टं धनमभयं समाकृतमस्मभ्यं दत्तात्मन्नश्च मन्युः विजं दधानाहृतयेषु शत्रवःपराजतातो समजलजन्ताम् यो वेदातो परप्रोक्तो वेदां वेद प्रतिष्ठितः तस्य क्षगजलेन स्थिरं पुरस्य महेश्वरः। श्रीक्षेत्राधिपतित्वा महेश्वराय नमः। मन्त्रीः पुष्पाञ्जलिं समर्पयामि। यानि कानि च पापानि जन्मान्तरकृतानि च तानि विनश्यन्ति प्रदक्षिणं पदे पदे। पापोऽहं पापकर्माहं पापात्मा पापसम्भवान् नाहि मां प्रजादेव शरणागतवत्सला अन्यथाशमस्मात्मेव शरणं रक्ष रक्ष महेश्वरा। राजा
ಅವರ ಶಿವಾನಂದರು ಇದ್ದಾರ ಅಲ್ಲ ಇಲ್ಲಿ ಬರ್ಲಿಕ್ಕಿಲ್ಲ ಅವರು ಅವ್ರು ನಮ್ಮ ಶಾಶ್ವತ
ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ ವಸತೋ ಮಾ ಸದ್ಗಮಯ ತಮಸೋ ನಮಗೆ ಇಲ್ಲಿ ಈ ಭಜನಾ ಸೇವೆಯನ್ನು ಮಾಡಲು ಅನುಮತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರದ ಉಮಾಮಹೇಶ್ವರ ಕ್ಷೇತ್ರದ ಬ್ರಹ್ಮಕಲಶ ಸಂದರ್ಭದಲ್ಲಿ ನಮಗೆ ಈ ಭಜನಾ ಸೇವೆಯನ್ನು ಇಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಇಲ್ಲಿಯ ಆಡಳಿತ ಮಂಡಳಿಯವರಿಗೂ ಭಾರವಾಹಿಗಳಿಗೂ ನಮ್ಮ ಧನ್ಯವಾದಗಳು. ಹಾಗೆ ನಮಗೆ ಈ ಭಜನೆಗೆ ಪ್ರೋತ್ಸಾಹ ಮಾಡಿ ನಮಗೆ ರತಂಪೇಡಿನಲ್ಲಿ ಸಹಕರಿಸಿದ ಸುಹಾಸ್ ಹೆಬ್ಬಾರ್ ಇವರಿಗೂ ಕೂಡ ನಮ್ಮ ಪದ್ಮಪ್ರಿಯ ಭಜನಾ ಮಂಡಳಿಯ ಪರವಾಗಿ ನಮ್ಮ ಧನ್ಯವಾದಗಳು ಸಮರ್ಪಿಸುತ್ತೇನೆ. Mudnooru